ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎಂ.ಎನ್. ಜಯಂತಿ ಗುರುರಾಜ್. ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಎಸ್.ಎಲ್. ಭೈರಪ್ಪ ಅವರ ದಾಟು, ಯಾನ, ಧರ್ಮಶ್ರೀ ಕೃತಿಗಳ ಮಹಿಳಾ ಪಾತ್ರಗಳು. ಉಪನ್ಯಾಸಕರು ತೇಜಶ್ರೀ ಕುಲಕರ್ಣಿ, ಗೃಹಿಣಿ, ಬೆಂಗಳೂರು. ಡಾಕ್ಟರ್ ಎಂ.ಕೆ. ನಾಗರಾಜ್, ನಿವೃತ್ತ ಪ್ರಾಧ್ಯಾಪಕರು, ಎನ್.ಐ.ಟಿ.ಕೆ. ಸೂರತ್ಕಲ್. ಶ್ರೀಮತಿ ಆರ್. ಜಯಮಾಲಾ, ಶಿಕ್ಷಕರು, ಅಮೃತ ವಿದ್ಯಾಲಯ, ಮೈಸೂರು. ಸುರಾ ಸೇವಿತ ಪಾದ ಪಂಕಜಾಕರೆ ವಿರಾಜಿತ್ ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ ನೃತ್ಯತು ವಾಚಿ ಮೇ ಸದಾ. ಎಲ್ಲರಿಗೂ ಶುಭ ಸಂಜೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಮೈಸೂರು ಇದರ ದೂರಕರೆ ಉಪನ್ಯಾಸ ಮಾಲಿಕೆಯ 240ನೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಅಭಾಸಾಪದ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ, ಅಭಾಸಾಪದ ಇತರ ಬಂಧುಗಳಿಗೂ ಮತ್ತು ಕೇಳುಗರಾದ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತು ಅಭಾಸಾಪದ ಮಹಿಳಾ ಪ್ರಕಾರದ ವಿಶೇಷ ಪ್ರಸ್ತುತಿ ಭೈರಪ್ಪನವರ ಕಾದಂಬರಿಗಳ ಮಹಿಳಾ ಪಾತ್ರಗಳು. ಇತ್ತೀಚೆಗೆ ನಮ್ಮನ್ನು ಅಗಲಿದ ಕನ್ನಡ ಸಾರಸ್ವತ ಲೋಕದ ಮಹಾನ್ ಲೇಖಕ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದ ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರಿಗೆ ಇದು ಗೌರವಪೂರ್ವಕ ನುಡಿ ನಮನ. ಮಾನವ ಬದುಕಿನ ಒಳಹೊರಗನ್ನು ಅತ್ಯಂತ ಮಾರ್ಮಿಕವಾಗಿ, ಅಷ್ಟೇ ಗಟ್ಟಿಯಾಗಿ ತಮ್ಮ ಸಾಹಿತ್ಯದಲ್ಲಿ ಅನಾವರಣಗೊಳಿಸಿದವರು ಡಾಕ್ಟರ್ ಭೈರಪ್ಪನವರು. ಅವರ ಕಾದಂಬರಿಗಳನ್ನು ಓದುವುದೇ ಒಂದು ಕೌತುಕ. ಒಮ್ಮೆ ಹಿಡಿದು ಕೂತರೆ ಮುಗಿಸುವ ತನಕ ಸಮಾಧಾನ ಇಲ್ಲ, ಮುಗಿಸಿದ ಮೇಲೂ ಸಮಾಧಾನ ಇಲ್ಲ. ಮನಸ್ಸಿನ ತಳಮಳ ಎಷ್ಟೋ ದಿನಗಳವರೆಗೆ ಹಸಿರಾಗಿರುತ್ತೆ ಅನ್ನೋದು ನನ್ನ ಅನುಭವ, ಬಹುಶಃ ನಿಮ್ಮೆಲ್ಲರ ಅನುಭವವೂ ಆಗಿರಬಹುದು. ಇವತ್ತು ಭೈರಪ್ಪನವರ 3 ಕಾದಂಬರಿಗಳ ಬಗ್ಗೆ ಅಭಿಪ್ರಾಯ ಮಂಡಿಸ್ಲಿಕ್ಕೆ 3 ವಾಗ್ಮಿಗಳು ಬಂದಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಸುಸ್ವಾಗತ. ಮೊದಲಿಗೆ ಶ್ರೀಮತಿ ತೇಜಶ್ರೀ ಕುಲಕರ್ಣಿ. ಇವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಿಂದ ಬಿಎಡ್ ಪದವಿಯನ್ನು ಪಡೆದಿದ್ದಾರೆ. ಸೂರತ್ಕಲ್ನ ಎನ್.ಐ.ಟಿ.ಕೆ. ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಗಣಿತ ಶಿಕ್ಷಕಿಯಾಗಿ, ಕೆನರಾ ಕಾಲೇಜು ಮತ್ತು ಸೈಂಟ್ ಅಲೋಷಿಯಸ್ ಕಾಲೇಜುಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಹಿತ್ಯ, ಸಂಗೀತ ಇವರ ಮೆಚ್ಚಿನ ಹವ್ಯಾಸಗಳು. ಜಗನ್ನಾಥದಾಸರ ಹರಿಕಥಾಮೃತ ಸಾರವನ್ನು ಆನ್ಲೈನ್ ನಲ್ಲಿ ಪಾಠ ಮಾಡುತ್ತಿರುವ ಒಬ್ಬ ಪ್ರತಿಭಾವಂತೆ ತೇಜಶ್ರೀ ಕುಲಕರ್ಣಿ. ಇದೀಗ ಅವರು ಭೈರಪ್ಪನವರ ದಾಟು ಕಾದಂಬರಿಯ ಕುರಿತು ಮಾತನಾಡಲಿದ್ದಾರೆ. ತೇಜಶ್ರೀ ಶುರು ಮಾಡಿ. ಇಲ್ಲಿ ಸೇರಿರುವಂತಹ ಎಲ್ಲಾ ಸಾಹಿತ್ಯಾಸಕ್ತರಿಗೆ ನನ್ನ ನಮಸ್ಕಾರಗಳು. ನಾನು ಮಂಗಳೂರಿನಲ್ಲಿ ನೆಲೆಸಿರುವಂತಹ ಒಬ್ಬ ಸಾಮಾನ್ಯ ಗೃಹಿಣಿ. ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಅದರಲ್ಲೂ ಕಾದಂಬರಿ ಪ್ರಕಾರ ಅಂದ್ರೆ ಸ್ವಲ್ಪ ಹೆಚ್ಚು ಆಸಕ್ತಿ. ಅದನ್ನ ಓದ್ತೇನೆ ಹೊರತು ಅದ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವಳೇನಲ್ಲ. ಆದ್ರೂ ನಮ್ಮ ಆತ್ಮೀಯ ಸ್ನೇಹಿತೆಯಾದ ಶ್ರೀಮತಿ ರೂಪಶ್ರೀ ನಾಗರಾಜ್ ಅವರು ಈಗ ಮಾತಾಡಿ ನಿಮ್ಗೆ ಬರುತ್ತೆ ಅಂತ ಸ್ವಲ್ಪ ಧೈರ್ಯ ಕೊಟ್ರು. ನಾನ್ ಸ್ವಲ್ಪ ಹಿಂಜಾರ್ದೆ. ಎಲ್ಲ ಕಾದಂಬರಿ ಬಗ್ಗೆ ಮಾತಾಡ್ಬೇಕು, ಅದ್ರಲ್ಲೂ ಭೈರಪ್ಪನವ್ರ ಕಾದಂಬರಿ ಅನ್ನುವಾಗ ಸ್ವಲ್ಪ ಹಿಂಜರಿಕೆ ಆದದ್ದೇ ಸಹಜ. ಆದ್ರೂ ಕೂಡ ಅವರು ಧೈರ್ಯ ತುಂಬಿದ್ರಿಂದ ಈಗ ನಿಮ್ಮ ಮುಂದೆ ಇದ್ದೇನೆ. ಸೊ ಇಲ್ಲಿ ನಾನು ಹೇಳೋದಿಲ್ಲ, ನನ್ನ ಸಾಮಾನ್ಯಳ ಒಂದು ಅನಿಸಿಕೆ ಅಂತ ತಿಳ್ಕೊಂಡು ಸಹೃದಯರು ಏನೇ ತಪ್ಪುಗಳಿದ್ರು ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಮೈಸೂರು ಇದರ ಮಹಿಳಾ ಪ್ರಕಾರದ ಈ 240ನೇ ಉಪನ್ಯಾಸ ಮಾಲಿಕೆಯಲ್ಲಿ ಮಾನಿನಿ ಸಾಧಕಿಯರ ಇನಿದನಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭೈರಪ್ಪನವರ
ದಾಟು ಕಾದಂಬರಿ ಬಗ್ಗೆ ಮಾತಾಡುವ ಒಂದು ಧೈರ್ಯವನ್ನ ಮಾಡಿದ್ದೇನೆ. ಈ ದಾಟು ಕಾದಂಬರಿಯಲ್ಲಿ ಒತ್ತು ಕೊಡ್ತಾ ಇರುವುದು ಮಹಿಳಾ ಪಾತ್ರಗಳ ಬಗೆಗೆ. ಇಡೀ ಕಥೆಯನ್ನ ಹೇಳೋದಿಲ್ಲ, ಬರೀ ಮಹಿಳಾ ಪಾತ್ರದಿಂದ ಆ ಕಥೆಯನ್ನ ಹೇಳುವ ಪ್ರಯತ್ನವನ್ನ, ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ ಪ್ರಶಸ್ತಿ ಪಡೆದಂತ ಈ ಕಾದಂಬರಿ ದಾಟು ಮತಾಂಧತೆ, ಅಂತರ್ಜಾತೀಯ ವಿವಾಹ, ಇದರ ಹಿನ್ನೆಲೆಯಲ್ಲಿ ಆಗುವಂತಹ ಸಂಘರ್ಷ ಮತ್ತು ನಾಯಕಿಯ ಪ್ರಗತಿಪರ ದೃಷ್ಟಿ, ಕ್ರಾಂತಿಕಾರಿ ನಿಲುವು ಮತ್ತು ಶಕ್ತ ಪಾತ್ರ ಚಿತ್ರಣಗಳಿಂದ ಕನ್ನಡ ಸಾಹಿತ್ಯಕ್ಕೆ ಒಂದು ಪ್ರಮುಖ ಕೊಡುಗೆ ಅಂತ ಆ ಪ್ರಶಸ್ತಿ ವಾಚನ ಹೇಳ್ತದೆ. ಇಲ್ಲಿ ಬರುವ ಮಹಿಳಾ ಪಾತ್ರಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಕಥೆಯ ಒಂದು ಸ್ಥೂಲ ಚಿತ್ರಣವನ್ನು ಕೊಟ್ಟು ಮುಂದೆ ಸಾಗುವಂತ ಇದ್ದೇನೆ. ಇಲ್ಲಿ ಹೆಚ್ಚಿನವರೆಲ್ಲ ಈ ಕಾದಂಬರಿಯನ್ನು ಓದಿದವರೇ ಇದ್ದೀರಿ, ಆದ್ರೂ ಕೂಡ ಒಂದು ಸಣ್ಣ ಒಂದು 4-5 ಲೈನಿನಲ್ಲಿ ಇದನ್ನು ಹೇಳಿ ಮತ್ತೆ ಇವತ್ತಿನ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ತಿರುಮಲಾಪುರ ಎಂಬುದಂತ ಒಂದು 500 ಮನೆಗಳಿರುವ 3000 ಜನಸಂಖ್ಯೆ ಇರುವಂತ ಹಳ್ಳಿ. ಈ ನಮ್ಮ ಕಥೆ ನಡೀತಾ ಇರೋದು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆದ ನಂತರದ ದಿನಗಳಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ. ಸೊ ಆ ಊರಿನಲ್ಲಿ ಒಂದು ಶ್ರೀನಿವಾಸನ ದೇವಸ್ಥಾನ ಊರಿನಿಂದ 3 ಫರ್ಲಾಂಗ್ ದೂರದಲ್ಲಿದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ಭಾರಿ ಕೆರೆ ಇದೆ. ಈ ಕೊನೆಗೆ ನಮ್ಮ ಕ್ಲೈಮ್ಯಾಕ್ಸಿಗೆ ಬರುವಾಗ ಈ ಕೆರೆಯೇ ನಮ್ಮನ್ನ ಅಲ್ಲಿ ಚಿತ್ರಣದಲ್ಲಿ ಬರ್ತದೆ. ದೇವಸ್ಥಾನದ ಅರ್ಚಕರಾದಂತಹ ವೆಂಕಟರಮಣಯ್ಯನವರು, ಅವರ ಮಗಳು ಸತ್ಯಭಾಮೆ, ಅವಳು ಈ ಕಾದಂಬರಿಯ ನಾಯಕಿ, ಮತ್ತು ಅದೇ ಊರಿನ ಗೌಡ್ರು ಮತ್ತು ಮಂತ್ರಿಗಳು ಆದಂತ ಮೇಲಗಿರಿ ಗೌಡ ಎನ್ನುವಂತವರ ಮಗ ಶ್ರೀನಿವಾಸ. ಸೊ ಇವರಿಬ್ರು ಮದುವೆ ಆಗ್ಬೇಕು ಅಂತ ನಿಶ್ಚಯಿಸಿದ ನಂತರ ಏನೇನು ಬೆಳವಣಿಗೆಗಳಾಗ್ತದೆ ಅನ್ನೋದೇ ಈ ಕಾದಂಬರಿಯಲ್ಲಿ ಇರುವಂತಹ ವಸ್ತು. ಇಲ್ಲಿ ಅಣ್ಣ ವೆಂಕಟೇಶ ಏನೇನ್ ತಂತ್ರಗಳನ್ನ ಮಾಡ್ತಾನೆ, ಮತ್ತು ಸತ್ಯಭಾಮೆಯ ತಂದೆ ಸಿಟ್ಟು, ಮತ್ತೆ ಮೇಲ್ಗಿರಿ ಗೌಡರ ರಾಜಕೀಯ, ಇವೆಲ್ಲದರಿಂದ ಈ ಮದುವೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆ ಸಮಯದಲ್ಲಿರುವಂತಹ ಜಾತಿ ವ್ಯವಸ್ಥೆಯಲ್ಲಿ, ಅವಾಗ ಸ್ವಾತಂತ್ರ್ಯದ ಸ್ವಲ್ಪ ಕಾಲದ ನಂತರ ನಡೆದ ಈ ಕಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದಂತ ಸತ್ಯಭಾಮೆ, ನಮ್ಮ ಕಾದಂಬರಿಯ ನಾಯಕಿ, ಏನೇನ್ ಕಷ್ಟಗಳನ್ನು ಎದುರಿಸ್ತಾಳೆ, ಮತ್ತು ಶ್ರೀನಿವಾಸ ಯಾವ ರೀತಿ ಹೇಡಿಯಾಗಿ ಹಿಂದೆ ಸರಿತಾನೆ, ವೆಂಕಟರಮಣಯ್ಯನವರು ಅಂದ್ರೆ ಸತ್ಯಭಾಮೆಯ ತಂದೆ, ಅವರ ಮನಸ್ಥಿತಿ ಹೇಗಿರುತ್ತದೆ, ಮತ್ತೆ ಊರಿನ ದೇವಸ್ಥಾನವನ್ನ ಪ್ರವೇಶಿಸುವ ವಿಚಾರವಾಗಿ ಮೇಲ್ಜಾತಿಯವರು ಮತ್ತು ಹರಿಜನರ ನಡುವೆ ಘರ್ಷಣೆಗಳು, ಇದನ್ನೆಲ್ಲ ಭೈರಪ್ಪನವರು ಬಹಳ ಸುಂದರವಾಗಿ ಮತ್ತು ವಸ್ತುನಿಷ್ಠವಾಗಿ ಚಿತ್ರಣವನ್ನ ಮಾಡಿದ್ದಾರೆ. ಕಾದಂಬರಿಯಲ್ಲಿ ಮಹಿಳಾ ಪಾತ್ರಗಳು ಬಹಳ ಅಂತೇನಿಲ್ಲ. ನಾಯಕಿ ಮುಖ್ಯವಾಗಿ ಇರುವಂತದ್ದು ನಾಯಕಿ ಸತ್ಯಭಾಮೆ, ಮತ್ತೆ ಮಂತ್ರಿಗಳಾದ ಮೇಲಗಿರಿ ಗೌಡರ ಪತ್ನಿ, ಇನ್ನೊಂದು ಪಾತ್ರ ಬರುವಂತದ್ದು ಮಾದಿಗರ ಅಂದ್ರೆ ಕೆಳಜಾತಿಯ ಹೆಣ್ಣಾದ ಮಾತಂಗಿ, ಮತ್ತು ಮಾದಿಗರ ಮುಖಂಡರಾದಂತ ಬೆಟ್ಟಯ್ಯನವರು, ಅವರ ಮಗಳು ಮೀರಾ. ಸೊ ಮತ್ತು ಕೊನೆಗೆ ಇನ್ನೊಂದು ಸಣ್ಣ ಪಾತ್ರ ಶ್ರೀನಿವಾಸನ ಪತ್ನಿಯಾಗಿ ಬರುವಂತ ಕುಮುದಿನಿ ಎನ್ನುವಂತ ಹೆಣ್ಣು. ಇದಿಷ್ಟು ಈ ಕಾದಂಬರಿಯಲ್ಲಿ ಬರುವ ಒಂದು ಪ್ರಮುಖ ಪಾತ್ರಗಳು. ಇಲ್ಲಿ ಸತ್ಯಭಾಮೆಯ ಇಡೀ ಕಥೆಯನ್ನ ಸತ್ಯಭಾಮೆಯ ಏನು ಅವಳು ವೆಂಕಟರಮಣಯ್ಯನವರ ಮಗಳಾದ ಅವಳೇ ಈ ನಾಯಕಿ. ಈ ಕಥೆಯ ಉದ್ದಕ್ಕೂ, ಈ ಕಾದಂಬರಿ ಉದ್ದಕ್ಕೂ ಅವಳ ಮೂಲಕವೇ ಈ ಕಥೆಯನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ಕಾದಂಬರಿ. ಈ ಅರ್ಚಕರಾದಂತ ವೆಂಕಟರಮಣಯ್ಯನವರ ಮಗಳು ಸತ್ಯಭಾಮೆ ಸಣ್ಣ ವಯಸ್ಸಿನಲ್ಲೇ ತಾಯಿಯನ್ನ ಕಳ್ಕೊಂಡಿದ್ದಾಳೆ, ತಂದೆಯ ಆಶ್ರಯದಲ್ಲಿ ಬೆಳೀತಾಳೆ, ಓದಿನಲ್ಲಿ ಜಾಣೆ. ಹಾಗಾಗಿ ಮೈಸೂರಿನಲ್ಲಿ ತಂದೆ ಕೂಡ ಒಪ್ಕೊಳ್ತಾರೆ ಅವಳನ್ನ ಮುಂದೆ ಓದಿಸ್ಲಿಕ್ಕೆ. ಆವಾಗಿನ ಕಾಲದಲ್ಲಿ ಅದು ಪೇರೆಂಟ್ಸ್ ಆ ತರ ಹೇಳುದು ಕಷ್ಟ ಇತ್ತು, ಆದ್ರೂ ಕೂಡ ತಂದೆ ಅವಳನ್ನ ಮೈಸೂರಿನಲ್ಲಿ ಓದಿಸ್ತಾರೆ. ಇತಿಹಾಸದಲ್ಲಿ MA ಮಾಡ್ತಾಳೆ, ಬೆಂಗಳೂರಿನ ಕಾಲೇಜಿನಲ್ಲಿ ಕೆಲಸಕ್ಕೂ ಸೇರ್ಕೊಳ್ತಾಳೆ. ಜಾತಿ ವ್ಯವಸ್ಥೆ ಬಗ್ಗೆ ನಂಬಿಕೆ ಇರದಂತ ಅವಳು, ಇದು ಜಾತಿ ವ್ಯವಸ್ಥೆ ಎಲ್ಲ ಸುಳ್ಳು, ಈ ರೀತಿ ವ್ಯತ್ಯಾಸ ಇಲ್ಲ, ಈ ಪದ್ಧತಿ ಮುಂದೆ ಹೇಗ ಮಾಯವಾಗ್ಬೇಕು ಎಂಬ ಅಭಿಪ್ರಾಯ ಇರುವಂತವಳು. ಅವಾಗ ಇತರೆ ಜಾತಿ, ಬೇರೆ ಗೌಡರ ಜಾತಿಯ ಶ್ರೀನಿವಾಸನನ್ನ ಮದುವೆ ಆಗಬೇಕು ಅಂತ ಬಯಸಿದಾಗ ತಂದೆಗೆ ಗೊತ್ತಾಗಿ ಅವಳನ್ನ ಚಪ್ಪಲಿ ತಗೊಂಡು ಹೊಡಿತಾರೆ ಅವ್ರ ತಂದೆ. ಆದ್ರೂ ಕೂಡ ಅವಳು ಸಹಿಸಿಕೊಂಡು ಸುಮ್ಮನಿರ್ತಾಳೆ. ಶ್ರೀನಿವಾಸನ ತಂದೆ ಇವರು ಮೇಲ್ಗಿರಿ ಗೌಡ್ರು ರಾಜಕೀಯ ಮಾಡ್ತಾರೆ ಇಲ್ಲಿ. ಸೊ ರಾಜಕೀಯ ಮಾಡಿ ಅವರಿಗೆ ಲಾಭದ ಆಸೆ, ಮತ್ತು ಇನ್ನೊಂದು ಈ ಕಡೆ ಶ್ರೀನಿವಾಸನ ತಾಯಿ ರಂಗಮ್ಮ ಅನ್ನೋದು. ಸೊ ಅವಳಿಗೆ ಇದು ಬ್ರಾಹ್ಮಣರ ಹುಡುಗಿಯನ್ನ ಮದುವೆ ಆಗೋದು ತಪ್ಪು ಎನ್ನುವಂತ ಪಾಪ ಪ್ರಜ್ಞೆ. ಸಮಾಜ ಎರಡು ರೀತಿಯಿಂದ ಈ ಮದುವೆ ಆಗೋದು ನಿಲ್ಲುತ್ತದೆ. ಅವಾಗ ಸಮಾಜದಲ್ಲಿ ಸತ್ಯಭಾಮೆ ಅವಮಾನಗಳನ್ನ ಎದುರಿಸ್ಬೇಕಾಗ್ತದೆ.
ಬಾಡಿಗೆ ಮನೆಯಲ್ಲಿ ಇರುವಂತಹ ಮಾಲೀಕನೂ ಅವಳಿಗೆ ಅವಮಾನ ಮಾಡ್ತಾನೆ, ಮತ್ತೆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಿಂದ ಕೂಡ ಅವಳು ಅವಮಾನಕ್ಕೆ ಒಳಗಾದ್ರೂ ಕೂಡ ಎಲ್ಲವನ್ನ ಧೈರ್ಯದಿಂದ ಎದುರಿಸ್ತಾಳೆ ಸತ್ಯಭಾಮೆ. ಸೊ ಕಾಲೇಜಿನ ಕೆಲಸವನ್ನ ಕಳೆದುಕೊಂಡ್ರು ಕೂಡ ಒಂದು ಕಾಲದಲ್ಲಿ ಅಲ್ಲಿ ಅಷ್ಟು ಓದಿದ್ರು ಕೂಡ ಸೀರೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಇವಳು. ಆಗ ಕಾಲೇಜಿನ ಪ್ರಾಂಶುಪಾಲರ ಜೊತೆ ಮಾತಾಡುವಾಗ ಅವಳು ಹೇಳ್ತಾಳೆ, ಈ ಮೂಲದಲ್ಲಿ ಜಾತಿ ಅನ್ನೋದು ಬೆಳೆದಿದ್ದು ಹಸುವಿನ ಆಧಾರದ ಮೇಲೆ, ವೃತ್ತಿಯ ಆಧಾರದ ಮೇಲೆ. ಸೊ ಈಗ ಹುಟ್ಟಿನ ಕಟ್ಟುಪಾಡನ್ನ ಅದನ್ನ ವೃತ್ತಿಯಿಂದ ಸಪರೇಟ್ ಮಾಡ್ಬೇಕು, ತೆಗೆದುಹಾಕುವ ಕಾಲ ಬಂದಿದೆ. ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಗೆ ಈ ತರ ಹಾಕದೆ ಎಲ್ಲಾ ರೀತಿಯ ವೃತ್ತಿಗಳ ಪರಿಚಯ ಮಾಡಿಕೊಟ್ರೆ ಆವಾಗ ಜಾತಿಗೂ ಮತ್ತು ಇದಕ್ಕೂ ಸಂಬಂಧ ಇರುವುದಿಲ್ಲ ಅಂತ ಅವಳು ವಾದಿಸ್ತಾಳೆ. ಆದ್ರೆ ಈ ಮುಂದೆ ಮದುವೆ ನಿಂತಾಗ ಈಗ ಇದ್ದ ಕೆಲಸ ಹೋಗ್ತದೆ. ಯಾಕಂದ್ರೆ ಆ ಕಾಲೇಜು ಮೇಲ್ಜಾತಿಯವರದ್ದು, ಇವಳು ಕೆಳಗಿನ ಜಾತಿಯವನನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದಾಗ ಕೆಲಸವನ್ನ ಏನೋ ನೆಪ ಮಾಡಿ ಕೆಲಸ ಕಳೆದುಕೊಳ್ತಾಳೆ. ಆವಾಗ ಇನ್ನೊಬ್ರು ಸಹ ಪ್ರಾಧ್ಯಾಪಕರು ಅವಳಿಗೆ ಒಂದು ಸೂಚನೆ ಕೊಡ್ತಾರೆ, ಉಪಾಯವನ್ನು ಹೇಳಿಕೊಡ್ತಾರೆ. ಏನ್ ಹೇಳ್ಬೇಕು, ಯಾಕೆಂದ್ರೆ ಹೇಗೂ ನಿನಗೆ ಮದುವೆ ನಿಂತಿದೆ, ನಾನೇ ಮದುವೆ ಬೇಡ ಅಂದೆ, ಏನೋ ಕೆಟ್ಟಗಳಿಗಳ ಯೋಚನೆ ಬಂದಿತ್ತು ಅಂತ ಕಮಿಟಿಯವ್ರ ಮುಂದೆ ನಿಂಗೆ ಹೇಳಿದ್ರೆ ನಿನ್ನ ನೌಕರಿ ಉಳಿಬಹುದು ಅನ್ನುವ ಸೂಚನೆಯನ್ನ ಕೊಟ್ಟಾಗ ಸತ್ಯಭಾಮೆ ಹೇಳ್ತಾಳೆ, ಅವಳು ನೌಕರಿಗೋಸ್ಕರ ನಾನು ಪ್ರಿನ್ಸಿಪಾಲ್ರ ಮುಂದೆ ಪಶ್ಚಾತ್ತಾಪ ಪಡೆಯುವುದು ಏನಿದ್ರೆ ಅದು ನೀಚ ಕೆಲಸ. ಅಲ್ಲದೆ ಈಗ ಅವನು ಓಡಿ ಹೋದಂತ ಶ್ರೀನಿವಾಸನನ್ನು ಅವನು ಮದುವೆ ಬೇಡ ಅಂತೇಳಿ ಹೇಳಿ ಓಡದಂತ ಅವನನ್ನು ಬೈಯೋದಿಲ್ಲ ಅವಳು. ಸೊ ಹೀಗೆ ಬೈಯುವುದು ಸರಿಯಲ್ಲ ಅಂತ ಭಾವಿಸ್ತಾಳೆ. ಹಾಗಾಗಿ ತಾನು ನಂಬಿದ ಸಿದ್ಧಾಂತಗಳಿಗೆ ಅಂಟಿಕೊಳ್ಳುವಂತ ಗಟ್ಟಿ ಹೆಣ್ಣು ಅವಳು. ಸೀರೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದಾಗ ಅವಳು ಸಹ ಪ್ರಾಧ್ಯಾಪಕರು ಕೇಳ್ತಾರೆ, ನೀವಿಷ್ಟು ಬುದ್ಧಿವಂತೆಯಾಗಿರಿ, ಆದ್ರೂ ಕೂಡ ಯಾಕೆ ಸೇಲ್ಸ್ ಗರ್ಲ್ ಆಗಿ ಇಷ್ಟು ಸಣ್ಣ ಕೆಲಸವನ್ನ ಮಾಡ್ತೀರಿ? MA ಓದಿದವಳು ಇವಳು. ಆವಾಗ ಅವಳು ಹೇಳ್ತಾಳೆ, ಇತಿಹಾಸದಲ್ಲಿ ಅವಳು ಹೆಂಗಸರು ಶುದ್ಧರು ಕೂಡ ಇಬ್ರು ಸಮಾನರು, ಇವರಿಗೂ ವಿದ್ಯೆಯ ಹಕ್ಕು ಇರ್ಲಿಲ್ಲ, ಕಲಿಯಬೇಕು, ಕಲಿಯುವ ಹಕ್ಕು ಹಿಂದಿನ ಕಾಲದಲ್ಲಿ ಹಾಗೆ ಇತ್ತು, ಆಗಿನ ಸಮಾಜದಲ್ಲಿ ಹಾಗೆ. ನಾನೇನ್ ಇಷ್ಟೆಲ್ಲ ಓದಿನಿ, ಇದೇ ನನಗೆ ಇಷ್ಟೆಲ್ಲ ಹಗರಣಕ್ಕೆ ಕಾರಣ ಆಯ್ತು, ನನ್ನ ಕೆಲಸವೂ ಹೋಯ್ತು ಮತ್ತು ನನಗೆ ಮದುವೆ ಸಂಬಂಧವೂ ತಪ್ಪಿತು, ಏನು ಓದಿಲ್ಲ ಅಂತ ತಿಳ್ಕೊಳ್ತೇನೆ, ಹಾಗೆ ಈ ಸೇಲ್ಸ್ ಗರ್ಲ್ ಕೆಲಸ ಮಾಡ್ತೇನೆ ಅಂತ ನೋವಿನಿಂದ ಹೇಳ್ತಾಳೆ. ಇವು ಅವಾಗಿನ ಸಮಾಜದ ಪರಿಸ್ಥಿತಿಯನ್ನು ತೋರಿಸಿಕೊಡ್ತಾಳೆ. ಮುಂದೆ ಮಗಳಿಗೆ ಈ ಮಗಳ ಮದುವೆಯ ನಿಂತು ಹೋದ ವಿಷಯದ ವೆಂಕಟರಮಣ ಅವ್ರು ಏನ್ ಮಾಡ್ತಾರೆ, ಮತ್ತೆ ದುಃಖದಿಂದ ಅವಳನ್ನ ವಾಪಸ್ ತಮ್ಮೊಂದಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಮತ್ತೊಂದು ಮದುವೆ ಮಾಡೋಣ ಅವಳಿಗೆ ಅಂತ. ಯಾಕೆಂದ್ರೆ ಅಲ್ಲಿ ಶ್ರೀನಿವಾಸ ಮತ್ತೊಂದು ಮದುವೆಯನ್ನ ಆಗಿರ್ತಾನೆ. ಆದ್ರೆ ಅವಳು ನಿರಾಕರಿಸ್ತಾಳೆ. ಸತ್ಯ ನಿರಾಕರಿಸಿದಾಗ ಇವರು ಅವಳ ಭವಿಷ್ಯಕ್ಕೋಸ್ಕರ ತಮ್ಮ ಆಸ್ತಿಯ ಅರ್ಧ ಪಾಲನ್ನ ಅವಳ ಹೆಸರಿಗೆ ಬರೆದು ವಿಲ್ ಮಾಡಿಸ್ತಾರೆ. ಈ ತರ ಇಲ್ಲಿ ಶ್ರೀನಿವಾಸ ಇನ್ನೊಂದು ಮದುವೆಯನ್ನ ಆಗ್ತಾನೆ. ಅದು ಕೂಡ ಎಲ್ಲ ರಾಜಕೀಯ ಮೇಲಾಟದಲ್ಲಿ ಇನ್ನೊಂದು ಶ್ರೀಮಂತರ ಹೆಣ್ಣನ್ನ ಮದುವೆ ಆಗ್ತಾನೆ. ಹಾಗಾಗಿ ಅದು ಮೇಲಗಿರಿ ಗೌಡರ ರಾಜಕೀಯ ಅಲ್ಲಿ ಇರ್ತದೆ. ಅದನ್ನೆಲ್ಲ ಬಹಳ ಚೆನ್ನಾಗಿ ಭೈರಪ್ಪನವರು ಚಿತ್ರಣವನ್ನ ಮಾಡಿದ್ದಾರೆ. ಅವಳಿಗೆ ಇನ್ನೊಂದು ಮದುವೆ ಆದ ವಿಷಯ ತಿಳಿದು ಕೋಪ ಬರ್ತದೆ. ಕೋಪ ಬಂದ್ರು ಕೂಡ ಅವಳು ಮಾತು ಹೇಳ್ತಾಳೆ, ನನ್ನನ್ನು ಬೇಡ ಅಂತ ಕೈ ಬಿಟ್ಟವನು ಬೇರೆ ಮದುವೆ ಆದ್ರೇನು ಬಿಟ್ರೇನು, ಅದ್ರ ಬಗ್ಗೆ ಅವನ ಬಗ್ಗೆ ನಾನು ಯಾಕೆ ಕೋಪ ತೋರಿಸ್ಬೇಕು? ಕೋಪ ತೋರಿಸುದು ಕೂಡ ಒಂದು ವಿಧವಾದ ದೈನ್ಯ ಎನ್ನುವಂತ ಭಾವನೆ ಈ ಸತ್ಯಭಾಮೆಯಲ್ಲಿ. ಇನ್ನು ಮುಂದೆ ಸ್ವಲ್ಪ ಸಮಯ ಕಳೆದಾಗ ಕೆಲವೊಂದು ಕಾರಣಗಳಿಂದಾಗಿ ಇಲ್ಲಿ ಅವಳ ತಂದೆಗೆ ಊರಲ್ಲಿ ಮತಿಭ್ರಮಣೆ ಆಗಿದೆ ಅಂತ ಗೊತ್ತಾಗ್ತದೆ ಅವಳಿಗೆ. ವೆಂಕಟರಮಣಯ್ಯನವರು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಮತಿಭ್ರಮಣೆ ಆಗಿದೆ ಅಂತ ಗೊತ್ತಾಗಿ ಮತ್ತೆ ವಾಪಸ್ಸು ಹಳ್ಳಿಗೆ ಬರ್ತಾಳೆ ಸತ್ಯಭಾಮೆ. ಅಲ್ಲಿ ಇವರಿಗೆ ಈ ತಾವು ವಸಿಷ್ಠ ಮಹರ್ಷಿಗಳು ಅಂತೇಳಿ ಭಾವಿಸ್ತಾ ಇದ್ದಂತ ವೆಂಕಟರಮಣಯ್ಯನವರು ಇವಳಿಗೆ ಯಜ್ಞೋಪವೀತ ಧಾರಣೆಯನ್ನ ಮಾಡ್ತಾರೆ, ಗಾಯತ್ರಿ ಮಂತ್ರದ ಉಪದೇಶ ಮಾಡ್ತಾರೆ. ಅವ್ರ ಬುದ್ಧಿ ಸರಿ ಇಲ್ಲ ಅಂತೇಳಿ ಅವಳು ಸುಮ್ಮನಿದ್ರು ಕೂಡ ಆ ಗಾಯತ್ರಿ ಮಂತ್ರ ಹೋಮ ಹವನದಲ್ಲಿ ಏನೋ ಒಂದು ರೀತಿಯ ಆಕರ್ಷಣೆ ಅವಳಿಗೆ ಉಂಟಾಗ್ತದೆ. ಒಂದು ಸಾರಿ ದೇವಸ್ಥಾನಕ್ಕೆ ವೆಂಕಟರಮಣಯ್ಯನು ಹೋದಾಗ ಅಲ್ಲಿ ಶ್ರೀನಿವಾಸ ಮತ್ತು ಅವನ ಇನ್ನೊಂದು ಪತ್ನಿ ಕುಮುದಿನಿ ಎನ್ನುವಂತ ಅವಳ ಪತ್ನಿಯನ್ನ ನೋಡ್ತಾರೆ. ಅವಳು ಬಸರಿ, ಕುಮುದಿನಿ ಆವಾಗ ಬಸರಿಯಾಗಿದ್ದಾಳೆ. ಅವಳನ್ನ ನೋಡಿ ಇವರು ನಿನ್ನ ಈ ಗರ್ಭ ಉಳಿಯುವುದಿಲ್ಲ ಅಂತ ಕಿರುಚಾಡ್ತಾರೆ. ಅದನ್ನ ಕೇಳಿ ಅವನು ಶ್ರೀನಿವಾಸನ ಇನ್ನೊಂದು ಮದುವೆ ಆಗಿದ್ದು ಮತ್ತ ಅವಳ ಹೆಂಡತಿಯನ್ನ ನೋಡಿ ಇವಳ ಮನಸ್ಸು ಅಲ್ಲೋಲ ಕಲ್ಲೋಲ ಆದ್ರೂ ಕೂಡ ಸತ್ಯಭಾಮೆ
ತನ್ನ ಅಪ್ಪ ಹೀಗೆ ಶಾಪ ಕೊಟ್ಟಿದ್ದನ್ನ ಕೇಳಿ ಅಪ್ಪನ ಕೆಟ್ಟ ಮಾತು ಸುಳ್ಳಾಗ್ಲಿ, ಯಾರಿಗೂ ಕೇಡಾಗುವುದು ಬೇಡ ಅಂತ ಹಾರೈಸ್ತಾಳೆ. ಹಾಗಾಗಿ ಅಂಥ ಮನೋಭಾವದಳು ಈ ಸತ್ಯಭಾಮೆ. ಈ ತಂದೆ ತಾನು ವಸಿಷ್ಠ ಮಹರ್ಷಿ ನನ್ನ ಅರುಂಧತಿಯನ್ನು ಹುಡುಕ್ತಾ ಇದ್ದೇನೆ ಅಂತ ತಂದೆ ಹೇಳಿದಾಗ, ಆವಾಗ ಅವಳಿಗೆ ಅರುಂಧತಿ ಒಬ್ಬ ಕೆಳಜಾತಿಯ ಹೆಣ್ಣು, ಹಾಗಾಗಿ ಅವಳಿಗೆ ತಂದೆಗೂ ಏನೋ ಒಂದು ಸಂಬಂಧ ಇರಬಹುದು ಅಂತ ಅನುಮಾನ ಪಟ್ಟು ಆ ಕೆಳಜಾತಿಯರ ಮಾದಿಗರ ಕೇರಿಗೆ ಹೋಗ್ತಾಳೆ. ಅಲ್ಲಿ ಅವರ ಮುಖಂಡರಾದಂತ ಬೆಟ್ಟಯ್ಯ ಎನ್ನುವಂತ ಪಾತ್ರ, ಅವರ ಮಗ ಮೋಹನದಾಸ, ಅವನ ಪರಿಚಯ ಆಗ್ತದೆ. ಈ ಮೋಹನದಾಸ ಏನಿದ್ದಾನೆ ಅವನು ಕ್ರಾಂತಿಕಾರಿ ಸ್ವಭಾವದ, ಮೇಲ್ಜಾತಿಯವರನ್ನ ತೀವ್ರವಾಗಿ ದ್ವೇಷಿಸುವಂತ ಸ್ವಭಾವ. ಅವನೇನ್ ಒಂದ್ ಸರಿ ದೇವಸ್ಥಾನದ ಹತ್ತಿರ ವೆಂಕಟರಮಣಯ್ಯನವ್ರನ್ನ ಹೀಯಾಳಿಸ್ತಾನೆ, ಇನ್ಸಲ್ಟ್ ಮಾಡ್ತಾನೆ. ಹಾಗಾಗಿ ಅಲ್ಲಿ ತಂದೆಗೆ ಬುದ್ಧಿ ಸರಿ ಇಲ್ಲ ಅನ್ನೋದು ಗೊತ್ತಿದ್ರು ಈ ರೀತಿ ಮಾಡಿದ್ದನ್ನ ಖಂಡಿಸಿದಂತ ಸತ್ಯಭಾಮಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಏನಾದ್ರೂ ಒಂದು ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ಯೋಚನೆ ಮಾಡುವಾಗಲೇ ಅವರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ತಂದೆ. ಅದರ ಆರೋಪ ಈಗ ಮೋಹನ್ ದಾಸನ್ ಮೇಲೆ ಬಂದ್ರೂ ಕೂಡ ಅದು ನಿಜ ಅಲ್ಲ. ಅವ್ರ ಬುದ್ಧಿ ಸರಿ ಇರ್ಲಿಲ್ಲ, ಅವರು ತಮ್ಮ ಯಾವುದೋ ಒಂದು ಕೃತಯುಗದ ಲೋಕದಲ್ಲಿ ಜೀವನ ಮಾಡ್ತಾ ಇದ್ರು, ಪ್ರಳಯದ ಬಗ್ಗೆ ಮಾತಾಡ್ತಾ ಇದ್ರು. ಇದನ್ನೆಲ್ಲ ಗೊತ್ತಿದ್ದಂತ ಭಾಮಿ ಏನ್ ಮಾಡ್ತಾಳೆ, ತಾನೇ ಒಂದು ಬರೆದು ಕೊಟ್ಟು ಪೊಲೀಸರಿಗೆ ಮೋಹನ್ ದಾಸನ್ ಮೇಲೆ ಅಪರಾಧ ಬರಲಾಗದಾಗೆ ಮಾಡ್ತಾಳೆ. ಅವಳಿಗೆ ಸತ್ಯದ ಪರವಾಗಿ ನಿಲ್ಲುವಂತ ಛಾತಿ ಇದ್ದದ್ದು ಈ ಸತ್ಯಭಾಮಿ. ಮುಂದೆ ಅವಳು ತಂದೆ ಹೋದ ನಂತರ ತಾನೂ ಆ ತೋಟದಲ್ಲೇ ಇರಬೇಕಂತ ನಿಶ್ಚಯವನ್ನ ಮಾಡಿ, ಆವಾಗ ಮಾದಿಗರ ಮುಖಂಡರಾದಂತಹ ಬೆಟ್ಟಯ್ಯನವರ ಮಗಳು ಮೀರಾಳ ಪರಿಚಯ ಆಗ್ತದೆ ಇವಳಿಗೆ. ಅವಳು ಅಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ರು, ಬುದ್ಧಿವಂತೆಯಾಗಿದ್ದರಿಂದ ಮುಂದೆ ಓದ್ಲಿ ಅಂತ ಅವಳನ್ನು ಪಟ್ಟಣಕ್ಕೆ ಕಳಿಸಿ ಅಂತ ಅವ್ರ ಮುಖಂಡರನ್ನ ಒಪ್ಪಿಸ್ತಾಳೆ. ಮತ್ತೆ ಮೋಹನ್ ದಾಸ ಕ್ರಾಂತಿ ಮಾಡಬೇಕು, ಮೇಲ್ಜಾತಿಯವರನ್ನ ಮತ್ತು ಸಮಾನತೆಯನ್ನ ತರಬೇಕು ಅಂತೇಳಿ ಇವಳ ಹತ್ರ ನೀನೊಂದು ನನಗೆ ಒಂದು ಇತಿಹಾಸದ ಪುಸ್ತಕವನ್ನು ಬರೆದು ಕೊಡು ಅನ್ನುವಾಗ ಒಪ್ತಾಳೆ ಇವಳು. ಈ ಕಡೆ ಶ್ರೀನಿವಾಸ ಏನಾಗಿದ್ದಾನೆ, ತನ್ನ ಈ ಪತ್ನಿಯನ್ನ ಕಳೆದುಕೊಳ್ತಾನೆ. ಅವನ ಪತ್ನಿ ಕುಮುದಿನಿ ಬಸುರಿ ಹೆಂಗಸು, ಆ ಶಾಪ ವೆಂಕಟರಮಣಯ್ಯನವರ ಶಾಪದಿಂದ ಚಿಂತನೆಯನ್ನ ಮಾಡಿ ಅವಳು ಏನಾಗಿತ್ತಂದ್ರೆ ಕುಮುದಿನಿ ಸತ್ತು ಹೋಗ್ತಾನೆ. ಆವಾಗ ಇವನು ಕುಡಿತದ ಚಟಕ್ಕೆ ಬೀಳ್ತಾನೆ ಶ್ರೀನಿವಾಸ. ಅವನನ್ನ ಕರೆದು ಬುದ್ಧಿ ಹೇಳ್ತಾಳೆ ಇವಳು ಸತ್ಯಭಾಮಿ. ಅವನನ್ನು ಬುದ್ಧಿ ಹೇಳಿ ಆವಾಗ ಇವನು ನೀನ್ ನನ್ನನ್ನ ಮದುವೆ ಆಗು ಅಂತ ಮತ್ತೆ ಇನ್ನೊಮ್ಮೆ ಕೇಳಿದಾಗ ಅವಳು ಮದುವೆಯ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಜಾತಿ ಸಮಾನತೆ ಬರಬೇಕು ಅಂತಂದ್ರೆ ಹೆಣ್ಣುಗಳನ್ನ ಕೊಟ್ಟು ತಗೊಂಡು ಮಾಡಿದ್ರೆ ಸಮಾಜದಲ್ಲಿ ಸಮಾನತೆ ಬರ್ತದೆ ಅಂತೇಳಿ ನೀನು ಮಾದಿಗರ ಹೆಣ್ಣಾದಂತ ಮೀರಾಳನ್ನ ಮದುವೆಯಾಗು ಅಂತ ಸಲಹೆ ಕೊಡ್ತಾಳೆ. ನಿಧಾನಕ್ಕೆ ಶ್ರೀನಿವಾಸ್ ಕೂಡ ಒಪ್ಕೊಳ್ತಾನೆ, ಅವಳ ಜೊತೆ ಓಡಾಡ್ತಾನೆ. ಆದ್ರೆ ಮತ್ತೆ ಇಲ್ಲಿ ಮೇಲಿಗಿರಿ ಗೌಡರ ರಾಜಕೀಯ ಪ್ರವೇಶ ಮಾಡ್ತದೆ. ಕೆಳಜಾತಿಯ ಹೆಣ್ಣು ತಮಗಿಂತ ಇವರು ಗೌಡ್ರು ಕೆಳಗಿನ ಜಾತಿಯ ಮಾದಿಗರ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳಿಕ್ಕೆ, ತಮ್ಮನ್ನ ಸೊಸೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಪ್ಪಿಗೆ ಇಲ್ಲ. ಹಾಗಾಗಿ ಅವರು ಈ ಸತ್ಯಭಾಮೆಯ ಅಣ್ಣನ ಜೊತೆ ಸೇರಿ ಕುತಂತ್ರವನ್ನ ಹುಡ್ತಾರೆ. ಸತ್ಯಭಾಮೆ ಈ ಮಾದಿಗರ ಮುಖಂಡ ಮೋಹನ್ ದಾಸನನ್ನ ಮದುವೆ ಆಗ್ತಾಳೆ ಅಂತೇಳಿ ಸುಳ್ಳು ಮಾತನ್ನ ಈ ವೆಂಕಟೇಶ ಹೋಗಿ ಶ್ರೀನಿವಾಸನ ಮುಂದೆ ಹೇಳ್ತಾನೆ. ಆವಾಗ ಮೋಹನ್ ದಾಸ ಈ ಶ್ರೀನಿವಾಸ ಏನ್ ಮಾಡ್ತೇನೆ, ಅವನು ನನಗಿಂತ ಹೆಚ್ಚು ಅವನೇ ಬೇಕಾದನ ಇವಳಿಗೆ ಅಂತೇಳಿ ತಲೆ ಕೆಡಿಸಿಕೊಂಡು ಮತ್ತೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕುಡಿತವನ್ನ ಬಿಟ್ಟವನು ಮತ್ತೆ ಕುಡಿಯಲು ಪ್ರಾರಂಭ ಮಾಡ್ತಾನೆ. ಆ ಕುಡಿತದ ದಾಸನಾಗಿ ಹತ್ತಿನಲ್ಲಿ ತಾನೇನು ಮದುವೆ ಮಾಡ್ಬೇಕು ಅಂತಿದ್ದ ಮೀರಾ ಇದ್ದಳು, ಅವಳ ಜೊತೆ ಅನುಚಿತವಾಗಿ ನಡೆದುಕೊಳ್ತಾನೆ. ಆವಾಗ ಇವಳು ಬಹಳ ನೊಂದುಕೊಂಡು ಮೀರಾ ವಾಪಸ್ಸು ಸತ್ಯಭಾಮಿ ಹತ್ರ ಬರ್ತಾಳೆ. ಸತ್ಯಭಾಮಿ ಅವಳು ಮೀರಾ ಇವಳೆಷ್ಟೇ ಸಮಾಧಾನ ಮಾಡಿದ್ರು ಅವಳು ಕೂಡ ಆ ವಿಷಯವಾಗಿ ವಿಪರೀತ ನೊಂದುಕೊಂಡಿದ್ದಂತ ಮೀರಾ ಅವಳು ಕೂಡ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ. ಇದು ತನ್ನಿಂದ ಹೀಗಾಯ್ತು ಅಂತೇಳಿ ಮೀರಾ ಸತ್ಯಭಾಮಿ ಬಹಳ ನೊಂದ್ಕೊಳ್ತಾಳೆ. ಕ್ರಮೇಣ ಈ ಕಥೆಯಲ್ಲಿ ಮುಂದುವರಿದಾಗೆ ಆ ಶ್ರೀನಿವಾಸ ಕೂಡ ಹುಚ್ಚನಾಗ್ತಾನೆ. ಈ ಕಡೆ ಮೋಹನ್ ದಾಸ ಏನಿದ್ದಾನ ತಮ್ಮವರನ್ನೆಲ್ಲ ಮೃದಂಬಿಸಿ ಒಂದು ನವರಾತ್ರಿಯ ಸಮಯ, ನವರಾತ್ರಿಯಲ್ಲಿ ಎಲ್ಲರೂ ಸೇರಿ ದೇವಸ್ಥಾನದ ಪ್ರವೇಶ ಮಾಡಬೇಕು, ನಿತ್ಯವೂ ಹೋಗಬೇಕು, ಕ್ರಾಂತಿ ಮಾಡಬೇಕು ಅಂತ ತಯಾರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಮೇಲ್ಜಾತಿಯವರನ್ನ ತುಳಿದು ಹಾಕೋದು, ಅವರು ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ತರ ಮಾಡುವಂತೆ ಮಾಡೋದು,
ಮತ್ತೆ ಅವರ ಜಾತಿಯ ಹೆಂಗಸರ ಬಗ್ಗೆ ಅನುಚಿತವಾಗಿ ಮಾತಾಡ್ತಾನೆ ಈ ಮೋಹನ್ ದಾಸ್. ಆವಾಗ ಈ ವಿಚಾರಗಳು, ಇಂಥ ವಿಚಾರ, ಈ ರೀತಿ ಸಮಾನತೆಯನ್ನು ತರೋದು ತಪ್ಪು ಅನ್ನೋದು ಸತ್ಯಭಾಮೆ ವಿಚಾರ ಮಾಡ್ತಾರೆ. ಇವನ ದೃಷ್ಟಿಕೋನವನ್ನು ತಿದ್ದಬೇಕು, ಈ ಸಮಾನತೆ ಸಮಾಜದಲ್ಲಿ ಬರೋದು ಈ ರೀತಿ ಅಲ್ಲ ಅನ್ನೋದು ಅವಳ ಅಭಿಪ್ರಾಯ. ಆದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸರ ಸಹಾಯದಿಂದ ಈ ಮೋಹನ್ ದಾಸ ದೇವಸ್ಥಾನದ ಪ್ರವೇಶ ಅಂತೂ ಆಗ್ತದ. ಆದ್ರೆ ಒಂದು ಆರತಿ ಆಗುವಾಗ, ದೇವರ ವಿಗ್ರಹ ನೋಡುವಾಗ ಇವನಿಗೆ ತಲೆ ಸುತ್ತು ಬಂದು ಬೀಳ್ತಾನೆ ಮೋಹನ್ ದಾಸ್. ಅದರಿಂದ ಅವನಿಗೆ ಅವಮಾನ ಆಯ್ತು. ಈಗ ಜಿದ್ದಿಗೆ ಬಿದ್ದು ದೇವಸ್ಥಾನದ ಪ್ರವೇಶ ಮಾಡ್ಬೇಕು ಮಾಡಿದ. ಆದ್ರೆ ಅಲ್ಲಿ ದೇವರ ಶಾಪ ತಟ್ಟಿತ್ತು ಅಂತ ಜನರೆಲ್ಲ ಆಡಿಕೊಳ್ಳುವಾಗೆ ಆಯ್ತು. ಇದರಿಂದ ಅವಮಾನವಾಗಿ ಬಿಟ್ಟು ಹೋಗ್ತಾನೆ, ಆ ಊರನ್ನೇ ಬಿಡ್ತಾನೆ. ಅವಾಗ ಈ ಸತ್ಯಭಾಮೆ ಇದನ್ನೆಲ್ಲ ನೋಡಿ, ಇತಿಹಾಸವೇ ತನ್ನ ಕಣ್ಣು ಮುಂದೆ ನಡೀತಾ ಇದೆಯಲ್ಲ, ಇಂದಿನ ಇತಿಹಾಸ ಅಂತ ಹೇಳಿ, ಈ ದೇವಸ್ಥಾನದ ಇತಿಹಾಸ ಏನಿದೆ ನೋಡ್ಬೇಕು, ಅದರ ಬಗ್ಗೆ ಒಂದು ಏನಾದ್ರು ಪುಸ್ತಕ ಬರೀಬೇಕು ಅಂತ ಸ್ವಲ್ಪ ಸಮಯ ಕಳೆದ ನಂತರ ಈ ಅವಮಾನದಿಂದ ಹೋದಂತ ಮೋಹನ ದಾಸ ಏನ್ ಮಾಡ್ತಾನೆ, ಊರಿನ ಮೇಲ್ಭಾಗದಲ್ಲಿ ಇದ್ದಂತ ಕೆರೆಗೆ ಡೈನಮೈಟ್ ಇಟ್ಟು ಅದನ್ನು ಸಿಡಿಸಿದ. ಆ ಸಿಡಿಸುವ ಪ್ರಕ್ರಿಯೆಯಲ್ಲಿ ಅದರ ಕೆರೆಯ ಬಂಡು ಒಡೆದು ಅವನು ಕೂಡ ಅದರಲ್ಲಿ ಕೊಚ್ಚಿಕೊಂಡು ಇಡೀ ಈ ಪ್ರವಾಹದ ನೀರು ಏನಲ್ಲಿ ಮೊದಲೇ ಅವನು ಇವಳ ಮೇಲೆ ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ಇದ್ದ್ರಿಂದ ಬಂದು ನಿಮಗೆ ಅಪಾಯ ಇದೆ, ನೀವು ಇಲ್ಲಿಂದ ಹೋಗಿ ಅಂತ ಹೇಳಿರ್ತಾನೆ. ಇವಳು ಅಲ್ಲಿ ನೋಡ್ತಾಳೆ, ಇಡೀ ನೀರು ಎಲ್ಲ ತೋಟ, ಗದ್ದೆ, ದೇವಸ್ಥಾನ ಎಲ್ಲವನ್ನು ಕೊಚ್ಚಿಕೊಂಡು ಬರುವುದನ್ನ ಆ ನೀರಿನಲ್ಲಿ ನೋಡ್ತಾಳೆ ಇವಳು ಸತ್ಯಭಾಮೆ ಮೇಲೆ ನಿಂತು ನೋಡಿ. ಅವಾಗ ಅವಳಿಗೆ ತಂದೆ ಹೇಳಿದಂತ ಜಲಪ್ರಳಯ ಆಗ್ತದೆ ಅನ್ನುವುದಂತ ಆ ವಿಚಾರ ಗೊತ್ತಾಗ್ತದೆ. ಸೊ ಅದನ್ನ ನೆನೆಸಿಕೊಳ್ಳುತ್ತಾ ಅಲ್ಲಿ ಸುಮ್ಮನೆ ನಿಲ್ತಾಳೆ ನಮ್ಮ ಸತ್ಯಭಾಮೆ. ಸೊ ಈ ಜಲಪ್ರಳಯದ ವಿಚಾರವಾಗಿ ಹೇಳ್ತಾ ಅಲ್ಲಿಗೆ ಇದನ್ನ ನಿಲ್ಲಿಸ್ತಾರೆ ನಮ್ಮ ಕಾದಂಬರಿಯನ್ನು. ಇನ್ನು ಒಂದೆರಡು ನಿಮಿಷದಲ್ಲಿ ಈ ಉಳಿದ ಪಾತ್ರಗಳ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಒಂದು ಪಾತ್ರ ರಂಗಮ್ಮ, ಮೇಲ್ಗಿರಿ ಗೌಡರ ಪತ್ನಿಯಾದಂತ ರಂಗಮ್ಮ ಏನಿದ್ದಾಳೆ, ಇವಳು ಶ್ರೀನಿವಾಸನ ತಾಯಿ. ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂತವಳು. ಬ್ರಾಹ್ಮಣ ಹುಡುಗಿಯನ್ನ ಮದುವೆ ಆದ್ರೆ ನಮ್ಮ ವಂಶಕ್ಕೆ ಶಾಪ ತಡ್ತದೆ, ನಮ್ಮ ವಂಶ ಬೆಳೆಯುವುದಿಲ್ಲ ಅಂತ ಹೆದರಿಕೆಯಿಂದ ಮದುವೆ ತಪ್ಪಿಸ್ಲಿಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆದರಿಕೆಯನ್ನ ಹಾಕ್ತಾಳೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಮತ್ತೆ ಅದು ಇನ್ನೊಂದು ಸೊಸೆ ಬಂದು ಕುಮುದಿನಿಯನ್ನ ಮದುವೆಯಾಗಿ ಅವಳು ಬಸರಿನಲ್ಲೇ ತೀರ್ಕೊಂಡಾಗ ಮಗ ಕುಡಿತಕ್ಕೆ ದಾಸನಾದಾಗ ಅವನನ್ನು ಸುಧಾರಿಸಲಿಕ್ಕೆ ಮತ್ತೊಮ್ಮೆ ಇವಳನ್ನೇ ಸತ್ಯಭಾಮೆಗೆ ಮದುವೆ ಮಾಡಿಕೊಳ್ಳಲು ಒಪ್ತಾಳೆ. ಇನ್ನೊಂದು ಮುಖ್ಯವಾದ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಯಾವುದು ಅಂದ್ರೆ ಈ ಮಾತಂಗಿ ಎನ್ನುವಂತ ಮಾದಿಗರ ಜಾತಿಯ ಹೆಣ್ಣಿನದು. 26 ವರ್ಷದ ವಿಧವೆಯಾದಂತ ಇವಳು ಸತ್ಯಭಾಮೆಯ ತಂದೆಯಾದಂತ ವೆಂಕಟರಾಮಣ್ಣಯ್ಯನವರ ತೋಟದಲ್ಲಿ ಕೆಲಸ ಮಾಡ್ತಿದ್ಲು. ಹೆಂಡತಿ ಇಲ್ದಂತ ಚಿಕ್ಕ ವಯಸ್ಸಿನಲ್ಲಿ ಬೇಗ ಹೆಂಡತಿಯನ್ನು ಕಳೆದುಕೊಂಡ ವೆಂಕಟರಾಮಣ್ಣಯ್ಯ ದೇಹದ ಆಸೆಯ ಜೊತೆ ಇವಳನ್ನು ಕೊಡ್ತಾರೆ, ಮಾತಂಗಿಯನ್ನು ಕೊಡ್ತಾರೆ. ಆದ್ರೆ ಅವ್ರ ಅರ್ಚಕರ ವರ್ಚಸ್ಸಿಗೆ ಧಕ್ಕೆ ಬರದಂತೆ ಎಚ್ಚರವಾಗಿರ್ತಾಳೆ ಇವಳು ಮಾತಂಗಿ. ಗರ್ಭಿಣಿ ಆಗ್ತಾಳೆ. ಅದ್ರ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ, ಅವರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಆ ಊರನ್ನೇ ಬಿಟ್ಟು ಹೋಗ್ತಾಳೆ ಮಾತಂಗಿ. ಬೇರೆ ಊರಲ್ಲಿದ್ದು ಮಗನನ್ನ ಪಡೆದು ಮತ್ತೆ ವಾಪಸ್ಸು ಬಂದಾಗ ಅಲ್ಲಿ ಗಾಂಧಿ ಆಶ್ರಮದಲ್ಲಿ ಬಂದಂತ ಬೆಟ್ಟಯ್ಯನವರ ಸಂಘದಿಂದ, ಅವರ ಉಪದೇಶದಿಂದ ದೇಹದ ಸಂಬಂಧವನ್ನ ನಿರಾಕರಿಸ್ತಾಳೆ ಮತ್ತೊಮ್ಮೆ ವೆಂಕಟರಮಣಯ್ಯನವರ ಜೊತೆ. ಕೊನೆಗೆ ಬುದ್ಧಿಭ್ರಮಣೆಯಾದಂತ ಈ ವೆಂಕಟರಮಣಯ್ಯನವರು ಅವಳನ್ನು ಹುಡುಕಿಕೊಂಡು ಅಲ್ಲಿ ಮಾದಿಗರ ಕೇರಿಗೆ ಹೋಗಿ ಅಲ್ಲಿಯ ಜನಗಳಿಂದ ಹೊಡೆಸಿಕೊಂಡು, ನಾಯಿಯಿಂದ ಕಡಿಸಿಕೊಂಡು ಬಂದಾಗ ತಾನೇ ತೋಟಕ್ಕೆ ಬಂದು ಅವರಿಗೆ ಉಪಚಾರವನ್ನು ಕೂಡ ಮಾಡ್ತಾಳೆ ಇವಳು. ಕುಮುದಿನಿ ಎನ್ನುವಂತ ಇನ್ನೊಂದು ಪಾತ್ರ, ಸಣ್ಣ ಪಾತ್ರ. ಕೆಂಪಣ್ಣ ಎನ್ನುವಂತ ಶ್ರೀಮಂತರ ಮಗಳು ಶ್ರೀನಿವಾಸನನ್ನ ಮದುವೆ ಆಗ್ತಾಳೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವೆಂಕಟರಮಣಯ್ಯನವರ ಗರ್ಭ ಉಳಿಯಲ್ಲ ಎನ್ನುವ ಶಾಪವನ್ನು ಕೇಳಿ ವಿಚಾರಿಸಿದಾಗ ಇವನು ತನಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ ಗಂಡ. ಇನ್ನೂ ಅವಳ ಮೇಲೆ ಮನಸ್ಸಿಟ್ಟಿದ್ದಾನೆ ಅಂತ ತಿಳಿದು ಅವಳು ಆ ಬಸಿರಿನಲ್ಲೇ ತೀರಿಕೊಂಡು ಬಿಡ್ತಾಳೆ. ಮೀರಾ ಎನ್ನುವಂತ ಒಂದು ಸಣ್ಣ ಪಾತ್ರ. ಅವಳು ಬೆಟ್ಟಯ್ಯನವರ ಮಗಳು, ಬುದ್ಧಿವಂತೆ. ಆದ್ರೆ ಮೇಲ್ಜಾತಿಯವನನ್ನ ಮದುವೆ ಆಗ್ಬೇಕು ಎನ್ನುವ ಆಕರ್ಷಣೆಯಿಂದ ಶ್ರೀನಿವಾಸನ ಜೊತೆ ಸೇರಿದ್ರು ಕೂಡ ಅವನು ಮಾಡಿದ ಮೋಸದಿಂದ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳೆ. ಈ ರೀತಿ ಕೆಲವು ವಿಷಯ ಇದರಲ್ಲಿ ಬಂದಿದೆ. ಹಾಗಾಗಿ ಇಷ್ಟರವರೆಗೆ ಈ ಪಾತ್ರಗಳನ್ನ ನನ್ನ ಬುದ್ಧಿಗೆ ತಿಳಿದ ಹಾಗೆ ನಾನಿಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ಭೈರಪ್ಪನವರ ವಿಶೇಷತೆ ಏನಂದ್ರೆ
ನಾವೇ ಅಲ್ಲಿದ್ದೇವೇನೋ ಅನ್ನುವಂತ ಭಾವನೆ ಬರುವ ರೀತಿಯಲ್ಲಿ ಆ ಪಾತ್ರಗಳನ್ನು ಚಿತ್ರಿಸ್ತಾರೆ ಭೈರಪ್ಪನವರು. ಹಾಗಾಗಿ ಇದಿಷ್ಟು ನನ್ನ ವಿಷಯ. ಇದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಯಾಕೆಂದ್ರೆ ನಾನೇನು ಸಾಹಿತಿ ಅಲ್ಲ, ನನಗೆ ತಿಳಿದ ಹಾಗೆ ಒಂದಿಷ್ಟು ವಿಷಯಗಳನ್ನ ಬರೆದಿದ್ದೇನೆ. ನನ್ನಂತ ಸಾಮಾನ್ಯಳಿಗೆ ಈ ಅಪೂರ್ವ ಅವಕಾಶ ಮಾಡಿಕೊಟ್ಟಂತ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರಿನ ಈ ಮಹಿಳಾ ಪ್ರಕಾರದ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ನನ್ನಲ್ಲಿ ಇದನ್ನ ಇಷ್ಟು ದೊಡ್ಡ ನಂಬಿಕೆಯನ್ನಿಟ್ಟು ನನಗೆ ಇದನ್ನ ಒಪ್ಪಿಸಿದಂತ ಆತ್ಮೀಯ ಗೆಳತಿ ರೂಪಶ್ರೀ ನಾಗರಾಜ್ ಅವರಿಗೂ ಕೃತಜ್ಞತೆಗಳು. ಎಲ್ಲಾ ಸಹೃದಯ ಕೇಳುಗರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ತೇಜಸ್ವಿ ಕುಲಕರ್ಣಿ ಅವರಿಗೆ. ಮುಂದೆ ಡಾಕ್ಟರ್ MK ನಾಗರಾಜ್ ಇವರು ಸುರತ್ಕಲ್ನ NITK ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 5 ವರ್ಷಗಳ ಹಿಂದೆ ನಿವೃತ್ತರಾಗಿ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಪ್ರಸ್ತುತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ವಿದ್ಯಾಸಂಸ್ಥೆಗಳಲ್ಲಿ ಮಾರ್ಗದರ್ಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ಹಾಗೂ ಚರ್ಚಾ ಸ್ಪರ್ಧೆಗಳು ಇವರ ನೆಚ್ಚಿನ ಹವ್ಯಾಸ ಮತ್ತು ಆಸಕ್ತಿಗಳು. ಈಗ ಇವರು ಭೈರಪ್ಪನವರ ಯಾನ ಕಾದಂಬರಿಯ ಕುರಿತು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದರ ಮೊದಲು ದಾಟುವಿನ ಬಗ್ಗೆ ವಿಶ್ಲೇಷಣೆ ಮಾಡಿದ ಶ್ರೀಮತಿ ತೇಜಸ್ವಿ ಕುಲಕರ್ಣಿ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರೇ ಹೇಳಿದ ಹಾಗೆ ಇದು ನನ್ನ ಕೇವಲ ಅನಿಸಿಕೆ ಅಷ್ಟೇ, ವಿಶ್ಲೇಷಣೆ ಅಥವಾ ವಿಮರ್ಶೆ ಅಲ್ಲ. ಹಾಗಾಗಿ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಕ್ಷಮಿಸಬೇಕು ಅಂತ ಫಸ್ಟೇ ಕನ್ಫೆಸ್ ಮಾಡ್ಕೊಳ್ತಾ ನನ್ನ ಅಭಿಪ್ರಾಯವನ್ನ ಹೇಳ್ತೇನೆ. ಹೆಚ್ಚಿನ ಅಂಶ ಯಾನ ತುಂಬಾ ಪ್ರಸಿದ್ಧವಾದ ಕಾದಂಬರಿ. SL ಭೈರಪ್ಪನವರ ಬಿಡುಗಡೆಯಾದ ಕಾದಂಬರಿ ಇತ್ತೀಚಿನದು 2014ರಲ್ಲಿ ಅದು ಬಿಡುಗಡೆ ಆಗಿದೆ. ಅಂದ್ರೆ ಸುಮಾರು ಅವರು 82 ವರ್ಷದ ಆಸುಪಾಸಿನಲ್ಲಿ ಅವರು ಬರೆದಂತ ಕಾದಂಬರಿ ಅದು. ಹಾಗಾಗಿ ಎಲ್ಲರೂ ಓದಿರ್ತೀರಾ ಅಂತ ನನ್ನ ಭಾವನೆ. ಹಾಗಾಗಿ ನಾನು ಕಥೆಯನ್ನ ಹೇಳಲಿಕ್ಕೆ ಹೋಗಲ್ಲ. ಇವತ್ತಿನ ಟಾಪಿಕ್ ಮಹಿಳಾ ಪಾತ್ರಗಳ ಪರಿಚಯನ ಸ್ವಲ್ಪ ಮಟ್ಟಿಗೆ ಮಾಡಿಕೊಡ್ತೇನೆ. ಇಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳ್ಬೇಕು ಅಂದ್ರೆ ಯಾನ 2 ರೀತಿಯಲ್ಲಿ ಯಾನ ಆಗ್ತದೆ. ಒಂದು 150 ಅಡಿ ಅಗಲ 300 ಅಡಿ ಉದ್ದದ ಒಂದು ಅಂತರಿಕ್ಷ ಯಾನವನ್ನು ಭಾರತದ ಪ್ರಖ್ಯಾತ ಪ್ರಾಜೆಕ್ಟ್ ರೂಪದಲ್ಲಿ ಅಂತರಿಕ್ಷದ ಹೊರಗೆ ಕಳಿಸ್ತಾರೆ. ಅಂದ್ರೆ ಸೌರಮಂಡಲವನ್ನು ದಾಟಿ ಸೂರ್ಯನಿಂದ ಎಷ್ಟೋ ಲಕ್ಷಾಂತರ ಜ್ಯೋತಿರ್ವರ್ಷ ದೂರ ಇರುವಂತ ಇನ್ನೊಂದು ಪ್ಲಾನೆಟ್ಗೆ ಹೋಗಿ ಅಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡುವಂತ ಒಂದು ಪ್ರತಿಷ್ಠಿತ ಪ್ರಾಜೆಕ್ಟ್. ಅದಕ್ಕೆ ಇಡೀ ದೇಶದಲ್ಲಿ ಸಂಕ್ಲಿಷ್ಟ ಪರೀಕ್ಷೆಗಳನ್ನು ಮಾಡಿ ಒಬ್ಬ ಯುವಕ ಹಾಗೂ ಒಬ್ಬ ಯುವತಿ ಉತ್ತಾರೆ ಮತ್ತು ಸುದರ್ಶನನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದು ತುಂಬಾ ಪ್ರೆಸ್ಟೀಜಿಯಸ್. ಇದೇನೆಂದ್ರೆ ಕಂಟಿನ್ಯೂಸ್ ಯಾನ, ಇದು 100 ವರ್ಷಗಳು ನಡೆಯುವಂತ ಯಾನ. ಅಲ್ಲಿ ಕಂಡೀಷನ್ ಏನಂದ್ರೆ ಇವರಿಬ್ಬರು ಸಂಸಾರವಂದಿಗರಾಗಿ ಮಕ್ಕಳನ್ನು ನೆತ್ತು ಮತ್ತೆ ಸ್ವಾಭಾವಿಕವಾಗಿರಬಹುದು ಅಥವಾ ಪ್ರಣಾಳ ಶಿಶುವಿನ ಮೂಲಕ ಇರಬಹುದು, ಮತ್ತೆ ಅವರಿಗೆ ತಾಂತ್ರಿಕ ತರಬೇತಿಯನ್ನು ಕೊಟ್ಟು ಈ ಯಾನ ಮುಂದುವರಿಯ ರೀತಿಯಲ್ಲಿ ಮಾಡಬೇಕು. ಇದು ಒಂದು ಕಾಲ್ಪನಿಕ ವೈಜ್ಞಾನಿಕ ಕಾದಂಬರಿ ಅಂದ್ರೆ ಹೊರಚಿನಲ್ಲಿ ಹೇಳುವುದಾದರೆ. ಆದರೆ ಕಾದಂಬರಿ ಉದ್ದಕ್ಕೂ ಮನಸ್ಸಿನ ಸಂಘರ್ಷಣೆಯ ಯಾನ ನಡೀತಾ ಹೋಗ್ತದೆ ಎಲ್ಲಾ ಪಾತ್ರಗಳಂದುವೆ. ಆದರೆ ಇವತ್ತಿನ ಟಾಪಿಕ್ ಮಹಿಳಾ ಪಾತ್ರಗಳಾದ್ದರಿಂದ ಇಲ್ಲಿ ಬರುವ 3-4 ಮುಖ್ಯ ಮಹಿಳಾ ಪಾತ್ರಗಳ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅಷ್ಟೇ. ಈ ಕಾಲ್ಪನಿಕ ವೈಜ್ಞಾನಿಕ ಯಾನ ನಡೀಲಿಕ್ಕೆ ಇನ್ನು ಎಷ್ಟೋ ಶತಮಾನಗಳು ಬೇಕಾಗಬಹುದು. ನಮ್ಮಲ್ಲಿ ಇನ್ನೂ ಆ ಲೆವೆಲ್ ಆಫ್ ಟೆಕ್ನಾಲಜಿ ಇಲ್ಲ. ಇದನ್ನ ಒಂದು ಕಾಲ್ಪನಿಕ ಕಾದಂಬರಿ ಅಂತಾನೆ ಮುಂದುವರಿಸಬೇಕು. ಆದರೆ ಮನಸ್ಸಿನ ಸಂಘರ್ಷ ಇದೆಯಲ್ಲ, ಅದು ಯಾವಾಗಲೂ ಶತಮಾನ ಕಾಲದಿಂದಲೂ ಬಂದಿರುವಂತದ್ದು. ಆ ಮನಸ್ಸಿನ ಯಾನ ಇದರಲ್ಲಿ ಎಲ್ಲರ ಮನ ಮುಟ್ಟುತ್ತದೆ. ಇನ್ನು ಇದರಲ್ಲಿ ಮುಖ್ಯ ನಾಯಕಿಯಾಗಿ ಉತ್ತರೆ ಬರ್ತಾರೆ. ಉತ್ತರೆ ಬಹಳ ಪ್ರೌಢವಾದ ಹೆಂಗಸು, ಮೊದಲಿನಿಂದಲೂ ಬುದ್ಧಿವಂತೆ. ಅವಳ ತಂದೆ ಏರ್ಪೋರ್ಟ್ ಆಫೀಸ್ ನಲ್ಲಿ ಪೈಲಟ್ ಆಗಿರ್ತಾರೆ. ತಾನು ಕೂಡ ಪೈಲಟ್ ಆಗ್ಬೇಕು ಅಂತ ಅವಳಿಗೆ ಆಸೆ ಇರುತ್ತೆ. ಹಾಗಾಗಿ ಕಷ್ಟಪಟ್ಟು ಏರ್ಫೋರ್ಸ್ ಕಾಲೇಜಿನಲ್ಲಿ ಪೈಲಟ್ ನಲ್ಲಿ ಅತ್ಯಂತ ಅಧಿಕ ಅಂಕಗಳನ್ನ ಎಲ್ಲಾ ತರಬೇತಿಗಳಲ್ಲೂ ಮುಖ್ಯವಾಗಿ ಸೆಲೆಕ್ಟ್ ಆಗ್ತಾಳೆ. ಆದ್ರೆ ಅವಳನ್ನ ಪೈಲಟ್ ಆಗಿ ಸೆಲೆಕ್ಟ್ ಮಾಡುವಾಗ ಅವರ ಅಧ್ಯಕ್ಷರು ಅವಳನ್ನ ಸೈನಿಕರ ಅಂದ್ರೆ ಯುದ್ಧ ವಿಮಾನದಲ್ಲಿ ಅವಳನ್ನ ಪೈಲಟ್ ಆಗಿ ಮಾಡುದಿಲ್ಲ, ಒಂದು ಸಾಧಾರಣ ವಿಮಾನಕ್ಕೆ ಪೈಲಟ್ ಆಗಿ ಕೊಡ್ತಾರೆ. ಆಗ ಅವಳು ಹೋಗಿ ಆರ್ಗ್ಯೂ ಮಾಡ್ತಾಳೆ, ನಾನು ಇಷ್ಟೆಲ್ಲ ಅಂಕ ತಗೊಂಡಿದ್ದೀನಿ, ನನಗೆ ದೇಶ ಸೇವೆ ಮಾಡಕ್ ಇಷ್ಟ, ನೀವು ಫೈಟರ್ ಪೈಲಟ್ ಯಾಕೆ ಮಾಡುದಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಮಾಡಬಾರ್ದು ಅಂತ ನಿಯಮ ಏನಿಲ್ಲ, ಆದ್ರೆ ನಾವು ಯಾಕೆ ಮಾಡೋದಿಲ್ಲ ಅಂತಂದ್ರೆ ಕೆಲವು ಸತಿ ಯುದ್ಧ ವಿಮಾನದಲ್ಲಿ ನೀವು ಸೆರೆ ಸಿಗುವ ಸಾಧ್ಯತೆ ಇರುತ್ತೆ, ನೀವೆಷ್ಟೇ ಜಾಗ್ರತೆ ವಹಿಸಿದ್ರು ಕೂಡ. ಹಾಗಾಗಿ ಶತ್ರು ಪಾಳ್ಯದವರು ಸೆರೆ ಸಿಕ್ಕ ಶತ್ರುಗಳನ್ನ
ಬಹಳ ಅಮಾನವೀಯವಾಗಿ ನೋಡಿಕೊಳ್ತಾರೆ. ಅದರಲ್ಲೂ ಅವರು ಹೆಂಗಸರಾದರೆ ಸಾಮೂಹಿಕ ಅತ್ಯಾಚಾರಕ್ಕೂ ಹೇಸುವುದಿಲ್ಲ. ಅಂತಹ ಒಂದು ಸಂಕಷ್ಟ ಹೆಣ್ಣು ಮಕ್ಕಳಿಗೆ ಬರಬಾರದು, ಭಾರತೀಯ ಹೆಣ್ಣು ಮಕ್ಕಳಿಗೆ ಬರಬಾರದು ಅನ್ನಕ್ಕೋಸ್ಕರ ನಾವು ನಿಮ್ಗೆ ಯುದ್ಧ ವಿಮಾನ ಕೊಡುದಿಲ್ಲ ಅಂತ. ಆದ್ರೆ ಇವಳು ಆರ್ಗ್ಯೂ ಮಾಡ್ತಾಳೆ, ಒಂದು ದೇಶ ಸೇವೆಗೆ ಅಂತ ನಿಂತ ಮೇಲೆ ಗಂಡು ಹೆಣ್ಣು ಆತರ ಭೇದ ಮಾಡಬಾರ್ದು. ಎಂತಹ ಸಂಕಷ್ಟ ಬಂದರೂ ನಾನು ಎದುರಿಸಕ್ ತಯಾರಿದ್ದೀನಿ, ಅದನ್ನ ದೇಶ ಸೇವೆ ಅಂತ ಅನ್ಕೊಳ್ತೀನಿ, ನನ್ಗೆ ಫೈಟರ್ ಪೈಲಟ್ ಆಗಿ ಕೊಡಿ ಅಂತ ಹೇಳ್ತಾಳೆ. ಅದನ್ನ ಅವಳಿಗೆ ಕೊಡ್ತಾರೆ. ಅದು ಅವಳ ಧಾರ್ಷ್ಟ್ಯತೆಯನ್ನು, ದೃಢ ಮನೋಭಾವವನ್ನು ಮೊದಲಿಗೆ ತೋರಿಸುತ್ತದೆ. ಆ ನಂತರ ಅದೇ ಒಂದು ಬೇಸ್ ಆಗಿ ಇಟ್ಕೊಂಡು ಅವಳನ್ನ ಈ ಕ್ಲಿಷ್ಟ ಅಂತರಿಕ್ಷ ಯಾನಕ್ಕೂ ಸೆಲೆಕ್ಟ್ ಮಾಡ್ತಾರೆ. ಆಕ್ಚುಲಿ ಈ ಅಂತರಿಕ್ಷ ಯಾನಕ್ಕೆ ಬರುವ ಮೊದಲು ಇನ್ನೊಂದು ಸಣ್ಣ ಅಂತರಿಕ್ಷ ಯಾನ ಇತ್ತು. ಅದು ಕೇವಲ 100 ದಿನಗಳ ಪ್ರಾಯೋಗಿಕ ಅಂತರಿಕ್ಷ ಯಾನ. ಅಲ್ಲಿಯೂ ಕೂಡ ಇದೇ ಕಂಡೀಷನ್ ಹಾಕಿ ಅವಳನ್ನ ತಗೊಂಡಿರ್ತಾರೆ. ಅವಳು ಮತ್ತೆ ಯಾದವ್ ಅಂತ ಇನ್ನೊಬ್ಬ ಫೈಟರ್ ಪೈಲಟ್, ನೀವಿಬ್ಬರು ದಾಂಪತ್ಯ ಜೀವನ ನಡೆಸಬೇಕು. ಯಾಕೆ ಅದೊಂದು ಎಕ್ಸ್ಪೆರಿಮೆಂಟಲ್ ಪಾರ್ಟ್ ಇರುತ್ತೆ. ಅಂತರಿಕ್ಷದಲ್ಲಿ ದಾಂಪತ್ಯ ಜೀವನ ನಡೆಸುವಾಗ ನಿಮ್ದು ಮೆಡಿಕಲ್ ವೈಟಲ್ ಪ್ಯಾರಾಮೀಟರ್ಸ್, ನಿಮ್ಮ ಸ್ಟ್ರೆಸ್ ಲೆವೆಲ್, ಬ್ಲಡ್ ಪ್ರೆಷರ್ ಇತ್ಯಾದಿಗಳನ್ನ ಸ್ಟಡಿ ಮಾಡುವಂತ ಒಂದು ಮೆಡಿಕಲ್ ಗುಂಪು ಇರುತ್ತೆ ಆಕ್ಚುಲಿ. ಆಗ ಅದನ್ನ ಇಬ್ಬರು ಅದಕ್ಕೆ ಸಹಿ ಮಾಡಿ ಒಪ್ಪಿಕೊಳ್ತಾರೆ. ಇಲ್ಲಿ ಅವಳ ಮೊದಲನೇ ದ್ವಂದ್ವ ಶುರು ಆಗುತ್ತೆ. ಅಂದ್ರೆ ಅವಳು ಎಷ್ಟೇ ದೃಢ ಮನಸ್ಸಿನವಳು, ಧಾರ್ಷ್ಟ್ಯತೆ ಇದ್ರೂ ಕೂಡ ಸಾಂಪ್ರದಾಯಿಕ ಮನೆತನದಲ್ಲಿ ಬೆಳೆದಿರ್ತಾರೆ. ಹಾಗಾಗಿ ಅವಳಿಗೆ ಮದುವೆ ಆಗದೆ ಕೇವಲ ಒಂದು ಪ್ರಯೋಗಕ್ಕೋಸ್ಕರ ದಾಂಪತ್ಯ ಜೀವನ ನಡೆಸುವುದು ನನಗೆ ಇಷ್ಟ ಆಗುದಿಲ್ಲ ಅನ್ನೋ ಭಾವನೆ ಬರುತ್ತೆ. ಆಗ ಯಾದವ್ಗೆ ಕೂಡ ಅವಳ ಮೇಲೆ ಪ್ರೀತಿ ಇರ್ತದೆ. ಅವನು ಕೂಡ ಅವಳಿಗಿಂತ ಕೇವಲ 7 ವರ್ಷಕ್ಕೆ ದೊಡ್ಡವನು. ಇಬ್ರು ಒಂದೇ ಲೆವೆಲ್ ಎಜುಕೇಶನ್ ಮಾಡಿರ್ತಾರೆ, ಇಬ್ರು ಪೈಲಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ಹಾಗಾದ್ರೆ ನಾವು ಮದುವೆನೇ ಆಗಿ ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಿಲ್ಲ. ಅಲ್ಲೇ ಊರಿನ ಹತ್ತಿರದ ಸೂರ್ಯ ದೇವಾಲಯಕ್ಕೆ ಹೋಗಿ ಸೂರ್ಯ ದೇವರ ವಿಗ್ರಹದ ಮುಂದೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾರೆ. ಆಮೇಲೆ ಅಲ್ಲಿ ದಾಂಪತ್ಯ ಜೀವನ ನಡೆಸ್ತಾರೆ. ಅದು ಏನ್ ಪ್ರಾಬ್ಲಮ್ ಆಗುದಿಲ್ಲ ಅವಳ ಮನಸ್ಸಿಗೆ. ಈಗ ಈ ಹೊಸ ಯಾನದಲ್ಲಿ ಸುದರ್ಶನನೊಟ್ಟಿಗೆ ದಾಂಪತ್ಯ ಜೀವನ ನಡೆಸಬೇಕು ಅನ್ನೋ ಕಂಡೀಷನ್ ಯಾವುದೋ ಒಂದು ಉಮೇದಿನಲ್ಲಿ ಅವಳು ಒಪ್ಕೊಂಡ್ ಬಿಡ್ತಾರೆ. ಆದ್ರೆ ಈ ಯಾನ ಶುರುವಾದ ನಂತರ ಅವಳಿಗೆ ಜಿಜ್ಞಾಸೆ ಶುರು ಆಗ್ತದೆ. ಯಾಕೆಂದ್ರೆ ಅವಳು ಯಾದವನನ್ನ ಆಗಲೇ ಮದುವೆ ಆಗಿದ್ದಾರೆ, ಆದರೆ ಅಫಿಷಿಯಲ್ ಆಗಿ ಡೈವರ್ಸ್ ಮಾಡ್ಲಿಲ್ಲ. ಆದರೆ ವರ್ಚುಯಲಿ ಡೈವರ್ಸ್ ಮಾಡಿದಿಲ್ಲ. ಯಾಕೆಂದ್ರೆ ಅವಳು ಭೂಮಿಯಿಂದನೇ ಹೊರಗೆ ಬಂದ್ಬಿಟ್ಟಿದ್ದಾಳೆ. ಹಾಗಾಗಿ ಇನ್ನು ಅವಳಿಗೂ ಯಾದವ್ಗೂ ಯಾವುದೇ ಸಂಪರ್ಕ ಇರುವುದಿಲ್ಲ. ಆದರೂ ಕೂಡ ಅವಳು ತನ್ನ ಮನಸ್ಸಿನಲ್ಲಿ ಯಾದವನನ್ನೇ ತನ್ನ ಗಂಡ ಅಂತ ಇಟ್ಕೊಂಡಿರ್ತಾಳೆ. ಇಲ್ಲಿ ನಮ್ಮ ಹೆಚ್ಚಿನ ಭಾರತೀಯ ಸಂಸ್ಕೃತಿಯ ಒಂದು ಅಡ್ಡ ಲೈನ್ ಅನ್ನ ಎಸ್.ಎಲ್. ಭೈರಪ್ಪನವರು ತಂದಿದ್ದಾರೆ. ಅಂದ್ರೆ ನೀವು ಎಷ್ಟೇ ವಿದ್ಯಾವಂತರಾದರೂ, ಎಷ್ಟೇ ದೃಢ ಮನಸ್ಸಿನವರಾದರೂ, ಎಷ್ಟೇ ಧೈರ್ಯವಂತರಾದರೂ ಕೆಲವು ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕ ಚೌಕಟ್ಟನ್ನ ಮೀರುವುದು ಕಷ್ಟ ಆಗ್ತದೆ ಅಂತ. ಇವಳು ಮೊದಲಿಂದಲೂ ಬೋಲ್ಡ್ ಮತ್ತೆ ಫಾರ್ವರ್ಡ್ ಥಿಂಕಿಂಗ್ ಆಟಿಟ್ಯೂಡ್ ಇರುವಂತ ಹೆಣ್ಣು ಅಂತವಳಿಗೆನೆ ಈ ಒಂದು ಸಂದಿಗ್ಧತೆ ಶುರುವಾಗ್ತದೆ. ಇದು ಅವಳ ಮನೋಚಿತ್ರಣವನ್ನ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಈ ಕಾದಂಬರಿ ಉದ್ದಕ್ಕೂ ಈ ಮನೋವಿಶ್ಲೇಷಣೆ ಬರ್ತದೆ ಆಕ್ಚುಲಿ. ಇಲ್ಲಿ ತತ್ವಶಾಸ್ತ್ರ ಇದೆ, ತರ್ಕಶಾಸ್ತ್ರ ಇದೆ, ನ್ಯಾಯ ಇದೆ, ಧಾರ್ಮಿಕ ಜಿಜ್ಞಾಸೆಗಳಿದೆ, ಧರ್ಮಶಾಸ್ತ್ರ ಇದೆ, ವೈಜ್ಞಾನಿಕ ವಿಷಯಗಳಿದೆ. ಈ ಎಲ್ಲಾ ಆಯಾಮಗಳಲ್ಲೂ ಅವಳು ನಾನಾ ರೀತಿಯಲ್ಲಿ ಮಲ್ಟಿಪಲ್ ಡೈಮೆನ್ಷನ್ ಅಲ್ಲಿ ಆಲೋಚನೆ ಮಾಡಿ ಪ್ರತಿ ಸಲವೂ ಒಂದು ಸಂದಿಗ್ಧಕ್ಕೆ ಸಿಲುಕುವಂತ ಒಂದು ಕ್ಲಿಷ್ಟ ಪಾತ್ರವಾಗಿ ಅವಳು ಪರಿಚಯ ಆಗ್ತಾಳೆ ಆಕ್ಚುಲಿ. ಅಷ್ಟೆಲ್ಲ ಆದರೂ ಕೂಡ ಅವಳು ಸುದರ್ಶನನೊಟ್ಟಿಗೆ ದಾಂಪತ್ಯ ಜೀವನ ಬೆಳೆಸೋದಿಕ್ಕೆ ಇಷ್ಟಪಡುವುದಿಲ್ಲ. ಕಡೆಗೆ ಅವರು ಮೊದಲೇ ಒಪ್ಪಿಕೊಂಡಂತೆ ಒಂದು ಸಂತತಿಯನ್ನ ಬೆಳೆಸಲೇಬೇಕಾಗುತ್ತೆ. ಯಾಕೆಂದ್ರೆ ಯಾನ ಮುಂದುವರಿಯಬೇಕು. ಸುದರ್ಶನ ಎಷ್ಟೋ ಸತಿ ಅವಳನ್ನ ಕೇಳಿಕೊಂಡ್ರು ಕೂಡ ಇವಳು ಅವನಂತ ಒಪ್ಪದೆ ಕಡೆಗೆ ಪ್ರಣಾಳ ಶಿಶುವಿನ ಮೂಲಕ ಅವಳು ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗುವನ್ನ ಹೇಳ್ತಾಳೆ. ಆಕಾಶ್ ಮೊದಲು ಹೆಣ್ಣು ಮಗು ವೇದನಿ, ಮತ್ತೆ ಗಂಡು ಮಗ ಆಕಾಶು. ಅವರಿಬ್ಬರಿಗೂ ತಾಂತ್ರಿಕ ತರಬೇತಿಯನ್ನು ಕೊಟ್ಟು ಅವರಿಗೆ 21 ವರ್ಷ ಆದ ಕೂಡಲೇ ಮದುವೆ ಮಾಡಿ ಅವರಿಗೆ ಈ ಯಾನದ ಜವಾಬ್ದಾರಿಯನ್ನು ವಹಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅವಳು ತೊಡಗಿಕೊಳ್ತಾಳೆ ಆಕ್ಚುಲಿ. ಇದು ಉತ್ತರೆಯ ಒಂದು ಸಂಕ್ಷಿಪ್ತ ಪಾತ್ರ. ಇನ್ನು ನೆಕ್ಸ್ಟ್ ಇದರಲ್ಲಿ ಬರುವ ಪಾತ್ರ ರಜನಿ ಯಾದವ್ ಅಂದ್ರೆ ಉತ್ತರೆಯ ಮೊದಲ ಗಂಡ ಇರ್ತಾನಲ್ಲ ಯಾದವ್ನ 2ನೇ ಹೆಂಡತಿ. ಆದ್ರೆ ಅದು ಲೋಕಕ್ಕೆ ಅವಳು ಮೊದಲನೇ ಹೆಂಡತಿಯಾಗೇ ಇರ್ತಾರೆ. ಏಕೆಂದ್ರೆ ಯಾದವ್ ಇವಳನ್ನ ಮದುವೆ ಆಗಿದ್ದು ಯಾರಿಗೂ ಗೊತ್ತಿರುವುದಿಲ್ಲ, ಬರೀ ದೇವಸ್ಥಾನದಲ್ಲಿ ಮದುವೆ ಆಗಿರ್ತಾರೆ. ಅವಳು ಒಬ್ಳು ಸಾಧಾರಣ ಹೆಣ್ಣು ಮಗಳು, MA ಓದಿದ್ರು ಕೂಡ ಅಂತ ಫಾರ್ವರ್ಡ್ ಚಿಂತನೆ ಇರುವುದಿಲ್ಲ. ಗಂಡನನ್ನ ತುಂಬಾ ಪ್ರೀತಿಸ್ತಾ ಇರ್ತಾಳೆ, ತುಂಬಾ ಪೊಸೆಸಿವ್ ನೇಚರ್ ಅವಳಿಗೆ ಒಬ್ಬ ಮಗಳು ಆಗ್ತಾಳೆ. 10-12 ವರ್ಷ ಅವರ ಸಾಂಸಾರಿಕ ಜೀವನ ಚೆನ್ನಾಗಿರ್ತದೆ. ಆದ್ರೆ ಒಮ್ಮೆ ಅವಳಿಗೆ ಯಾವುದೋ ಒಂದು ಪತ್ರಿಕೆಯ ಮೂಲಕ, ವೈಜ್ಞಾನಿಕ ಪತ್ರಿಕೆಯ ಮೂಲಕ ತನ್ನ ಗಂಡ ಎಷ್ಟೋ ವರ್ಷಗಳ ಹಿಂದೆ
ಉತ್ತರೆಯೊಂದೇ ಸಾಂಸಾರಿಕ ಜೀವನ ನಡೆಸಿದ್ದ ಅನ್ನೋ ವಿಷಯ ಗೊತ್ತಾಗ್ತದೆ. ಅದು ಅವಳಿಗೆ ತುಂಬಾ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ತದೆ. ಆ ಜಿಜ್ಞಾಸೆಯನ್ನು ಕೂಡ ಚೆನ್ನಾಗಿ ಚಿತ್ರಿಸಿದ್ದಾರೆ. ಏಕೆಂದ್ರೆ ಒಂದು ಸಾಧಾರಣ ಹೆಣ್ಣು ಗಂಡನ ಬಗ್ಗೆ ತುಂಬಾ ಪೊಸೆಸಿವ್ ಭಾವನೆ ಇರುತ್ತೆ ಅವಳಿಗೆ. ಈಗ ಆಧುನಿಕ ಮನೋಭಾವದಲ್ಲಾದರೆ 2 ಆಪ್ಷನ್ಸ್ ಇರ್ತಿತ್ತು ಅವ್ರಿಗೆ. ಒಂದು, ಇದು ಗಂಡನ ಮದುವೆಗೆ ಮೊದಲಿನ ವಿಷಯ, ಅದ್ರ ಬಗ್ಗೆ ನಾ ಏನಷ್ಟು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ, ಮದ್ವೆ ಆದ್ಮೇಲೆ ನನ್ ಜೊತೆ ಚೆನ್ನಾಗಿದ್ದಾನೆ, ನಾನು ಸಂಸಾರ ಮುಂದುವರ್ಸೋಣ ಅನ್ನೋ ಮನೋಪ್ರವೃತ್ತಿಗಳಾಗಿರ್ಬೋದಿತ್ತು. ಇಲ್ಲ, ತುಂಬಾ ಧೈರ್ಯವಂತರಾದ್ರೆ ಗಂಡ ನನಗೆ ತಾನು ಮೊದಲೇ ಸಂಸಾರ ಮಾಡಿದ ವಿಷಯನ ತಿಳಿಸ್ಲಿಲ್ಲ, ನನ್ನನ್ನ ಡೈವರ್ಸ್ ಮೋಸ ಮಾಡಿದಾನೆ, ನಾನು ಅವನನ್ನ ಡೈವರ್ಸ್ ಮಾಡ್ತೇನೆ ಧೈರ್ಯ ತೋರಿಸ್ಬೋದಿತ್ತು. ಇವಳಿಗೆ 2 ಸಾಧ್ಯ ಆಗುದಿಲ್ಲ. ಗಂಡನನ್ನ ಡೈವರ್ಸ್ ಮಾಡೋದಿಕ್ಕೂ ಇಷ್ಟ ಇರುವುದಿಲ್ಲ, ಗಂಡನೊಂದಿಗೆ ಸಾಂಸಾರಿಕ ಜೀವನ ನಡೆಸಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಗಂಡ ತನಗೆ ಮೋಸ ಮಾಡಿದ್ದ ಅನ್ನೋ ಭಾವನೆಯನ್ನ ಬೆಳೆಸ್ಕೊಳ್ತಾನೆ. ಆದ್ರೆ ಎಷ್ಟು ಮಟ್ಟಿಗೆ ಅವಳ ಕಲ್ಪತೆ ಹೋಗುತ್ತೆ ಅಂದ್ರೆ ಅವಳು ಮನೋರೋಗಿ ಆಗ್ತಾಳೆ. ಆಗ ಯಾದವನ ಪಾತ್ರ ಕೂಡ ಚೆನ್ನಾಗಿದೆ. ಅವನು ತಜ್ಞ ವೈದ್ಯರಲ್ಲಿ ಅವಳನ್ನು ತೋರಿಸಿ ಅವಳಿಗೆ ಶುಶ್ರೂಷೆಯನ್ನು ಮಾಡಿ ತಾನು ಅವಳಿಗೆ ಸಪೋರ್ಟಿವ್ ಆಗಿ ನಿಂತು ಅವಳು ಮತ್ತೆ ಮೊದಲಿನ ಸ್ಥಿತಿಗೆ ಬರುವಂತ ಮಟ್ಟ. ಅಲ್ಲಿ ಒಂದು ಸಾಮಾನ್ಯ ಹೆಣ್ಣಾಗಿ ತನ್ನ ಗಂಡನ ಮೇಲೆ ಅತೀವ ನಂಬಿಕೆ, ಅತೀವ ಪೊಸೆಸಿವ್ನೆಸ್ ಇದ್ದು ತನಗೆ ತಕ್ಷಣ ಮೋಸ ಆದಾಗ ಆಗುವಂತ ಅವಳ ಮನಸ್ಥಿತಿ, ಆಮೇಲೆ ತನ್ನ ಗಂಡನ ಸಪೋರ್ಟ್ ನೋಡಿ ಅವಳು ಮತ್ತೆ ಮೊದಲಿನ ಸ್ಥಿತಿಗೆ ಬರುವ ಆ ಒಂದು ಚಿತ್ರಣವನ್ನ ಇವರು ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಇನ್ನೊಂದು ಪಾತ್ರ ಇಂಗ ಒಬ್ಳು ಜರ್ಮನ್ ಯುವತಿ. ಆಕ್ಚುಲಿ ಅವಳು ಸುದರ್ಶನ ಅಂದ್ರೆ ಉತ್ತರೆಯ ಜೊತೆ ಈಗ ಯಾನದಲ್ಲಿ ಇರ್ತಾನಲ್ಲ ಅವನ ಮೊದಲ ಸ್ನೇಹಿತೆ ಆಗಿರ್ತಾರೆ. ಆಕ್ಚುಲಿ ಸುದರ್ಶನ ಮೊದಲು ಅಮೆರಿಕದಲ್ಲಿ ಇರ್ತಾನೆ, ಹಲವಾರು ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾನೆ. ಅವನ ಇಂಟೆಲಿಜೆನ್ಸ್ ಎಕ್ಸ್ಪರ್ಟೀಸ್ ನೋಡಿ ಅವ್ರನ್ನ ಭಾರತದ ಬಾಹ್ಯಾಕಾಶ ಸಂಸ್ಥೆಗೆ ಸೆಲೆಕ್ಟ್ ಮಾಡಿರ್ತಾರೆ. ಅವನು ಮಧ್ಯದಲ್ಲಿ ಸ್ವಲ್ಪ ಸಮಯ ಇದ್ದಾಗ ಅಮೆರಿಕದ ಐಷಾರಾಮಿ ಹಡಗಿನಲ್ಲಿ ಗೈಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸುಮ್ಮನೆ ಒಂದು 10 ದಿನದ ಮಟ್ಟಿಗೆ. ಅಲ್ಲಿ ಒಬ್ಳು ಪ್ರವಾಸಿಗಳಾಗಿ ಇಂಗ ಬರ್ತಾಳೆ. ಇಂಗ ಒಬ್ಬಳು ಜರ್ಮನ್ ಯುವತಿ. ಅವಳು ಇವನಿಗಿಂತ 14-15 ವರ್ಷಕ್ಕೆ ದೊಡ್ಡವಳು. ಅವಳಿಗೆ ಒಬ್ಬ ಮದ್ವೆಯಾಗಿ ಗಂಡ ಇರ್ತಾನೆ, ಆಮೇಲೆ ಅವ್ಳಿಗೆ ಮಗು ಆಗುತ್ತೆ. ಗಂಡ ಬೇರೆ ಕಡೆ ಡೈವರ್ಸ್ ಮಾಡ್ತಾಳೆ. ಮಗನನ್ನ ಇವಳೇ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಬೆಳೆಸ್ತಾಳೆ. ಆಮೇಲೆ ಮಗನು ಕೂಡ ಈಗ ಕಾಲೇಜು ವಿದ್ಯಾರ್ಥಿಯಾಗಿ ಅವನಿಗೆ ಆಗ್ಲೇ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಆಕ್ಚುಲಿ. ಆದ್ರೆ ಇವಳು ಒಂದು ನಿರ್ಬಿಡ ಜೀವನ ಮಾಡ್ತಾ ಇರ್ತಾಳೆ, ಫ್ರೀಯಾಗಿ ಎಲ್ಲ ಕಡೆ ತಿರುಗಾಡುದು ಆಗ್ತಲ್ಲ. ಅವಳು ಬಹಳ ಇಷ್ಟಪಟ್ಟು ಇವನ ಸ್ನೇಹವನ್ನ ಮಾಡ್ತಾಳೆ. ಇವನಿಗೂ ಕೂಡ ಅವಳ ಸ್ನೇಹ ಇಷ್ಟ ಆಗ್ತದೆ. ಆಮೇಲೆ ಸ್ವಲ್ಪ 10 ದಿನದ ಟೂರ್, 10 ದಿನ ಆದ ಕೂಡಲೇ ಇವನು ಭಾರತಕ್ಕೆ ಬರ್ತಾನೆ. ಎಷ್ಟೋ ಸಮಯದ ನಂತರ ಅವಳಿಗೆ ಮತ್ತೆ ಫೋನ್ ಮಾಡ್ತಾನೆ, ನೀನು ಭಾರತಕ್ಕೆ ಬಾ, ಸ್ವಲ್ಪ ದಿವಸ ಇಲ್ಲಿ ಸುತ್ತಾಡಬಹುದು ಅಂತ. ಅವಳು ಇವನ ಮೇಲೆ ವಿಶ್ವಾಸ ಇಟ್ಟು ಭಾರತಕ್ಕೆ ಬರ್ತಾಳೆ. ಆಕ್ಚುಲಿ ಇಲ್ಲಿ ಅವಳ ಪಾತ್ರ ಕೂಡ ಅವಳು ಬೇಸಿಕಲಿ ಟ್ರೆಕ್ಕಿಂಗು, ಪ್ರಕೃತಿ ಮತ್ತೆ ವಿವಿಧ ಪ್ರಕೃತಿ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡು, ಇಂಥವುದೆಲ್ಲ ಇಷ್ಟ ಅವಳಿಗೆ. ಅವಳಿಗೆ ಸೆಕ್ಸ್ ಒಂದು ಕೇವಲ ಒಂದು ಆಕ್ಟ್ ಅಷ್ಟೇ, ಅದರ ಬಗ್ಗೆ ತುಂಬಾ ಗಮನ ಏನ್ ಕೊಡ್ತಾ ಇರಲಿಲ್ಲ ಅವಳು. ಇವನ ಜೊತೆ ಮೊದಲಿಂದಲೂ ಸ್ನೇಹ ಆಗಿದ್ದರಿಂದ ಇಲ್ಲಿಗೆ ಬರ್ತಾರೆ. ಅಲ್ಲಿ ಅವಳು ಇವನ ಜೊತೆ ಋಷಿಕೇಶ್, ಹರಿದ್ವಾರ್, ಕೇದಾರನಾಥಕ್ಕೆ ಹೋಗುದು, ನೇಪಾಳ ಇತ್ಯಾದಿ ಸ್ಥಳಗಳಿಗೆ ಹೋಗುದು, ಆ ಚಿತ್ರಣವೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಇವಳ ಮನೋಸ್ಥಿತಿಯನ್ನ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅಂದ್ರೆ ಅವಳು ನಿಷ್ಕಲ್ಮಶ ಸ್ನೇಹಮಯಿ ಆಗಿರ್ತಾಳೆ. ಅವಳು ತನಗೆ ತಾನೇ ಏನೂ ಅಡ್ಡಿ ಹಾಕೊಳ್ಳೋದಿಲ್ಲ, ಬೇರೆಯವ್ರಿಗೆ ಯಾವುದನ್ನು ಅಡ್ಡಿ ಮಾಡೋದಿಲ್ಲ, ತುಂಬಾ ಸ್ನೇಹದಿಂದ ನಡ್ಕೊಳ್ತಾ ಇರ್ತಾಳೆ. ಎಷ್ಟೋವರೆಗೆ ಅಂದ್ರೆ ಒಂದು ಹೋಟೆಲ್ನಲ್ಲಿ ನಾವು ಗಂಡ ಹೆಂಡತಿ ಆದ್ರೆ ಮಾತ್ರ ರೂಮ್ ಕೊಡೋದು ಅಂತ ಹೇಳ್ತಾರೆ. ಆಗ ಇವನೇನ್ ಮಾಡ್ತಾನೆ ಸುದರ್ಶನ, ಅವಳು ನನ್ನ ಹೆಂಡತಿ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಆಮೇಲೆ ಅವನು ಕೇಳ್ತಾನೆ, ನಾನು ಹಾಗೆ ಹೇಳಿದ್ದೆ, ನೀನು ಇನ್ನು ತಪ್ಪಿಲ್ವಲ್ಲ ಅಂತ. ನೀನ್ ಬಾದರ್ ಮಾಡಿದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ. ಅಂದ್ರೆ ಒಂಥರ ಫ್ರೀ ಸ್ಟೈಲ್ ಆಟಿಟ್ಯೂಡ್ ಅವಳದ್ದು. ಮತ್ತೆ ಇನ್ನೆಲ್ಲ ಅವ್ನು ಹೇಳ್ತಾನೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಸೀರೆ ಉಟ್ಟುಕೊಂಡು ಕುಂಕುಮ ಇಟ್ಕೊಂಡು ಹೋಗುವಂತ ಪದ್ಧತಿ ಇದೆ, ನೀನು ಸೀರೆ ಉಟ್ಕೊಂಡು ಯಾಕೆ ಕುಂಕುಮ ಇಟ್ಕೊಂಡು ಅವ್ನು ಒಪ್ಕೊಳ್ತಾನೆ. ಯಾಕಂದ್ರೆ ನಾನು ಜರ್ಮನ್ ಅವಳು, ನನ್ನದೇ ಆದ ಶ್ರದ್ಧೆ ಇದೆ, ನೀನ್ ಹೇಳಿದ್ದನ್ನ ನಾನೇ ಕೇಳ್ಬೇಕು ಅನ್ನೋ ತರ ಇಲ್ಲ, ಸ್ನೇಹಕ್ಕೆ ಯಾವ್ದು ಅಡ್ಡಿ ಇಲ್ಲ ಅನ್ನೋ ರೀತಿ ಅದನ್ನು ಕೇಳ್ತಾಳೆ. ಹೀಗೆ ಅವಳು ತುಂಬಾ ನಿರ್ಬಿಡೆ. ಅವಳಿಗೆ ಇಷ್ಟ ಬಂದಾಗ ನಡ್ಕೊಳ್ತಾ ಇರ್ತಾಳೆ. ಬೇರೆಯವ್ರು ಹೇಳಿದ್ರು ಅವರಿಗೆ ಸಂತೋಷ ಆಗುತ್ತೆ ಅಂತ ಕೇಳ್ತಾ. ಅವಳು ಹೇಳ್ತಾಳೆ, ನನ್ನ ಶ್ರದ್ಧೆಗಳು ಬೇರೆ, ನಿನ್ನ ಶ್ರದ್ಧೆ ಬೇರೆ, ನಾನು ನಿನ್ನ ಯಾವ್ದಕ್ಕೂ ಅಡ್ಡ ಬರೋದಿಲ್ಲ, ನಾವು ಒಳ್ಳೆ ಸ್ನೇಹದಿಂದ ಇರೋಣ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಅಂದ್ರೆ ಆ ಒಂಥರ ಅಡಾಪ್ಟಬಿಲಿಟಿ ಅವಳ ನೇಚರ್ ತುಂಬಾ ಚೆನ್ನಾಗಿ. ಇನ್ಫ್ಯಾಕ್ಟ್ ಆ ತರ ಆಧುನಿಕ ಮನೋಭಾವದ ಯುವತಿಯರು ಭಾರತೀಯ ಸಂಸ್ಕೃತಿ ಸಿಗುವುದು ಕಷ್ಟ ಇರಬಹುದು ಅಂತ ಎಸ್.ಎಲ್. ಭೈರಪ್ಪನಿಗೆ ಅನಿಸಿರಬಹುದು. ಈಗ ಇದು 14-15 ವರ್ಷದ ಹಿಂದೆ ಬರೆದಂತ ಕಾದಂಬರಿ. ಬಹುಶಃ ಈಗ
ಯುವತಿಯರ ಮನೋಧರ್ಮ ಕೂಡ ಬದಲಾಗಿರಬಹುದು. ಅದಕ್ಕೆ ಅವರು ಉದ್ದೇಶವಾಗಿ ಆ ಯುವತಿಯ ಪಾತ್ರವನ್ನ ಜರ್ಮನ್ ಯುವತಿ ಅಂತ ಸೃಷ್ಟಿಸಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಭಾರತೀಯ ಯುವತಿಯ ಪಾತ್ರವನ್ನ ಚಿತ್ರಿಸಬಹುದಿತ್ತು. ಬಹುಶಃ ಅವ್ರಿಗೆ ಅನ್ಸಿರ್ಬಹುದು ಅಷ್ಟು ನಿರ್ಭೀಡ ಫ್ರೀ ಸ್ಟೈಲ್ ಆಟಿಟ್ಯೂಡ್ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಬಹುಶಃ ಇಲ್ಲ ಅಂತ ಅನ್ಸಿರ್ಬಹುದು ಅವರಿಗೆ. ಬಟ್ ಅದಿದ್ದರ ತಪ್ಪಿಲ್ಲ. ಅವರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಚಿತ್ರಿತವಾಗಿದೆ. ಅಂದ್ರೆ ಇವನಿಂದ ಏನನ್ನೂ ಬಯಸೋದಿಲ್ಲ, ಇವನಿಂದ ಏನನ್ನೂ ನಿರೀಕ್ಷೆ ಪಡೋದಿಲ್ಲ, ನಿಷ್ಕಲ್ಮಶ ಸ್ನೇಹದಿಂದ ಇರ್ತಾರೆ. ಆಕ್ಚುಲಿ ಅವಳಿಗೆ ಇಷ್ಟ ಬಂದಾಗ ಅವರು ಇಂಟಿಮೇಟ್ ಆಗಿ ಇರ್ತಾರೆ. ಅದ್ರ ಬಗ್ಗೆ ಅದು ಹೇಳಿದ್ರೆ ಅದೊಂದು ಆಕ್ಟಿವಿಟಿ ಅಷ್ಟೇನೆ. ಅವನಿಗೆ ಆ ವಿಷಯದಿಂದ ಏನೂ ಕಟ್ಟುಪಾಡು ಹಾಕೋದಿಲ್ಲ. ಅದಕ್ಕೆ ಆ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಎರಡು ಸಣ್ಣ ಸಣ್ಣ ಪಾತ್ರಗಳು. ಒಂದು ಸುದರ್ಶನನ ಅಕ್ಕ. ಸುದರ್ಶನ ಆಕ್ಚುಲಿ ಸಣ್ಣ ವಯಸ್ಸಿನಲ್ಲಿರುವಾಗಲೇ ತಾಯಿಯನ್ನ ಕಳ್ಕೊಂಡಿರ್ತಾನೆ. ಅಕ್ಕನೇ ತಾಯಿಯದು ರೀತಿ ಅವನನ್ನ ಬೆಳೆಸಿರ್ತಾನೆ. ತಮ್ಮನ ಕಂಡ್ರೆ ತುಂಬಾ ಹೆಮ್ಮೆ ಅವನಿಗೆ, ಯಾಕೆಂದ್ರೆ ತಮ್ಮ ಅತ್ಯಂತ ಬುದ್ಧಿವಂತ, ದೇಶದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಮೆರಿಕದಲ್ಲಿ ನಾಸಾದಂತ ಕಂಪನಿಯಲ್ಲಿ ವರ್ಕ್ ಮಾಡಿ ಬಂದಿದ್ದಾನೆ. ಆದ್ರಿಂದ ಅವಳಿಗೆ ಬಹಳ ಇಷ್ಟ ಇರುತ್ತೆ ಅವಳಿಗೆ. ತಮ್ಮ ಬಂದು ಈ ತರ ಒಂದು ಪ್ರಾಜೆಕ್ಟ್ ಗೆ ಸೆಲೆಕ್ಟ್ ಆಗಿದ್ದಾನೆ, ಇನ್ನು ನಾನು ಭೂಮಿಯನ್ನೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ ಅವಳಿಗೆ ಫಸ್ಟ್ ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ಇನ್ನು ತಮ್ಮನ್ನ ನೋಡಕ್ಕೆ ಇಲ್ಲ. ಅವಳು ಆಕ್ಚುಲಿ ತಮ್ಮನ್ಗೆ ಒಂದು ಮದ್ವೆ ಮಾಡಿ ಅವನನ್ನ ಒಂದು ಸಂಸಾರ ಮಾಡ್ಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಆತರ ಮನಸ್ಥಿತಿ ಸಡನ್ ಆಗಿ ಅವ್ನು ಬಂದು ನಾನು ವಿಜ್ಞಾನ ಪ್ರಯೋಗಕ್ಕಾಗಿ ಈ ಭೂಮಿಯನ್ನೇ ಬಿಟ್ಟು ಹೋಗ್ತೇನೆ, ಇನ್ ಯಾವತ್ತೂ ಈ ಭೂಮಿಗೆ ವಾಪಸ್ಸೇ ಬರುದಿಲ್ಲ ಅಂತ ಹೇಳಿದಾಗ ಅವಳಿಗೆ ಒಂಥರ ಶಾಕ್ ಆಗುತ್ತೆ. ಆದರೆ ಅದನ್ನ ತಡ್ಕೊಳ್ತಾನೆ, ಯಾಕೆಂದ್ರೆ ತಮ್ಮ ಒಂದು ಪ್ರತಿಷ್ಠಿತ ಪ್ರಾಯೋಗಿಕ ಸೆಲೆಕ್ಟ್ ಆಗಿದ್ದಾನೆ. ಇದು ಹೆಮ್ಮೆಯ ವಿಷಯ, ಇದು ನಮ್ಮ ದೇಶದ ಗೌರವದ ಪ್ರಶ್ನೆ. ಅವನಿಗೆ ಸಪೋರ್ಟ್ ಮಾಡ್ತಾರೆ. ಅವನಿಗೆ ಯಾವುದೇ ರೀತಿ ಇಮೋಷನಲ್ ಬ್ಲಾಕೇಜ್ ಮಾಡುದಿಲ್ಲ ಆಕ್ಚುಲಿ. ಮತ್ತೆ ಅವನಿಗೆ ಹೇಳ್ತಾರೆ, ಅವನು ಹೇಳ್ತಾನೆ ಅವನ ಹತ್ತಿರ ಇದ್ದ 2 ವಾಣಿಜ್ಯ ಮಳಿಗೆ, ದೊಡ್ಡ ಬಂಗಲೆ, ಮತ್ತೆ ಅಮೆರಿಕದಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ ದುಡ್ಡ ಹಣವನ್ನೆಲ್ಲ ಇಂಡಿಯಾ ರೂಪಿಗೆ ಕನ್ವರ್ಟ್ ಮಾಡಿದ ಒಂದು ದೊಡ್ಡ ಮೊತ್ತ, ಅವೆಲ್ಲವನ್ನು ಅಕ್ಕನಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ನೀನು ಅದನ್ನು ಬಳಸ. ಅವಳು ಒಪ್ಪುದಿಲ್ಲ. ನೀನು ಇಷ್ಟು ದೊಡ್ಡ ದೇಶ ಸೇವೆಗೆ ಹೋಗು, ನಿನ್ನನ್ನ ನೀನೇ ತ್ಯಾಗ ಮಾಡ್ಕೊಳ್ಳುವಾಗ ಆ ಸಂದರ್ಭದಲ್ಲಿ ನಿನ್ನಿಂದ ಬರುವಂತ ದುಡ್ಡನ್ನ ಉಪಯೋಗಿಸ್ಕೊಳ್ಳೋದು ನನಗೆ ಸರಿ ಬರುದಿಲ್ಲ. ಅದನ್ನ ಯಾವ್ದಾದ್ರು ಸದ್ವಿನಿಯೋಗಕ್ಕೆ ಉಪಯೋಗಿಸು, ನನಗೆ ಅಥವಾ ನನ್ನ ಮಕ್ಕಳಿಗೆ ಅದು ಬೇಡ ಅಂತ. ಅದು ವಿಶಾಲ ಮನೋಭಾವವನ್ನು ತೋರಿಸುತ್ತೆ. ಆಮೇಲೆ ಸುದರ್ಶನ ಟ್ರಸ್ಟ್ ಮಾಡಿ ಅಕ್ಕನನ್ನೇ ಅದಕ್ಕೆ ಧರ್ಮದರ್ಶಿಯನ್ನಾಗಿ ಮಾಡಿಸಿ ತನ್ನ ಹಣವನ್ನೆಲ್ಲವನ್ನು ಅಕ್ಕನ ಇಚ್ಛಾ ಪ್ರಕಾರ ಸದ್ವಿನಿಯೋಗ ಮಾಡುವಂತ ಅಧಿಕಾರವನ್ನು ಅವಳಿಗೆ ಕೊಡ್ತೇನೆ. ಇವಳು ಸುದರ್ಶನ ಅಕ್ಕನ ಪಾತ್ರ ತುಂಬಾ ಚಿಕ್ಕದು. ಇಡೀ ಕಾದಂಬರಿ 1-2 ಪುಟ ಬರುತ್ತಷ್ಟೇನೆ, ಆದ್ರೆ ತುಂಬಾ ಚೆನ್ನಾಗಿ ಚಿತ್ರಿತ ಆಗಿದೆ. ತಮ್ಮನ ಮೇಲೆ ಪ್ರೀತಿ, ತಮ್ಮನ ಮೇಲೆ ಹೆಮ್ಮೆ, ತಮ್ಮ ಮಾಡಿದ ಎಲ್ಲಾ ಕಾರ್ಯಗಳು ಕೊಡುವ ಸಪೋರ್ಟ್, ಅವನ ದುಡ್ಡಿನ ಮೇಲೆ ಯಾವುದೇ ಆಸೆ ಇಲ್ಲದೆ ಇರುವಂತ ಒಂದು ಉತ್ಕೃಷ್ಟ ಹೆಮ್ಮೆಯ ಪಾತ್ರವಾಗಿ ಅವಳು ಚಿತ್ರಿತರಾಗಿದ್ದಾರೆ. ಇನ್ನು ಕಡೆಯದಾಗಿ ಮೇದಿನಿ ನಾನು ಮೊದಲೇ ಹೇಳಿದಾಗೆ ಉತ್ತರೆಯ ಮಗಳು. ಈ ಯಾನವನ್ನ ಮುಂದೆ ನಡೆಸುವಂತ ಚಾಲಕಿ ಅವಳು ಮತ್ತೆ ಆಕಾಶ್ ಇಬ್ಬರು. ಮೊದಲಿನಿಂದಲೂ ಅವರಿಬ್ಬರು ಮದುವೆ ಆಗ್ಬೇಕು ಅಂತ ತೀರ್ಮಾನಿಸ. ಹಾಗೇನೆ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹಿಂದೆ ಮದುವೆ 5 ದಿನ ಇದೆ ಅನ್ನುವಾಗ ಅವರಿಗೆ ಉತ್ತರ ಹಾಗೂ ಸುದರ್ಶನ್ ಇಬ್ಬರುವೆ ತಮ್ಮ ಜೆನೆಟಿಕ್ ಬೇಸ್ಡ್ ಅಪ್ಪ ಅಮ್ಮ ಅಲ್ಲ, ತಾವಿಬ್ಬರು ಪ್ರಣಾಳ ಶಿಶುವಿನಿಂದ ಹುಟ್ಟಿದ ಮಕ್ಕಳು ಅಂತ ಗೊತ್ತಾಗ್ತದೆ. ಆಗ ಆಕಾಶ್ಗೆ ಸ್ವಲ್ಪ ಅಪ್ಸೆಟ್ ಆಗ್ತಾನೆ ಅವನು. ಯಾಕೆಂದ್ರೆ ಇದುವರೆಗೂ ಅವರಿಬ್ಬರು ತನ್ನ ಸ್ವಂತ ತಂದೆ ತಾಯಿ ಅನ್ಕೊಂಡಿರ್ತಾನೆ. ಈಗ ಸಡನ್ ಆಗಿ ಜೆನೆಟಿಕಲಿ ತಾನು ಬೇರೆಯವರ ಮಗ ಅಂತ ಗೊತ್ತಾದಾಗ ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ತನ್ನ ನಿಜವಾದ ಜೆನೆಟಿಕ್ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಹುಟ್ಟುತ್ತೆ. ಆದರೆ ಮೇದಿನಿಗೆ ಅದು ಯಾವುದೇ ದ್ವಂದ್ವ ಇಲ್ಲ. ಅವಳ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಿಲ್ಡಪ್ ಮಾಡಿದೆ. ಆ ಇಡೀ ಪುಸ್ತಕದಲ್ಲಿ ಅವಳದು ಮೊದಲೇ ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ ಅಷ್ಟೇ. ಕಡೆ ಒಂದು 2-3 ಪುಟದಲ್ಲಿ 1/4 ಪ್ಯಾರಾಗ್ರಾಫ್ ಅವಳ ಎಂಟೈರ್ ವ್ಯಕ್ತಿತ್ವನ್ನ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅವಳ ಜೀವನ ಪ್ರೀತಿ, ತಾನು ಜೆನೆಟಿಕ್ ಆಗಿ ಉತ್ತರೆ ಅಥವಾ ಸುದರ್ಶನದ ಮಗಳಲ್ಲ ಅನ್ನೋದು ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗದೆ ಮೊದಲಿನಂತೆ ನಾನು ಅಪ್ಪ ಅಮ್ಮನನ್ನ ಪ್ರೀತಿಸ್ತೇನೆ ಅನ್ನುವ ಮನೋಸ್ಥಿತಿ, ಅಪ್ಪ ಅಮ್ಮ ನಿಶ್ಚಯ ಮಾಡಿದ ಆಕಾಶನೊಂದಿಗೆ ಮದುವೆ ಆಗ್ತೇನೆ, ನಾನು ಈ ಯಾನವನ್ನು ಮುಂದುವರಿಸಿ ಅವರು ಮಾಡಿದ ಪ್ರಾಮಿಸ್ ನಾನು ನಡೆಸ್ತೇನೆ ಅನ್ನೋ ಅವಳ ಒಂದು ಛಲ, ಆ ಜೀವನ ಪ್ರೀತಿ, ಯಾವುದೇ ಸಂದರ್ಭಕ್ಕೂ ತಾನು ಎದುರಾಗುವ ಅಡಾಪ್ಟಬಿಲಿಟಿ ಎಲ್ಲವನ್ನು ಅವಳ ವ್ಯಕ್ತಿತ್ವ ತುಂಬಾ ಚೆನ್ನಾಗಿ ಚಿತ್ರಿತ ಆಗಿದೆ. ಬಹುಶಃ ನನ್ಗನ್ಸುತ್ತೆ S.L. ಭೈರಪ್ಪನವರು ಬದುಕಿದ್ದು ಯಾನಾದ ಒಂದು ಪಾರ್ಟ್ 2 ಏನಾದ್ರೂ ಬರ್ದಿರೋ ಆಲೋಚನೆ ಇದ್ದಿದ್ರೆ
ಮೇದಿನಿ ಉತ್ಕೃಷ್ಟ ನಾಯಕಿಯಾಗಿ ಪರಿವರ್ತನಾಗ್ತಿದ್ಲು ಅಂತ ನನ್ನ ಭಾವನೆ ಇದೆ. ಇದಿಷ್ಟು ನಾನು ಮೊದಲೇ ಹೇಳಿದಾಗೆ ನನ್ನ ಅನಿಸಿಕೆ. ಇದು ವಿಮರ್ಶೆ ಅಥವಾ ವಿಶ್ಲೇಷಣೆ ಅಲ್ಲ. ಇನ್ನು ಕೆಲವು ನ್ಯೂನತೆಗಳು ಹೇಳ್ಬೇಕು ಅಂದ್ರೆ ನಾನು ಹೇಳಿದಾಗೆ ನಾನು ಅದರ ಎಕ್ಸ್ಪರ್ಟ್ ಅಲ್ಲ, ಆದ್ರೆ ಆ ಸಾಮಾನ್ಯ ಓದುಗನ ರೀತಿ ನನಗೆ ಅನಿಸಿದ್ದು ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳ ವ್ಯಕ್ತಿ ಚಿತ್ರಣ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಮನೆ ಮುಟ್ಟುವಂತೆ ತಟ್ಟುವ ಹಾಗೆ ಇರುತ್ತದೆ. ಇಲ್ಲಿ ಉತ್ತರೆ ಪಾತ್ರ ಚೆನ್ನಾಗಿದ್ವಿ. ನಾನು ಮೊದಲೇ ಹೇಳಿದೆ, ನಾನು ಸಾಕಷ್ಟು ಜಿಜ್ಞಾಸೆಯಲ್ಲಿ ಅವಳ ಜೀವನ ಕಳೆದ್ರು ಕೂಡ ಬೇರೆ ಪಾತ್ರಗಳಷ್ಟು, ಬೇರೆ ಕಾದಂಬರಿಗಳಲ್ಲಿ ಅವಳ ಸ್ತ್ರೀ ಪಾತ್ರಗಳಷ್ಟು ಗಟ್ಟಿತನ ಇದರಲ್ಲಿ ಇಲ್ಲ ಅನ್ನಿಸ್ತದೆ ನನಗೆ. ಉದಾಹರಣೆಗೆ ಈಗಾಗಲೇ ತೇಜಸ್ವಿ ಅವರು ಹೇಳಿದ ಹಾಗೆ ದಾಟುವಿನ ಸತ್ಯಭಾಮ ಆಗಬಹುದು, ವಂಶವೃಕ್ಷದ ಕಾತ್ಯಾಯಿನಿ ಅಥವಾ ನಾಗಲಕ್ಷ್ಮಿ ಆಗಬಹುದು, ಧರ್ಮಶ್ರೀಯ ಸರಸ್ವತಿ ಆಗಬಹುದು, ಗೃಹಭಂಗದ ಗಂಗಮ್ಮ ಅಥವಾ ನಂಜಮ್ಮ ಆಗಬಹುದು, ಪರ್ವದ ದ್ರೌಪದಿ, ಕುಂತಿ, ಗಾಂಧಾರ್ಯ ಪಾತ್ರಗಳಾಗಿರಬಹುದು. ಈ ಪಾತ್ರಗಳ ಗಟ್ಟಿ ಚಿತ್ರಣದಲ್ಲಿ ಕಂಪೇರ್ ಮಾಡಿದ್ರೆ ಉತ್ತಮ ಪಾತ್ರ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಇನ್ನು ಪಂಚಿಂಗ್ ಡೈಲಾಗ್ಸ್, ಭೈರಪ್ಪನವರ ಕಾದಂಬರಿಗಳಿಗೆ ತುಂಬಾ ಪಂಚಿಂಗ್ ಡೈಲಾಗ್ಸ್ ಇರುತ್ತೆ. ಯಾಕೆಂದ್ರೆ ಕೆಲವು ಡೈಲಾಗ್ಸ್ ಅದು ಓದಕ್ಕೆ ಮರೆಯಕ್ಕೆ ಸಾಧ್ಯ ಇಲ್ಲ, ಎಷ್ಟೇ ವರ್ಷ ಆದ್ರೂ ನೆನಪಿದೆ. ದಾಟುವಿನಲ್ಲಿ ಕೂಡ ಅಂತ ಹಲವಾರು ಡೈಲಾಗ್ಸ್ ಇದೆ, ವಂಶವೃಕ್ಷದಲ್ಲಿದೆ, ನಾಯಿನಲ್ಲಿದೆ, ಗೃಹಭಂಗದಲ್ಲಂತೂ ಹಲವಾರು ಬೈಗಳ ಇದ್ರು ಕೂಡ, ಕೆಟ್ಟ ಮಾತುಗಳಿದ್ರು ಕೂಡ ಅದು ಮನ ತಟ್ಟುವಂತೆ ಇದೆ. ಅದರ ಹಿಂದಿರುವ ಸಾಮಾಜಿಕ ಹಿನ್ನೆಲೆ, ಆರ್ಥಿಕ ಬ್ಯಾಕ್ ಗ್ರೌಂಡ್ ಅದೆಲ್ಲವನ್ನು ತಟ್ಟುವಂತೆ ಇದೆ. ಇಲ್ಲಿ ಆ ತರ ಪಂಚಿಂಗ್ ಡೈಲಾಗ್. ಬೇಸಿಕಲಿ ಈ ಕಾದಂಬರಿ ಒಂಥರ ನೆರೆಟಿವ್ ಸ್ಟೈಲ್ ಇದೆ, ಡೈಲಾಗ್ ಓರಿಯೆಂಟೆಡ್ ಇಲ್ಲ. ಆದ್ರೂ ಕೂಡ ಪಂಚಿಂಗ್ ಡೈಲಾಗ್ಸ್ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ. ಇನ್ನು ಅಂತ್ಯ, ಆಗಲೇ ತೇಜಸ್ವಿ ಹೇಳಿದಂಗೆ ಇಂಟ್ರೊಡಕ್ಷನ್ ಕೊಡುವಾಗ ರೂಪಶ್ರೀನು ಹೇಳಿದ್ರು, ಎಸ್.ಎಲ್. ಭೈರಪ್ಪನವರ ಕಾದಂಬರಿ ಓದ್ತಾ ಇದ್ರೆ ನಮ್ಗೆ ಅಂತ್ಯ ನೋಡಿದಾಗ ಅದು ಒಂಥರ ತಟ್ಟು ಕಾಣುತ್ತೆ. ಆಕ್ಚುಲಿ ಮುಗಿದ್ಮೇಲೆ 1 ಗಂಟೆ ನಾವ್ ಏನು ಯೋಚನೆ ಮಾಡೋದ್ ಬೇಡ, 1 ಗಂಟೆ ನಾನು ಸುಮ್ಮನೆ ಇದ್ದು ಕೆಲಸ ದಿನಗಟ್ಲೆ ಇರ್ಬೋದು, ವಾರಗಟ್ಲೆ ಇರ್ಬೋದು, ಆ ಅಂತ್ಯ ತುಂಬಾ ಕಾಡ್ತಾ ಇರುತ್ತೆ. ಯಾಕೆ ಈ ತರ ಅಂತ್ಯ ಆಯ್ತು, ಮತ್ತೆ ಇದರಿಂದ ಏನು ಪರಿಣಾಮ, ಇದಕ್ಕಿಂತ ಬೇರೆ ಅಂತ್ಯ ಕೊಡಲು ಸಾಧ್ಯ ಇತ್ತೆ, ಇದರಿಂದ ಬೇರೆ ಯಾರ್ಯಾರಿಗೆ ಯಾವ್ಯಾವ ತರ ಎಫೆಕ್ಟ್ ಆಗತ್ತೆ, ಇದರಿಂದ ಸಾಮಾಜಿಕ ಪರಿಣಾಮಗಳೇನು, ಅಥವಾ ಈ ತರ ಎಲ್ಲ ಒಂಥರ ಕಾಡುತ್ತೆ. ಆಕ್ಚುಲಿ ಇದಾದ ಈ ಕಾದಂಬರಿಲಿ ಆ ತರ ಕಾಡುವಂತ ಅಂತಿಲ್ಲ, ಆದ್ರೆ ಅಂತ್ಯ ತುಂಬಾ ಚೆನ್ನಾಗಿದೆ. ಏನಾಗಿದೆ, ಮೇದಿನಿ ಮತ್ತು ಆಕಾಶ್ ಇಬ್ಬರುವೆ ಉತ್ತರೆ ತನ್ನ ಜೆನೆಟಿಕ್ ತಾಯಿ ಅಲ್ಲ ಅಂತ ಗೊತ್ತಾದಾಗಲೂ ಕೂಡ ಮೊದಲಿನ ಪ್ರೀತಿಯನ್ನೇ ಉಳಿಸ್ಕೊಂಡು ತಾಯಿ ಹೇಳಿದ ರೀತಿಯಲ್ಲೇ ಮದುವೆ ಆಗಿ ಯಾನವನ್ನು ಮುಂದುವರಿಸುವಂತಹ ಒಂದು ದೃಢ ನಿಶ್ಚಯವನ್ನು ಮಾಡ್ತಾರೆ. ಮತ್ತೆ ಅವರಿಬ್ಬರು ಹೋಗಿ ತಾಯಿಯನ್ನು ತಬ್ಬಿಕೊಳ್ತಾರೆ. ತಾಯಿಯು ಕೂಡ ತನ್ನ ಎಲ್ಲಾ ದ್ವಂದ್ವವನ್ನು ಮರೆತು ಮಕ್ಕಳಿಬ್ಬರನ್ನು ತಬ್ಬಿಕೊಳ್ತಾರೆ ಅನ್ನುವಳಿಗೆ ಸುಖಾಂತ್ಯ ಆಗುತ್ತದೆ. ಆಕ್ಚುಲಿ ಕಾದಂಬರಿ ಸುಖಾಂತ್ಯ ಇದೆ, ಇಲ್ಲ ಅಂತಲ್ಲ, ಆದ್ರೆ ತುಂಬಾ ಕಾಡುವಂತಹ ಅಂತ್ಯವಾಗಿ ನನ್ಗೆ ಅನಿಸ್ತಿಲ್ಲ. ಇಷ್ಟು ಹೇಳಿ ಇಲ್ಲಿ ಈ ಪಾತ್ರಗಳ ವಿಶ್ಲೇಷಣೆ ಹಾಗೆ ನೋಡೋಕೆ ಸುದರ್ಶನ, ಇನ್ನೊಂದು ಮುಖ್ಯ ಪಾತ್ರ ವೆಂಕಟ್ ಬರ್ತಾರೆ. ಅವರು ಈ ಪ್ರಾಜೆಕ್ಟ್ ರೂವಾರಿ. ಆಕ್ಚುಲಿ ಅವರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಹಲವಾರು ಗಂಡಸರ ಪಾತ್ರಗಳು, ಇವರ ಉತ್ತರೆ ತಂದೆಯ ಪಾತ್ರ ಇರಬಹುದು, ಕೆಲವು ಚೆನ್ನಾಗಿದೆ. ಅದರಲ್ಲಿ ವಿಷಯ ಕೇವಲ ಮಹಿಳಾ ಪಾತ್ರಗಳಿಗೆ ಮಾತ್ರ ಅಂತ ಇರುವುದರಿಂದ ನಾನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೇನೆ. ಇಷ್ಟು ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಮತ್ತು ಮಹಿಳಾ ಪತ್ರಕಾರರ ಪದಾಧಿಕಾರಿಗಳಿಗೂ ಹಾಗೂ ಇದನ್ನ ಗಮನವಿಟ್ಟು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಡಾಕ್ಟರ್ ಎಂ.ಕೆ. ನಾಗರಾಜ್ ಅವರಿಗೆ. ಈಗ ಶ್ರೀಮತಿ ಆರ್ ಜಯಮಾಲಾ ಅವರು ಭೋಗಾದಿಯಲ್ಲಿರುವ ಅಮೃತ ವಿದ್ಯಾಲಯ ಶಾಲೆಯಲ್ಲಿ ಕಳೆದ 25 ವರ್ಷಗಳಿಂದ ಪ್ರೌಢಶಾಲೆಯ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಗೀತ ಸಾಹಿತ್ಯ ಅವರ ಮೆಚ್ಚಿನ ಹವ್ಯಾಸಗಳು. ಅಭಾಸಾಪದ ಜಿಲ್ಲಾ ಸಮಿತಿಯ ಸಂಪರ್ಕ ಪ್ರಮುಖರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಸ್ನೇಹಶೀಲೆ. ಇದೀಗ ಅವರು ತಮ್ಮ ಅಭಿಪ್ರಾಯಗಳನ್ನ ಧರ್ಮಶ್ರೀ ಕಾದಂಬರಿಯ ಕುರಿತು ಮಾತಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತೇಜಸ್ವಿ ಅವರು ದಾಟು ಬಗ್ಗೆ ಮಾತನಾಡಿದ್ರು, ಮತ್ತೆ ಸರ್ ನಾಗರಾಜ್ ಸರ್ ಅವರು ಯಾನ ಬಗ್ಗೆ ಮಾತನಾಡಿದ್ರು. ಎರಡೂ ಕೂಡ ವೈವಿಧ್ಯಮಯವಾದಂತಹ ಕಾದಂಬರಿಗಳು. ಬಹಳ ಚೆನ್ನಾಗಿ ಮಾತಾಡಿದ್ರು. ದಾಟು ಅನ್ನೋದು ಜಾತಿಯ ಸಂಘರ್ಷ ಆದ್ರೆ ಧರ್ಮಶ್ರೀ ಎರಡು ಧರ್ಮಗಳ ನಡುವಿನ ಸಂಘರ್ಷ ಅಂತ ಹೇಳಬಹುದು. ಈ ಧರ್ಮಶ್ರೀ ಅವ್ರು ಬರ್ದಿದ್ದು
ಅಚ್ಚಾದದ್ದು 1961ರಲ್ಲಿ. ಅಂದ್ರೆ ಆಗ ಅವರು ಟೀನೇಜರ್, ಒಂದು 19-20 ವಯಸ್ಸಿನವರು, ಭೈರಪ್ಪನವರು. ಆದ್ರೆ ಈ ಕಾದಂಬರಿಯನ್ನ ಓದಿದ್ರೆ ಆ ಒಂದು ಪ್ರಬುದ್ಧತೆ ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಆ ವಯಸ್ಸಿನಲ್ಲಿ ಬರೆದದ್ದ ಅಂತ ನಮ್ಗೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಯಾವುದೇ ವ್ಯತ್ಯಾಸ ಇಲ್ಲ, ಅಷ್ಟು ಚೆನ್ನಾಗಿ. ಈಗ ಇತ್ತೀಚೆಗೆ ಯಾವ ಒಂದು ಕಾದಂಬರಿಗಳನ್ನ ಬರೆದ್ರೆ ನಮ್ಗೆ ಏನ್ ಅನುಭವ ಬರುತ್ತೋ ಆ ಶೈಲಿ, ಕಥನ ಶೈಲಿ, ಭಾಷೆ ಎಲ್ಲವೂ ಕೂಡ ಅದೇ ರೀತಿ ಇದೆ. ನನಗೇನು ವ್ಯತ್ಯಾಸ ಕಾಣ್ಲಿಲ್ಲ, ಅಷ್ಟು ಚೆನ್ನಾಗಿ ಆ ಮೆಚುರಿಟಿ ಆಗ್ಲೇ ಇತ್ತು ಅವ್ರಿಗೆ ಅಂತ ಒಂದು ಸುಂದರವಾದ ಕಾದಂಬರಿ. ಓದ್ದೇ ಇರೋರು ದಯವಿಟ್ಟು ಓದ್ಬೇಕು. ಮೊದಲನೇ ಕಾದಂಬರಿ ಅಂತ ಕೂಡ ಹೇಳ್ತಾರೆ ಅಫಿಷಿಯಲ್ ಆಗಿ. ಅಂದ್ರೆ ಭೀಮಕಾಯ ಅಂತ ಇದ್ರೂನು ಆಗ ಪ್ರಚಾರ ಪಡೆದಿರ್ಲಿಲ್ಲ ಅದು. ಧರ್ಮಶ್ರೀ ಇದ್ರಲ್ಲಿ ಕಥೆನ ಸ್ವಲ್ಪ ಹೇಳ್ದೇ ಇದ್ರೆ ಓದ್ದೇ ಇರೋರಿಗೆ ಏನು ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ. ಸತ್ಯನಾರಾಯಣ ಅನ್ನೋನು ಕಥಾನಾಯಕ. ಹಳ್ಳಿಯಲ್ಲಿ ಹುಟ್ಟಿದವನು. ತಂದೆ ತಾಯಿ ಎಲ್ಲ ಇದ್ರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಾಯಿ ಮಗ ಸರಿಯಾಗಿ ಕೆಟ್ಟು ಹೋಗ್ತಾನೆ. ಆಮೇಲೆ ತಂದೆ ಬೇಜವಾಬ್ದಾರಿ ಮನುಷ್ಯ. ಅವನ ನೆರಳಲ್ಲಿ, ನಮ್ಮ ನೆರಳಲ್ಲಿ ಇದ್ರೆ ಸರಿಯಾಗಿ ಓದಲ್ಲ ಅಂದ್ಬಿಟ್ಟು ಪಕ್ಕದ ಊರಿಗೆ ಸೋದರ ಮಾವನ ಮನೆಗೆ, ಅಂದ್ರೆ ಅವಳ ತಾಯಿಯ ಅಣ್ಣನ ಮನೆಗೆ ಕಳಿಸ್ಬಿಡ್ತಾರೆ. ಆ ಸೋದರ ಮಾವ ಕಿರಾತಕ, ತುಂಬಾ ಕಾಟ ಕೊಡ್ತಾ ಇರ್ತಾನೆ, ತುಂಬಾ ದುಡಿಸ್ಕೋತಾ ಇರ್ತಾನೆ. ಅವನ ವಿದ್ಯೆ, ಓದು ಎಂತದ್ ಎಲ್ಲ ಮುರುಟಿ ಹೋಗುತ್ತೆ ಪಾಪ ಬಾಲ್ಯದಲ್ಲಿ. ಆಮೇಲೆ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಸ್ವಾಮಿ ಮೇಷ್ಟ್ರು ಅಂತ ಒಬ್ರು ಪಾಪ, ಅವರು ತುಂಬಾ ಸಹಾಯ ಮಾಡ್ತಾರೆ. ಚಲುವರಾಯಪಟ್ಟಣ ಇರ್ಬಹುದು, ಅಲ್ಲಿ ಬಂದು ಮಿಡಲ್ ಸ್ಕೂಲ್ಗೆ ಸೇರ್ಕೋತಾನೆ. ಆ ನಂತರ ಮೈಸೂರಿಗೆ ಬರ್ತಾರೆ. ಸತ್ಯನಾರಾಯಣ ಪಾತ್ರ ತನ್ನ ಕಥೆಯನ್ನು ತಾನೇ ಹೇಳ್ಕೊಳ್ಳೋ ತರಹ ನಿರೂಪಣೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಶಾರದಾ ವಿಲಾಸ್ ಕಾಲೇಜು, ಅನಾಥಾಲಯ ಅದರ ಪ್ರಸ್ತಾಪ ಎಲ್ಲ ಬರುತ್ತೆ. ಭಿತ್ತಿಯ ನೆನಪು ಬರುತ್ತೆ ಇಲ್ಲಿ ನಮ್ಗೆ. ಯಾಕಂದ್ರೆ ಭೈರಪ್ಪನವರ ಜೀವನ, ನಿಜ ಜೀವನದ ಒಂದು ಕಥೆಗೂ ಇದಕ್ಕೂ ಸಾಮ್ಯತೆಯನ್ನ ನಾವು ಕಾಣಬಹುದು ಸ್ವಲ್ಪ ಮಟ್ಟಿಗೆ ಅಂತ ಅನ್ನಿಸ್ತು ನಂಗೆ. ಭಿತ್ತಿ ಓದಿಲ್ಲ ನಾನು, ಆದ್ರೆ ಅವರ ಜೀವನದ ಒಂದು ಕೆಲವು ಘಟನೆಗಳನ್ನ ಕೆಲವಾರು ಕಡೆ ಓದಿದ್ನಿ. ಹಾಗಾಗಿ ಅವರು ವಾರಾನ್ನ ಮಾಡಿದವರು ಭೈರಪ್ಪನವರು. ಅನಾಥಾಲಯದಲ್ಲಿ ಇದ್ದು ಓದವರು. ಈಗ್ಲೂ ಕೂಡ ಅನಾಥಾಲಯ ಇದೆ. ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಅದು ಆಶ್ರಯ ಕೊಟ್ಟು ಮಾರ್ಗದರ್ಶನ ನೀಡಿದೆ. ಮತ್ತೆ ಶಾರದಾ ವಿಲಾಸಲ್ಲಿ ಓದಿದ್ರು ಅಂತೆಲ್ಲ ಕೇಳಿದೀನಿ. ಸೊ ಅದೇ ರೀತಿ ಸ್ವಲ್ಪ ಸಾಮ್ಯತೆ ಈ ಪಾತ್ರಕ್ಕೂ ಬರುತ್ತೆ. ಸತ್ಯನಾರಾಯಣ ಪಾತ್ರಕ್ಕೂ ಬಹಳ ಕಷ್ಟಪಡ್ತಾನೆ. ಒಂದು ಎಜುಕೇಶನ್, ಪದವೀಧರನಾಗೋಕೆ, ಆ ಒಂದು ಮಟ್ಟ ತಲುಪೋಕೆ. ಅಷ್ಟರಲ್ಲಿ ಅವನ ಜೀವನದಲ್ಲಿ ಏನೇನೆಲ್ಲ ಘಟನೆಗಳು ನಡೆಯುತ್ತವೆ. ಅದ್ರಲ್ಲೂ ಮುಖ್ಯವಾಗಿ ಕೆಲವೊಂದು ಪಾತ್ರಗಳು ಇವೆ, ಹೇಳಲೇಬೇಕಾದಂತ ಪುರುಷ ಪಾತ್ರಗಳು ಇವೆ. ಆದ್ರೆ ಈಗಾಗ್ಲೇ ನಾಗರಾಜ್ ಸರ್ ಹೇಳಿದ ಹಾಗೆ ಸ್ತ್ರೀ ಪಾತ್ರಗಳಿಗೆ ಮೀಸಲಾಗಿರೋದ್ರಿಂದ ಅದರ ಬಗ್ಗೆನೇ ಹೆಚ್ಚು ನಾನು ಗಮನ ಕೊಡೋಕೆ ಇಷ್ಟಪಡ್ತೀನಿ. ಅದರ ಮೂಲಕ ಕೆಲವೊಂದನ್ನ ಹೆಸರಿಸಬಹುದಷ್ಟೇನೆ. ಈ ಸ್ವಾಮಿ ಮೇಷ್ಟ್ರು ಅನ್ನೋದು ವಿದ್ಯಾಭ್ಯಾಸದಲ್ಲಿ ಇವನಿಗೆ ಆಸಕ್ತಿ ಮೂಡೋಕೆ ಕಾರಣರಾದವರು. ಮಿಡಲ್ ಸ್ಕೂಲ್ ಇದ್ದಾಗ ಅವನ ಜೀವನವೇ ಪರಿವರ್ತನೆ ಆಗುತ್ತೆ. ಸೋದರ ಮಾವನಿಂದ ಹೇಗೆ ಓದಿನೆಲ್ಲ ಆಸಕ್ತಿ ಹೊಟ್ಟೋಗಿರುತ್ತೋ, ಒಡ್ಡಾಗ್ಬಿಟ್ಟಿರ್ತಾನೆ ಅವನು, ಒಡ್ಡ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಬಂದ್ಬಿಟ್ಟು ಮಿಡಲ್ ಸ್ಕೂಲ್ ಓದುವಾಗ ಅವರ ಒಂದು ಆಶ್ರಯದಲ್ಲಿ ತುಂಬಾ ಚೆನ್ನಾಗಿ ಸ್ನೇಹಮಯಿ ಅವರು ಸ್ವಾಮಿ ಮೇಷ್ಟ್ರು ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರೆ. ಒಳ್ಳೆ ಒಂದು ಓದುವ ಆಸಕ್ತಿ ಬೆಳೆಯುತ್ತೆ. ತುಂಬಾ ಓದ್ಕೋತಾನೆ ಸತ್ಯನಾರಾಯಣ. ಬಹಳಷ್ಟು ಕಟ್ಟ ಹಿಂದೂ ಅನುಯಾಯಿಯಾಗಿರ್ತಾನೆ. ಅಂತಹವನು ಮತಾಂತರ ಹೊಂದಿದ್ದೇ ಈ ಕಥೆಯ ಒಂದು ಮೇನ್ ಮಹತ್ತರ ತಿರುವು ಅಂತ ಹೇಳಬಹುದು. ಅದ್ ಯಾಕೆ ಆ ರೀತಿ ಆಯ್ತು ಅನ್ನೋದನ್ನ ಸ್ವಲ್ಪ ಈ ಸ್ತ್ರೀ ಪಾತ್ರಗಳನ್ನ ಹೇಳುವುದರ ಮೂಲಕ ನಾನು ಅದನ್ನ ನಿಮ್ಗೆ ತಲುಪಿಸೋಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು 4 ಪಾತ್ರಗಳು ಹೇಳಲೇಬೇಕಾದಂಥದ್ದು. ಮೊದಲಿಗೆ ಸತ್ಯನಾರಾಯಣನ ತಾಯಿ. ಹೆಚ್ಚು ಬರಲ್ಲ ಅವ್ರದ್ದು ಪ್ರಸ್ತಾಪ, ಆದ್ರೆ ಹೆಜ್ಜೆ ಹೆಜ್ಜೆಗೂ ಜೀವನದಲ್ಲಿ ತನ್ನ ತಾಯಿಯನ್ನು ಮರೆಯಲ್ಲ, ಯಾರು ಕೂಡ ಮರೆಯಲ್ಲ ಅಂತ ಪಾತ್ರ. ತಂದೆ ಬೇಜವಾಬ್ದಾರಿ ಮನುಷ್ಯ, ಈಗಾಗ್ಲೇ ಹೇಳ್ದೆ ನಾನು. ತಾಯಿಯ ಬಗ್ಗೆ ಹೇಳ್ತಾ ಇಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂದ್ರೆ, ನನ್ನ ಅಮ್ಮನದು ಬಹಳ ದೊಡ್ಡ ವ್ಯಕ್ತಿತ್ವ, ತನಗೆ ಇಲ್ಲದೆ ಇದ್ರು ಮತ್ತೊಬ್ಬರಿಗೆ ನೀಡುವಂತಹ ಧಾರಾಳವಾದ ಕೈ. ಎಷ್ಟೋ ಜನರು ನಮ್ಮ ಮನೆಗೆ ಬಂದು ಉಂಡು ಹೋಗುತ್ತಿದ್ದರು. ಮನೆಯ ಮುಂದೆ ನಿಂತ ಯಾವ ಭಿಕ್ಷುಕನು ಬರಿಗೈಯಲ್ಲಿ ಹಿಂದಿರುಗುತ್ತಿರಲಿಲ್ಲ. ಹಣೆಯ ಮೇಲೆ ವಿಶಾಲವಾಗಿ ಉದ್ದನೆಯ ಆಕಾರದಲ್ಲಿ ಕುಂಕುಮವಿಟ್ಟು ಕೆನ್ನೆಯ ತುಂಬಾ ಅರಿಶಿನ ಲೇಪಿಸಿಕೊಂಡು ಅಮ್ಮ ಪ್ರತಿ ಶನಿವಾರವೂ ಶ್ರೀರಾಮ ಪೂಜೆ ಮಾಡುತ್ತಿದ್ದ ನೆನಪು ನನಗೆ ಈಗಲೂ ಇದೆ. ಈ ರೀತಿ ಹೇಳ್ತಾ ಹೋಗ್ತಾರೆ.
ಮತ್ತೆ ತಂದೆ ಹೇಗೆ ಬೇಜವಾಬ್ದಾರಿ ಮನುಷ್ಯ, ತಿಂಡಿ ಊಟಕ್ಕೆ ಮಾತ್ರ ಮನೆಗೆ ಬರ್ತಾ ಇದ್ದಿದ್ದು, ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಆದ್ರೆ ಸಂಸಾರದ ಜವಾಬ್ದಾರಿ ತಗೊಂಡಿರ್ಲಿಲ್ಲ. ಅದನ್ನು ನಿಭಾಯಿಸ್ಕೊಂಡು ಆ ತಂದೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಇದ್ ಮಾಡ್ಕೊಂಡು ಸಹಿಸಿಕೊಂಡು ಆ ಒಂದು ಏನು ಹೆಂಗಸು ತುಂಬಾ ಕಷ್ಟಪಟ್ಟಿದ್ದು, ಅದು ಬಾಲ್ಯದಲ್ಲಿ ನೋಡಿದ್ದು ಅಮ್ಮನ ನೆನಪು ಹಸಿರಾಗಿ ಜೀವನದುದ್ದಕ್ಕೂ ಉಳಿಯುತ್ತೆ ಸತ್ಯನಾರಾಯಣ. ಇನ್ನು ಬಾಲ್ಯದ ಗೆಳತಿ, ಈ ಬಾಲ್ಯದ ಗೆಳತಿ ಮತ್ತೆ ಅದಕ್ಕೆ ಮುಂಚೆ ತಂಗಿಯ ಪಾತ್ರ ಹೇಳಿ ಆಮೇಲೆ ಬಾಲ್ಯದ ಗೆಳತಿ. ಶಕುಂತಲಾ ಅಂತ ತಂಗಿ. ಇವರ ಮನೆಯಲ್ಲಿ ಒಟ್ಟು ತಂದೆ, ತಾಯಿ, ಒಬ್ಬ ತಂಗಿ ಮತ್ತೆ ಅಜ್ಜಿ, ಇಷ್ಟು ಜನ ಇರ್ತಾರೆ ಬಾಲ್ಯದಲ್ಲಿ. ಆಮೇಲೆ ಸೋದರ ಮಾವನ ಮನೆಗೆ ಇವನ್ ಬಂದ್ಬಿಡ್ತಾನೆ. ಅವಳು ತಂಗಿ ಅಲ್ಲೇ ಅಪ್ಪ ಅಮ್ಮನ ಜೊತೆ ಉಳಿತಾಳೆ. ತಾಯಿನೂ ಕ್ರಮೇಣ ಕೆಲವಾರು ವರ್ಷಗಳ ನಂತರ ಪ್ಲೇಗ್ ರೋಗದಲ್ಲಿ ತೀರಿ ಹೋಗ್ತಾಳೆ ಪಾಪ ತಾಯಿ. ಸತ್ಯನಾರಾಯಣನ ಅಮ್ಮ ಮತ್ತೆ ಶಕುಂತಲಾ ಅಂತ ತಂಗಿ. ಆ ಈ ತಂದೆ ಮನೆ ಬಿಟ್ಬಿಟ್ಟೆ ಹೊರಟೋಗ್ತಾನ, ಬೇಜವಾಬ್ದಾರಿಯಿಂದ ಇರ್ತಾನಲ್ಲ ಅವನು. ಮತ್ತೆ ಈ ಅಜ್ಜಿ ಪಾಪ ಮೊಮ್ಮಗಳನ್ನ ಸಾಕೋದು, ಸ್ವಲ್ಪ ದೊಡ್ಡವಳು ಮಾಡ್ತಾಳೆ, ಒಂದು ವಯಸ್ಸಿಗೆ ಬರ್ತಾಳೆ ಅವಳು. ಆಗ ಅಷ್ಟರಲ್ಲಿ ಸತ್ಯನಾರಾಯಣ ಊರ್ ಬಿಟ್ಬಿಟ್ಟಿರ್ತಾನೆ, ಮೈಸೂರಿಗೆ ಬಂದ್ಬಿಟ್ಟಿರ್ತಾನೆ ಓದೋಕೆ ಅಂತ. ಅನಾಥಾಲಯಕ್ಕೆ ಸೇರಿರ್ತಾನೆ. ಅವನಿಗೆ ಹೇಗೋ ವಿಷಯ ಗೊತ್ತಾಗತ್ತೆ, ಈ ತಂಗಿ ಪಾಪ ಅಮ್ಮನೂ ಇಲ್ದೇನೆ ಅಜ್ಜಿನೂ ತೀರ್ ಹೋಗಿ ಕೊನೆಗೆ ಸೋದರ ಮಾವನ ಮನೆಗೆ ಬರ್ಬೇಕಾಗತ್ತವಳು ಶಕುಂತಲಾ. ಮೊದ್ಲೇ ಗಂಡು ಮಕ್ಕಳನ್ನೇ ಅಷ್ಟೊಂದು ಕಾಟ ಕೊಟ್ಟು ಬೆಳೆಸ್ತಾ ಇದ್ದವನು ಸೋದರ ಮಾವ. ಈ ಇನ್ನೊಬ್ಳು ಹೆಣ್ಣಾಳು, ಇವಳು ತಂಗಿ ಮಗಳು ಅಂತಾನು ನೋಡಲ್ಲ. ಅವಳಿಗೂ ಕೂಡ ದುಡಿಮೆ ಕತ್ತೆ ತರ ದುಡಿಸ್ತಾನೆ, ಹೊಟ್ಟೆಗೆ ಹಾಕ್ತಾ ಇರಲ್ಲ, ತುಂಬಾ ಕಾಟ ಕೊಡ್ತಿರ್ತಾನೆ. ಅವಳ ಹೆಂಡತಿನೂ ಅಷ್ಟೇನೆ ನಿರ್ದಯಿ. ಸೊ ಇದು ವಿಷಯ ಗೊತ್ತಾಗತ್ತೆ ಇವನಿಗೆ, ಯಾರಿಗೆ? ಸತ್ಯನಾರಾಯಣನ್ಗೆ. ಅವನ ದೂರದ ಸಂಬಂಧಿ ಮತ್ತೆ ಸ್ನೇಹಿತ ಒಬ್ಬ ಇರ್ತಾನೆ, ನಂಜುಂಡ ಅಂತ, ತುಂಬಾ ಆಪ್ತ ಸ್ನೇಹಿತ ಸತ್ಯನಾರಾಯಣನ್ಗೆ. ಅವನ ಮೂಲಕ ಅವನ ಒಂದು ನೆರವಿನ ಮೂಲಕ ಈ ತಂಗಿಯನ್ನ ವಾಪಸ್ ಕರ್ತಿರ್ತಾನೆ, ಮೈಸೂರಿಗೆ ಕರ್ಕೊಂಡ್ ಬರ್ತಾನೆ ಶಕುಂತಲಾ. ಮೈಸೂರಿಗೆ ಅಲ್ಲ, ಆ ನಂಜುಂಡನ ಮನೆಗೆ, ಚೆಲುವರಾಯಪಟ್ಟಣ ಅಂತ. ಅಲ್ಲಿ ಅವರ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾಕೆಂದ್ರೆ ಈ ನಂಜುಂಡನ ತಾಯಿನೂ ಸತ್ಯನಾರಾಯಣನ ತಾಯಿನೂ ಗೆಳತಿಯರು, ಬಾಲ್ಯದ ಗೆಳತಿಯರು. ಆ ಒಂದು ವಿಶ್ವಾಸದಿಂದ ಸ್ವಂತ ಮಗಳ ತರಹ ಅಷ್ಟು ಅಕ್ಕರೆಯಿಂದ ನೋಡ್ಕೋತಾರೆ. ತಲೆ ಸ್ನಾನ ಮಾಡಿಸೋದು, ಚೆನ್ನಾಗಿ ಊಟ ತಿಂಡಿ ಕೊಟ್ಟು ಶಕುಂತಲಾ ನೋಡೋ ತರ ಮಾಡ್ತಾರೆ. ಅವಾಗ ತುಂಬಾ ತೃಪ್ತಿ ಆಗುತ್ತೆ ಇವ್ನಿಗೆ ಸತ್ಯನಾರಾಯಣನ್ಗೆ. ಆಮೇಲೆ ನಂಜುಂಡನು ಹೇಳ್ತಾನೆ, ಎಲ್ಲೂ ಕರ್ಕೊಂಡು ಹೋಗ್ಬೇಡ ನೀನು, ಇಲ್ಲೇ ಬಿಡು ಪರವಾಗಿಲ್ಲ ಅಂತ. ಇವನು ನಾನು ಮದುವೆ ಇದ್ ಮಾಡ್ತೀನಿ, ಗಂಡು ಹುಡುಕ್ತೀನಿ. ಅದ್ರಲ್ಲಿ ಚೆಲುವರಾಯಪಟ್ಟಣ ಅಂತ ಏನೋ ನೆನಪು ಸರ್, ಚೆನ್ನರಾಯಪಟ್ಟಣ ಇರಬಹುದೇನೋ, ಗೊತ್ತಿಲ್ಲ, ಕ್ಷಮಿಸಿ. ಹಾಗಾದ್ರೆ ಹಾಸನ ಇರ್ಬೇಕು. ನಂಜುಂಡನ ಮನೆಯಲ್ಲೇ ಉಳಿತಾಳೆ ಶಕುಂತಲಾ. ಕ್ರಮೇಣ ಅವರಿಬ್ಬರಿಗೂ ಸ್ನೇಹ ಆಗತ್ತೆ. ಆಮೇಲೆ ಎಲ್ಲೆಲ್ಲೋ ಯಾಕೆ ಗಂಡು ಹುಡುಕ್ತೀಯಾ, ನನ್ನ ಮಗನ್ಗೆ ಕೊಡು ಅಂತ ಅವ್ರ ರಂಗತ್ತೆ ಹೇಳ್ತಾರೆ. ಆ ನಂಜುಂಡ ಮೇಷ್ಟ್ರ ಕೆಲ್ಸ ಕೂಡ ಸಿಕ್ಕಿರುತ್ತೆ ನಂಜುಂಡನಿಗೆ. ಅವರಿಬ್ರಿಗೂ ಮದುವೆ ಆಗುತ್ತೆ. ಶಕುಂತಲಾ ಅಂದ್ರೆ ತಂಗಿಗೆ ಸ್ನೇಹಿತನ ಜೊತೆ ಮದುವೆ ಮಾಡ್ಕೊಡ್ತಾನೆ. ಇದು ಶಕುಂತಲೆಯ ಪಾತ್ರ. ಅಂತ ಶಕುಂತಲೆ ಬೆನ್ನಿಗೆ ಬಿದ್ದ ಅಣ್ಣನನ್ನ ಕಂಡ್ರೆ ತುಂಬಾ ಇಷ್ಟ. ಅವನು ಮಾಡಿದ ಸಹಾಯವನ್ನ ಮರೆಯೋದೇ ಇಲ್ಲ. ತುಂಬಾ ಒಂದು ಭರವಸೆ, ಧೈರ್ಯ ಅಣ್ಣ ಅಂದ್ರೆ. ಅಂತ ಅಣ್ಣ ಬೇರೆ ಧರ್ಮಕ್ಕೆ ಸೇರಿದಾಗ ಅವನ ಜೊತೆ ತೋರಿಸುವಂತ ಒಂದು ತಿರಸ್ಕಾರ ಇದೆಯಲ್ಲ, ನಿಜವಾಗ್ಲೂ ಬೇಸರ ಅನ್ಸುತ್ತೆ. ಇರ್ಬೋದು, ಯಾರಾದ್ರೂ ಆ ಒಂದು ಸ್ಥಿತಿಯಲ್ಲಿ, ಅಂತ ವಾತಾವರಣದಲ್ಲಿ, ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬೆಳೆದ ಹೆಣ್ಣು ಮಗಳು ಅಂತ ನೋಡಿದಾಗ ಅವಳದು ತಪ್ಪು ಅಂತ ಅನ್ಸಲ್ಲ. ಕೊನೆಗೆ ತಂದೆಯ ಶ್ರಾದ್ದವನ್ನು ಕೂಡ ಮಾಡೋಕ್ಕಾಗಲ್ಲ ಸತ್ಯನಾರಾಯಣ ಅಂತ ನಿಸ್ಸಹಾಯಕ ಸ್ಥಿತಿಯಲ್ಲಿ. ಯಾಕಂದ್ರೆ ಅವನು ಇಲ್ಲಿ ಮತ್ತೊಂದು ಪಾತ್ರದ ಬಗ್ಗೆ ಈಗ ಹೇಳ್ಬೇಕು. ಅವನು ಮಿಡಲ್ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾಗ ರಾಚಮ್ಮ ಅಂತ ಒಬ್ಳು ಹುಡುಗಿ ಪರಿಚಯ ಆಗ್ತದೆ. ಸ್ವಾಮಿ ಮೇಷ್ಟ್ರು ಅಂತ ಹೇಳದ್ನಲ್ಲ, ಅವರು ಸ್ವಲ್ಪ ಪುಸ್ತಕಗಳನ್ನ ಓದೋಕೆ ಅಭ್ಯಾಸ ಮಾಡಿಸ್ತಾರೆ ಇವನ್ಗೆ. ಮತ್ತೆ ಮಾತನಾಡೋ ಧೈರ್ಯ ಕಲಿಸ್ತಾರೆ. ಆಶುಭಾಷಣಕ್ಕೆಲ್ಲ ಸ್ಪರ್ಧೆಗೆಲ್ಲ ಕಳಿಸ್ತಾ ಇರ್ತಾರೆ. ಅದ್ರಲ್ಲೆಲ್ಲ ಇವನೇ ಮೊದಲಿಗೆ ಚೆನ್ನಾಗಿ ಬರ್ತಾ ಇರ್ತಾನೆ. ಆ ರಾಚಮ್ಮ ಅನ್ನೋಳು ಸೆಕೆಂಡ್ ಪ್ರೈಸ್ ತಗೊಂಡಿರ್ತಾಳೆ. ಸೊ ಅವಳ ಪರಿಚಯ ಆಗುತ್ತೆ. ಇವಳು ಚೆನ್ನಾಗಿ ಮಾತಾಡ್ತಾಳೆ ಅಂತ ಮೇಷ್ಟ್ರು ಎಲ್ಲ ಹೇಳ್ತಾರೆ. ಅವಳು ಕ್ರೈಸ್ತ ಮತದವಳು. ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ, ಅದು ಪ್ರೇಮಕ್ಕೆ ತಿರುಗಲ್ಲ. ಅವಳು ಸ್ನೇಹಿತೆಯಾಗೇ ಉಳಿತಾಳೆ ಕೊನೆ ತನಕ. ರಾಚಮ್ಮ ಬಹಳ ಒಂದು ಪವಿತ್ರವಾದ ಸ್ನೇಹ, ಧರ್ಮವನ್ನ ಮೀರಿದಂತಹ ಬಾಂಧವ್ಯ ಅವ್ರದ್ದು. ಅವಳು ವೇಷಭೂಷಣದಲ್ಲೂ ಹಿಂದೂ ಹೆಣ್ಣು ಮಗಳ ತರನೇ ಇರ್ತಾಳೆ. ಕುಂಕುಮ ಒಂದು ಇಟ್ಕೊಳ್ಳಲ್ಲ ಅಷ್ಟೇನೆ. ತುಂಬಾ ಒಂಥರ ಡೀಸೆಂಟ್ ಬಿಹೇವಿಯರ್ ಅವಳದು.
ಆ ಒಂದು ಪರಿಚಯ ಸ್ನೇಹವಾಗಿ ಮಾರ್ಪಟ್ಟು ಕೊನೆಗೆ ಮುಂದೆ ಅವನ ಬದುಕಿನಲ್ಲಿ ಅವಳದು ಒಂದು ಮಹತ್ತರವಾದ ಪಾತ್ರ ಅನ್ಸುತ್ತೆ ರಾಚಮ್ಮಂದು. ಅವನಿಗೆ ಸಲಹೆ ಕೊಡುವಷ್ಟು, ಮಾರ್ಗದರ್ಶನ ನೀಡುವಷ್ಟು ಪ್ರಬುದ್ಧಳಾಗ್ತಾಳೆ ಮುಂದೆ. ಅಲ್ಲಿ ಮಿಡಲ್ ಸ್ಕೂಲ್ ನಲ್ಲಿ ಕೆಲವು 1-2 ವರ್ಷಗಳು ಜೊತೆಯಾಗಿ ಕಲಿತಾರೆ. ಅಲ್ಲಿ ಗಟ್ಟಿಯಾದಂತ ಸ್ನೇಹ ಮುಂದೆ ಹೇಗೆ ಮುಂದುವರಿಯುತ್ತೆ ಅಂದ್ರೆ, ಅಲ್ಲಿ ಸ್ಕೂಲ್ ಬಿಟ್ಬಿಟ್ಟು ಇವನು ಬೇರೆ ಬಂದ್ಬಿಡ್ತಾನಲ್ಲ, ಶಾರದಾ ವಿಲಾಸ್ ಸೇರ್ಕೊಂಡು ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಆಗ ಶಾರದಾ ವಿಲಾಸ್ಗೆ ಒಬ್ರು ಲೆಕ್ಚರರ್ ಬರ್ತಾರೆ, ದೇವಪ್ರಸಾದ್ ಅಂತ. ಅವರು ದೇವಪ್ರಸಾದ್ ಇವನ ಒಂದು ಮಾತುಕತೆ ಇದರಿಂದ ಪ್ರಭಾವಿತರಾಗಿ ಮನೆಗೆ ಕರೀತಾರೆ. ಅವ್ರ ಮನೆಗೆ ಹೋದಾಗ ಅಲ್ಲಿ ನೋಡಿದ್ರೆ ದೇವಪ್ರಸಾದ್ ಅಂದ್ರೆ ತನ್ನ ಗುರುವಿನ ಹೆಂಡತಿ ರಾಚಮ್ಮ, ದೇವಪ್ರಸಾದ್ ಕೂಡ ಕ್ರಿಶ್ಚಿಯನ್, ಅವರ ಲೆಕ್ಚರರ್ ಹೆಂಡತಿನೇ ರಾಚಮ್ಮ. ಇವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಸತ್ಯನಾರಾಯಣನ್ಗೆ. ಈ ಮಧ್ಯೆ ಸತ್ಯನಾರಾಯಣನ್ಗೆ ಶಂಕರ ಅಂತ ಒಬ್ಬ ಪರಿಚಯ ಆಗಿರ್ತಾನೆ. ಪುರುಷ ಪಾತ್ರ ಆದ್ರೂ ಒಂದೇ ಲೈನ್ ನಲ್ಲಿ ಹೇಳಲೇಬೇಕು, ಯಾಕಂದ್ರೆ ಅವರ ಬದುಕಿನಲ್ಲಿ, ಭೈರಪ್ಪನವರ ಬದುಕಿನಲ್ಲಿ ಕೃಷ್ಣಪ್ಪನವರು ಸಂಘದ ಕಾರ್ಯಕರ್ತರು, ಅವರು ಪ್ರಚಾರಕರು, ಗೌರವವಾಗಿ ಅವರ ಒಂದು ಗೌರವ ಪೂರ್ವಕವಾಗಿ ಅವರನ್ನ ನೆನೆಸ್ಕೋಬೇಕು. ಅವರ ಪರಿಚಯ ಆಗಿತ್ತಂತೆ ಭೈರಪ್ಪನವರಿಗೆ. ಹಾಗಾಗಿ ಅದನ್ನೇ ಇಲ್ಲಿ ಬೇರೆ ತರಹ ಅವರು ಕಥಾನಾಯಕನ ಜೊತೆ ಈ ಶಂಕರ ಅನ್ನೋ ಪಾತ್ರವನ್ನು ತಂದಿದ್ದಾರೆ. ಆ ಶಂಕರನ ಒಂದು ಪರಿಚಯದಿಂದ, ಸ್ನೇಹದಿಂದ ಇವನ ಬೌದ್ಧಿಕ ಮಟ್ಟ ಇನ್ನೂ ಬೆಳೆಯುತ್ತೆ. ಹಿಂದೂ ಧರ್ಮದ ಒಂದು ಹಲವಾರು ವಿಚಾರಗಳನ್ನ, ಆಳವನ್ನ, ವಿಸ್ತಾರವನ್ನ ಎಲ್ಲ ತಿಳ್ಕೊಳ್ತಾ ಹೋಗ್ತಾನೆ. ಯಾರು? ಸತ್ಯನಾರಾಯಣ. ಯಾವ ರೀತಿ ಅಂದ್ರೆ, ರಾಚಮ್ಮ ಮಿಡಲ್ ಸ್ಕೂಲ್ ನಲ್ಲಿ ಇದ್ದಾಗ ಒಂದ್ಸಲ ಮನೆ ಕರ್ಕೊಂಡು ಹೋಗಿರ್ತಾಳೆ ಫ್ರೆಂಡ್ ಅಂದ್ಬಿಟ್ಟು, ಅಪ್ಪನ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಏನೋ ಮಾತಿನ ಭರದಲ್ಲಿ ಕಾಫಿ ಕೊಟ್ಬಿಡ್ತಾಳೆ. ಅವನು ಮರ್ತ್ಬಿಟ್ಟು ಕುಡಿದು ಬಿಡ್ತಾನೆ. ತಕ್ಷಣನೇ ಉಗಿದ್ಬಿಟ್ಟು ಕೆನ್ನೆಗೆ ಬಾರಿಸ್ಬಿಡ್ತಾನೆ ರಾಚಮ್ಮನ್ಗೆ. ಅವಳಿಗೆ ತಬ್ಬಿಬ್ಬಾಗ್ಬಿಡುತ್ತೆ, ಅಯ್ಯೋ ಕ್ಷಮಿಸು, ನನ್ಗೂ ಗೊತ್ತಾಗ್ದೆ ನಾನು ಆತರ ಮಾಡ್ಬಿಟ್ಟೆ ಅಂತ. ಮುಂದೆ ಎಂದೂ ಆ ತಪ್ಪು ಮಾಡಲ್ಲ ಅವಳು ಜೀವನದಲ್ಲಿ. ಮುಂದೆ ಕಾಲೇಜ್ ಲೆಕ್ಚರರ್ ಜೊತೆ ಮದುವೆ ಆಗಿ ಇವನು ಅವ್ರ ಮನೆಗೆ ಹೋಗೋಕ್ ಶುರು ಮಾಡಿದಾಗ್ಲೂ ಇವನಿಗೆ ಹೊಡೆಸ್ಕೊಂಡಿರ್ ನೆನಪಿರುತ್ತಲ್ಲ, ಇಲ್ಲ ರೀ ಏನು ತಿನ್ನಲ್ಲ ಅಂತ ಹೇಳಿ ಬರೀ ಹಣ್ಣುಗಳನ್ನ ಮಾತ್ರ ಕೊಡೋದು, ಎಳನೀರ್ ಕೊಡೋದು, ಆ ರೀತಿ. ಅಂತ ಕಟ್ಟ ಹಿಂದೂವಾದಿಯಾಗಿರ್ತಾನೆ ಯಾರು? ಸತ್ಯನಾರಾಯಣ. ಇಲ್ಲಿ ಇನ್ನೊಂದು ಪಾತ್ರ ಇವಾಗ ಹೇಳ್ಬೇಕು. ರಾಚಮ್ಮ ಆದ ನಂತರ ರಾಚಮ್ಮನ ನಾದಿನಿ ಒಬ್ಳಿರ್ತಾಳೆ. ನಾದಿನಿ ಅಂದ್ರೆ ದೇವಪ್ರಸಾದರ ತಂಗಿ ಲಿಲ್ಲಿ ಅಂತ. ಲೀಲಾ ಅನ್ನೋಳು ಲಿಲ್ಲಿ ಆಗಿರ್ತಾಳೆ. ಅವರೆಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಸೊ ಲೀಲಾ ಅನ್ನೋಳು ಲಿಲ್ಲಿ ಆಗಿರ್ತಾಳೆ. ಅವಳ ವೇಷಭೂಷಣ, ಮಾತುಕತೆ, ಸಂಸ್ಕೃತಿ ಎಲ್ಲ ಪಾಶ್ಚಾತ್ಯದ್ದೇ. ಮತ್ತೆ ಕಟ್ ಶಾರ್ಟ್ ಮಾಡ್ಕೊಂಡಿರುವಂತ ಇದು ಕೂದಲು, ಆಮೇಲೆ ಹಾಕೊಳ್ಳುವಂತ ವಸ್ತ್ರ ಎಲ್ಲವೂ ಇವನಿಗೆ ಮೊದಲು ಹಿಡಿಸೋದೇ ಇಲ್ಲ. ಒಂದ್ ರೀತಿ ಇಬ್ರು ಕೂಡ ಜಗಳ ಕಾಯ್ತಿರ್ತಾರೆ. ಪರಿಚಯ ಆದ್ಮೇಲೆ ಸರಿಯಾಗಿ ಮಾತಾಡ್ತಾನೆ ಇರಲ್ಲ. ವಿದೇಶಿ ಸಂಸ್ಕೃತಿಗೆ ಅಷ್ಟು ಮಾರು ಹೋಗಿದ್ದ ಕ್ರೈಸ್ತ ಕುಟುಂಬದ ವಿದ್ಯಾವಂತಗಳು ಲಿಲ್ಲಿ. ಅಂತಹವಳು ಸತ್ಯನ ಜೊತೆ ಅಂದ್ರೆ ಸತ್ಯನಾರಾಯಣನ್ ಜೊತೆ ಭೇಟಿ ಆದ್ಮೇಲೆ ಅವನ ಜೊತೆ ಗಾಢವಾದ ಚರ್ಚೆಗೆ ಇಳಿತಾಳೆ. ರಾಚಮ್ಮನೂ ಮಾತಾಡ್ತಾ ಇದ್ಲು, ಆದ್ರೆ ಇವಳಷ್ಟು ಇಲ್ಲ. ಇವಳು ಜಗಳ ಕಾಯೋದ್ರ ಜೊತೆಗೆ ಆಮೇಲೆ ತನಗೆ ತಾನೇ ಪ್ರಭಾವಿತಳಾಗ್ಬಿಡ್ತಾಳೆ ಅವನ ಒಂದು ವ್ಯಕ್ತಿತ್ವದಿಂದ. ಹಾಗೆಯೇ ಇವನು ಕೂಡ ಅಷ್ಟೇ. ಯಾರು? ಸತ್ಯನಾರಾಯಣ ಕೂಡ ಅವನಿಗೆ ಅರಿವಿಲ್ಲದಂತೆ ಅವಳ ಸ್ವಭಾವ ಗುಣಗಳಿಗೆ ಮಾರು ಹೋಗ್ತಾನೆ. ಭೌತಿಕ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಅವಳ ಗುಣ ಸ್ವಭಾವಗಳಿಗೆ ಮಾರು ಹೋಗಿ ಮದುವೆ ಆಗ್ಬೇಕು ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ ಇಬ್ರು. ಒಬ್ಬರನ್ನ ಬಿಟ್ಟು ಒಬ್ರು ಇರ್ಲಾರದಷ್ಟು ಅವರ ಸ್ನೇಹ ಅಷ್ಟು ಗಾಢವಾಗ್ಬಿಡುತ್ತೆ. ಇದರ ಮಧ್ಯೆ ಇವಳು ರಾಚಮ್ಮ ಗರ್ಭಿಣಿಯಾಗಿ ತವ್ರ ಮನೆಗೆ ಹೊರಟೋಗಿರ್ತಾಳೆ. ಈ ಒಂದು ಇದರಲ್ಲಿ ನಡೆಯುವಂತ ಪ್ರಸಂಗಗಳು ಬಹಳಷ್ಟು. ಆನಂದ ಕುಮಾರ ಸ್ವಾಮಿಯವರ ಪುಸ್ತಕ, ಕೆಲವೊಂದು ವಿಚಾರವಂತರ ಪುಸ್ತಕಗಳನ್ನೆಲ್ಲ, ಹಿಂದೂ ಧರ್ಮದ ಬಗ್ಗೆ ಇರುವಂತ ಪುಸ್ತಕಗಳನ್ನೆಲ್ಲ ಓದೋಕ್ ಕೊಡ್ತಾನೆ ಸತ್ಯನಾರಾಯಣ ಲಿಲ್ಲಿಗೆ. ಅದನ್ನೆಲ್ಲ ಓದಿದ್ಮೇಲೆ ಅವಳು ಸ್ವಲ್ಪ ತನ್ನ ವ್ಯೂಸ್ ಅಂದ್ರೆ ದೃಷ್ಟಿಕೋನಗಳನ್ನ ಬದಲಾಯಿಸ್ಕೊತಾಳೆ. ಇವನ ಕಡೆ ಆಕರ್ಷಿತಳಾಗ್ತಾಳೆ. ಕೊನೆಗೆ ಈ ಮೊದಲೇ ಹೇಳಿದ ಹಾಗೆ ತುಂಬಾ ಹತ್ತಿರವಾಗಿ ಇಬ್ರು ಕೂಡ ಮದುವೆ ತನಕನೂ ಬಂದ್ಬಿಡುತ್ತೆ. ಕೊನೆಗೆ ಅವರ ತಂದೆಯನ್ನ ಕೇಳಿದಾಗ, ಇಲ್ಲ ನಮ್ಮ ಧರ್ಮಕ್ಕೆ ಬಂದ್ರೆ ಕೂಡ, ಅವ್ರು ಹಾಗೆ ತಾನೆ, ನಮ್ಮ ಧರ್ಮಕ್ಕೆ ಬಂದ್ರೆ ನೀವು ಖಂಡಿತ ಮದುವೆ ಆಗ್ಬೋದು ಅನ್ನೋ ತರ ಆಗುತ್ತೆ. ಅದಕ್ಕೇನು ಧರ್ಮ ಏನು ಪರವಾಗಿಲ್ಲ ಅಂತ ಅಂದ್ರೆ ಅದರ ಆಳ ಏನು, ಮುಂದೆ ಏನ್ ತೊಂದರೆ ಆಗ್ಬೋದು ಇದರಿಂದ ಅಂತ ಯೋಚನೆ ಮಾಡೋದೇ ಇಲ್ಲ ಸತ್ಯನಾರಾಯಣ. ಸತ್ಯನಾರಾಯಣ ಅಂತ ಇದ್ದವನು ಬ್ಯಾಪ್ಟೈಸ್ ಆಗಿ ಝೇವಿಯರ್ ಸತ್ಯದಾಸ ಅಂತ ಆಗ್ತಾನೆ. ಮುಂದೆ ಮಾವನ ಒಂದು ಇನ್ಫ್ಲೂಯೆನ್ಸ್ ಪ್ರಭಾವದಿಂದ ಅವನಿಗೆ ಉನ್ನತ ಹುದ್ದೆ ಸಿಗುತ್ತೆ. ಕಾಲೇಜ್ನಲ್ಲಿ ಪ್ರಾಂಶುಪಾಲ ಆಗ್ತಾನೆ. ಗೌರವ, ಅಂತಸ್ತು ಎಲ್ಲ ಸಿಗುತ್ತೆ. ಆ ಬಿಷಪ್ನ ತಾಳಕ್ಕೆ ಕುಣಿಯೋ ತರ ಆಗುತ್ತೆ. ಬಿಷಪ್ ಅಂದ್ರೆ ಧರ್ಮಗುರುಗಳು ಇರ್ತಾರಲ್ಲ ಅವ್ರದ್ದು.
ಎಲ್ಲ ಒಳ ಹುಡುಕುಗಳು ಏನಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲವೂ ಸಿಗುತ್ತೆ ಅವನಿಗೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಎಲ್ಲ ಚೆನ್ನಾಗಿ ಸೂಟು ಬೂಟು ಎಲ್ಲ ಹಾಕೋತಾನೆ. ಆದ್ರೆ ನೆಮ್ಮದಿ ಮಾತ್ರ ದೂರವಾಗಿ. ಯಾಕೆಂದ್ರೆ ಎಲ್ಲ ಪರಿಪೂರ್ಣ ಅವನಲ್ಲ, ಅವನ ವ್ಯಕ್ತಿತ್ವವೇ ಅಲ್ಲ, ಆ ರೀತಿ ಮಾರ್ಪಾಡಾಗಿರ್ತಾನೆ. ಅವನ ಒಳಗಿನ ಅಂತರಂಗ ಒಪ್ಕೋತಾನೆ ಇರಲ್ಲ ಕೆಲವೊಂದನ್ನು. ಇಷ್ಟೆಲ್ಲ ಆಗ್ಬಹುದು ಅಂತ ಅವನಿಗೆ ಅರಿವಿರಲ್ಲ. ಮದುವೆ ಆಗುವಂತ ಸಮಯದಲ್ಲಿ ಆ ಒಂದು ಮೋಹಕ್ಕೋ ಪ್ರೀತಿಗೋ ಏನಕ್ಕೋ ಸಿಕ್ಕಾಕೊಂಡು ಮದುವೆ ಆಗ್ಬಿಟ್ಟು, ಆದ್ರೆ ಯಾವತ್ತೂ ಕೂಡ ಅವನು ಲಿಲ್ಲಿ ಮತ್ತೆ ರಾಚಮ್ಮನ ಬಗ್ಗೆ ಕೆಟ್ಟದಾಗಿ ಮಾತನಾಡಲ್ಲ. ಯಾವಾಗ್ಲೂ ಗೌರವಪೂರ್ವಕವಾಗಿ ಇಬ್ಬರನ್ನು ಕೂಡ ಕಾಣ್ತಾನೆ. ಯಾಕಂದ್ರೆ ಆ ಹೆಣ್ಣು ಮಕ್ಕಳು ಹಾಗೆ ಇರ್ತಾರೆ. ಬೇರೆ ಧರ್ಮದವರು ಅನ್ನೋದು ಬಿಟ್ರೆ ತುಂಬಾ ಒಳ್ಳೆ ಸುಸಂಸ್ಕೃತ ಒಂದು ನಡವಳಿಕೆ ಇರುತ್ತೆ ಅವ್ರಿಗೆ. ಏನಂತಂದ್ರೆ ಇವನ ಪ್ರಭಾವದಿಂದ ಅವಳು ಕೂಡ ಚೇಂಜ್ ಆಗ್ತಾ ಬರ್ತಾಳೆ. ಸ್ವಲ್ಪ ಸ್ವಲ್ಪವಾಗಿ ಇವನಿಗೆ ಹೇಗೆ ಇಷ್ಟವಾಗುತ್ತೋ ಆ ರೀತಿ ತನ್ನನ್ನ ಪರಿವರ್ತಿಸೋಕೆ ಪ್ರಯತ್ನ ಪಡ್ತಾಳೆ. ಪ್ರಾರಂಭದಲ್ಲಿ ಗೋಡೆ ಮೇಲೆ ಎಲ್ಲ ಚಿತ್ರಗಳು ಇರುತ್ತಲ್ಲ, ಶಿಲ್ಬೆ, ಯೇಸು ಕ್ರಿಸ್ತ ಹೊತ್ಕೊಂಡು ಹೋಗ್ತಾ ಇರೋದು, ಅವನಿಗೆ ಕಿರುಕುಳ ಕೊಡೋದು, ಮುಳ್ಳಿನ ಕಿರೀಟ, ಅದೆಲ್ಲ ನೋಡ್ಲಿಕ್ಕೆ ಆಗಲ್ಲ. ನಮ್ಮ ಬುದ್ಧನ ಚಿತ್ರ ನೋಡು, ಮಹಾವೀರನ ಚಿತ್ರ ನೋಡು, ಎಷ್ಟು ಶಾಂತಿ ನೆಲೆಸಿರುತ್ತೆ ಮುಖದಲ್ಲಿ. ಕೃಷ್ಣನ ಚಿತ್ರ ನೋಡು, ವಿವೇಕಾನಂದರ ಪಟ ನೋಡು, ಯಾವ ತರ ಇರುತ್ತೆ ಅಂತ ಅವಳನ್ನ ಬೈಯೋದು ಶುರು ಮಾಡ್ತಾನೆ. ಈ ಪಟಗಳೆಲ್ಲ ಯಾಕೆ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಸರಿ, ಗಂಡನ ಒಂದು ಇಚ್ಛೆ ಅಂತೆ ಅವಳು ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಹಿಂದೂ ಪಟಗಳನ್ನೇ ತೂಗು ಹಾಕ್ತಾಳೆ. ಅವ್ರ ಅಪ್ಪನ ಒಂದು ಇದಕ್ಕೂ ನಿಷ್ಠುರಕ್ಕೂ ಬಲಿ ಆಗ್ತಾಳೆ. ಮತ್ತೆ ಬೋಳು ಹಣೆಯಲ್ಲಿ ಇರೋದನ್ನ ನೋಡಿ ಅದಕ್ಕೂ ಜಗಳ ಆಡ್ತಾನೆ ಅವನು. ಯಾಕಂದ್ರೆ ಅವನ ಸ್ವಭಾವ ಅದಲ್ಲ. ತಾಯಿ ತಂಗಿಯರನ್ನೆಲ್ಲ ಅಷ್ಟು ಲಕ್ಷಣವಾಗಿ ನೋಡಿದಂತಹ ಅವನಿಗೆ, ಆ ಒಂದು ಕುಟುಂಬದಲ್ಲಿ ಬೆಳೆದವನ್ಗೆ ಅವಳು ಬೋಳು ಹಣೆಯಲ್ಲಿ ಬಂದು ಕಾಫಿ ಕೊಟ್ರೆ ಅಥವಾ ಎಬ್ಸಿದ್ರೆ ಅವನ್ಗೇನೋ ಒಂಥರ ಹಿಂಸೆ ಅನ್ಸ್ತಾ ಇರುತ್ತೆ. ಯಾಕೆ ಈ ತರ ಇದೆಯಾ ಅಂತ ಒಂದ್ಸಲ ಬೈದ್ ಬಿಡ್ತಾನೆ, ಮರ್ತ್ಬಿಟ್ಟು. ಬೋಳು ಹಣೆಯಲ್ಲಿ ಇದೆಯಾ, ಕುಂಕುಮ ಇಟ್ಕೋಬಾರ್ದ ಅಂತ. ಆಮೇಲೆ ಅನ್ಸತ್ತೆ, ಅಯ್ಯೋ ಅವಳು ಕುಂಕುಮ ಇಟ್ಕೊಳಲ್ವಲ್ಲ. ಆದ್ರೂ ಕೂಡ ಅವಳೇನ್ ಮಾಡ್ತಾಳೆ, ಗಂಡನ ಮೇಲಿನ ಪ್ರೀತಿಯಿಂದ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊತಾಳೆ. ಸೀರೆ ಉಟ್ಕೊಳಕ್ ಶುರು ಮಾಡ್ತಾಳೆ, ಕುಂಕುಮ ಇಟ್ಕೊಳಕ್ಕೂ ಶುರು ಮಾಡ್ತಾಳೆ. ಅವ್ರ ಅಪ್ಪ ಬೈದ್ರು ಪರವಾಗಿಲ್ಲ ಅಂತ, ಗಂಡನ ಪ್ರೀತಿನೇ ಮುಖ್ಯ ಅಂತ ಅವಳು ಬದಲಾಗ್ತಾ ಸ್ವಲ್ಪ ಸ್ವಲ್ಪವಾಗಿ ಬರ್ತಾಳೆ. ಎಷ್ಟೆಲ್ಲ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಹೊಂದ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಈ ಬಿಷಪ್ ಇದ್ನಲ್ಲ, ಧರ್ಮಗುರು, ಅವನು ಮತ್ತೆ ಅವನ ಸಂಗಡಿಗರು, ರೊಮೆಲೋ ಏನೇನೋ ಹೆಸರು, ಜೋಸೆಫ್ ಗೌಡ ಏನೋ ಬರುತ್ತೆ, ಅವರೆಲ್ಲರದ ಅವ್ಯವಹಾರಗಳಿಂದ ರೋಸಿ ಹೋಗಿ ಇವನು ಮಾನಸಿಕ ಖಿನ್ನತೆಗೆ ಬಲಿಯಾಗ್ತಾನೆ. ನಮ್ಮ ನಾಯಕ, ಕಥಾನಾಯಕ, ಹೊಸ ಧರ್ಮಕ್ಕೆ ಒಗ್ಗಿಕೊಳ್ಳಲಾರದೆ ಸಂಘರ್ಷಕ್ಕೆ ಒಳಗಾದ ಅವನನ್ನ, ಮನೋರೋಗಕ್ಕೆ ತುತ್ತಾದ ಅವನನ್ನ ಲಿಲ್ಲಿನೇ ಕಾಪಾಡ್ತಾನೆ. ಹೇಗೆ ಸತ್ಯವಾನನನ್ನ ಸಾವಿನ ದವಡೆಯಿಂದ ಸಾವಿತ್ರಿ ಕಾಪಾಡ್ತಾಳೋ ಲೇಖಕರೇ ಹೇಳ್ತಾರೆ. ಸೊ ಇವಳು ಹಿಂದೂ ಸಹಧರ್ಮಿಣಿಯಾಗಿ ಆ ರೀತಿ ಕೆಲಸವನ್ನ ಮಾಡ್ತಾಳೆ ಲಿಲ್ಲಿ. ಅವಳು ಕ್ರಿಶ್ಚಿಯನ್ ಆದ್ರೂ ಕೂಡ ನಡವಳಿಕೆ, ಅವಳ ಸಂಸ್ಕಾರ ಎಲ್ಲವೂ ಹಿಂದೂ ಆಗ್ಬಿಟ್ಟಿರುತ್ತೆ. ಅವಳ ಮನೋಸ್ಥಿತಿನೂ ಕೂಡ ಬದಲಾಗಿರುತ್ತೆ. ಮತ್ತೆ ಮಾನಸಿಕ ಸಂತುಲನ ಕಳ್ಕೊಂಡ್ಬಿಡ್ತಾನ. ಒಂದ್ ರೀತಿ ಬೈಯೋದು, ಇದು ಹಾರಾಟ, ಸುಮ್ನೆ ಮಲಗಿರೋದು, ಜ್ವರ ಬರೋದು, ಈ ತರದೆಲ್ಲ ಆಗ್ತಾ ಇರುತ್ತೆ. ತಾಳ್ಮೆನೆ ಕಳ್ಕೊಳ್ದೆ ಎಲ್ಲವನ್ನ ಸಹಿಸ್ತಾಳೆ ಲಿಲ್ಲಿ. ಹಾಗಾಗಿ ಅವಳು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೇಕು. ನನಗೆ ತುಂಬಾ ಇಷ್ಟವಾದ ಪಾತ್ರ ಲಿಲ್ಲಿ. ಆಮೇಲೆ ಅವನನ್ನ ಕೈ ಬಿಡದೆ ಮೃತ್ಯುವಿನ ದವಡೆಯಿಂದ ಕಾಪಾಡ್ತಾಳೆ. ಸಾಯೋ ಸ್ಥಿತಿಗೆ ಬಂದ್ಬಿಟ್ರು ಅಂತ ಒಂದು ಗಂಡನ್ನ ಉಳಿಸ್ಕೋಬೇಕಲ್ಲ, ಅವಾಗ ಶಂಕರನ ನೆನಪಾಗುತ್ತೆ. ಶಂಕರನ್ ಬಗ್ಗೆ ಅವ್ನು ತುಂಬಾ ಹೇಳ್ಕೊಂಡಿರ್ತಾನೆ. ಶಂಕರ ಅಂದ್ರೆ ನಾ ಹೇಳದ್ನಲ್ಲ, RSS ಕಾರ್ಯಕರ್ತ. ಅವನು ಯಾವ್ದೋ ಊರ್ನಲ್ಲಿ ಇರ್ತಾನೆ. ಅವನಿಗೆ ಗಂಡನಿಗೆ ತಿಳಿಯದ ಹಾಗೆ ಲಿಲ್ಲಿನ ಪತ್ರ ಬರೀತಾರೆ, ಎಲ್ಲವನ್ನ ವಿವರಿಸಿ ಈ ತರ ಆಗಿದ್ದಾನೆ, ಬರ್ದೇ ಇದ್ರೆ ಅಣ್ಣ ನಾವು ಕಳ್ಕೊಂಡ್ಬಿಡ್ತೀವಿ ನೀವು ಬರ್ದೇ ಇದ್ರೆ. ಅವಾಗ ಅವ್ರು ಬಂದು ಎಲ್ಲವನ್ನ ವಿಚಾರಿಸಿ ಎಲ್ಲ ಮಾತಾಡಿ ನಿನ್ ಜೊತೆ ಗಂಟೆಗಟ್ಲೆ, ಏನು ಇಲ್ಲ ಈಗ್ಲೂ ಕೂಡ ನೀನು ಹಿಂದಿರುಗಿ ಬರ್ಬೋದು, ನಮ್ಮ ಧರ್ಮಕ್ಕೆ ಅವಕಾಶ ಇದೆ. ಬೇರೆ ಧರ್ಮದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಧರ್ಮದಲ್ಲಿ ಇದೆ. ಆರ್ಯ ಸಮಾಜದಲ್ಲಿ ಆ ಒಂದು ವ್ಯವಸ್ಥೆ ಇದೆ, ನೀನು ಶುದ್ಧಿ ಆಗ್ಬಹುದು, ವಾಪಸ್ ಬರ್ಬಹುದು ಅಂತ ಹೇಳಿದಾಗ ಆಶಾಕಿರಣ ಗೋಚರಿಸುತ್ತ ಸತ್ಯನಾರಾಯಣನಿಗೆ. ಲಿಲ್ಲಿಗೂ ಬಹಳ ಖುಷಿ ಆಗುತ್ತೆ. ಅವಳು ಒಪ್ಕೋತಾಳೆ. ನೀನ್ ಹೆಂಡತಿ ಒಪ್ಕೋಬೇಕು ಮುಖ್ಯವಾಗಿ ಅಂದಾಗ ಅವಾಗ್ಲೂ ಕೂಡ ಅವಳು ಬೆಂಬಲ ನೀಡ್ತಾಳೆ. ಇಬ್ರು ಹೋಗಿ ಆರ್ಯ ಸಮಾಜಕ್ಕೆ ಭೇಟಿ ನೀಡ್ತಾರೆ, ಪರಿಶುದ್ಧಿ ಆಗ್ತಾರೆ, ವಾಪಸ್ ಹಿಂದೂ ಧರ್ಮಕ್ಕೆ ಬರ್ತಾರೆ. ಆಗ ಪತಿಯ ಕ್ಷೇಮಕ್ಕಾಗಿ, ಅಂದ್ರೆ ಅವನ ಧರ್ಮಕ್ಕೆ ಹಿಂದೂವಾಗಿ ಮತಾಂತರ ಹೊಂದಿದ ಲಿಲ್ಲಿಗೆ ಸತ್ಯನಾರಾಯಣ ಧರ್ಮಶ್ರೀ ಅಂತ ಹೆಸರಿಡ್ತಾನೆ.
ಲಿಲಿಯ ಹೆಸರು ಧರ್ಮಶ್ರೀ ಅಂತ ಆಗುತ್ತೆ. ಇದಿಷ್ಟು ಒಂದು ಸಂಕ್ಷಿಪ್ತವಾಗಿ ಕೆಲವು ಪಾತ್ರಗಳನ್ನ ಹೇಳಿರುವಂತದ್ದು. ಬಾಲ್ಯದ ಗೆಳತಿಯ ರಾಚಮ್ಮಂದು ಅಷ್ಟೇನೆ ಬಹಳ ಒಂದು ಅವಳ ಮಾರ್ಗದರ್ಶನ. ಅವಾಗವಾಗ ಮನೆಗ್ ಬರ್ಬೇಡ ಅಂತಾನೆ ಬೈದು ಕಳ್ಸಿರ್ತಾಳೆ. ಯಾಕಂದ್ರೆ ಅವಳಿಗೆ ಮೊದಲೇ ಸುಳಿವು ಸಿಕ್ಕಿರುತ್ತೆ. ಯಾಕೋ ಲಿಲಿಯ ಕಡೆ ಆಕರ್ಷಿತನಾಗ್ತಾ ಇದ್ದ ನೀನು, ಇದು ಸರಿಯಲ್ಲ, ಅವನ ಮನಸ್ಥಿತಿಗೆ ಮನೋಧರ್ಮಕ್ಕೆ ಒಪ್ಪುವಂತದ್ದಲ್ಲ, ಅವನಿಗೆ ಮುಂದೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಬ್ರನ್ನ ಬೇರೆ ಬೇರೆ ಮಾಡಕ್ ತುಂಬಾ ಪ್ರಯತ್ನ ಪಡ್ತಾಳೆ. ಅವಳ ಕೈ ಮೀರಿ ಇವರು ಮದುವೆ ಆಗೋ ತರ ಒಂದು ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಆದ್ರೂನು ಕೂಡ ಅವರು ಮತ್ತೆ ಮರಳಿ ಬರುವಂತದ್ದು ಒಂದ್ ರೀತಿ ಓದ್ತಾ ಇದ್ರೆ ನಮ್ಗೆ ಮೈಯೆಲ್ಲ ಬಿಸಿ ಆಗುತ್ತೆ ಅಂತ ಒಂದು ಅನುಭವವನ್ನ ಕೊಡುತ್ತೆ ಧರ್ಮಶ್ರೀ ಕಾದಂಬರಿ. ಬರೀ ಧರ್ಮಶ್ರೀ ಮಾತ್ರ ಅಲ್ಲ, ಭೈರಪ್ಪನವರ ಪ್ರತಿ ಕೃತಿಗಳು ಒಂದೊಂದು ಮುತ್ತುಗಳು, ಅನರ್ಘ್ಯ ರತ್ನಗಳು ಅಂತ ಹೇಳ್ಬೋದು. ಕೆಲವರಿಗೆ ಇಷ್ಟವಾಗದೆ ಇರಬಹುದು, ಆದ್ರೆ ಓದೋಕೆ ಪ್ರಾರಂಭ ಮಾಡಿ ಅನ್ನೋದು ಒಂದು ನನ್ನ ಒಂದು ಸಲಹೆ. ನಾನೇನು ದೊಡ್ಡವಳಲ್ಲ, ನಾನು ಸಾಮಾನ್ಯ ಓದುಗಳು. ನನಗೆ ಈ ಒಂದು ಅವಕಾಶ ದೊರಕಿದ್ದಕ್ಕಾಗಿ ಬಹಳ ಬಹಳ ಧನ್ಯವಾದಗಳು. ಭೈರಪ್ಪನವರ ಪಾತ್ರಗಳ ಚಿತ್ರಣ ಇದೆಯಲ್ಲ, ಕಥನ ಶೈಲಿ ನಿಜಕ್ಕೂ ಮನಮುಟ್ಟುವಂತದ್ದು. ಬಹಳ ಸಹಜವಾಗಿ ನಮ್ ಪಕ್ಕದ ಮನೆಯವರೇನೋ ಅಥವಾ ನಮ್ ಗೊತ್ತಿರೋರೇನೋ ಅನ್ನೋ ರೀತಿ ಆಪ್ತವಾಗುತ್ತಾ ಹೋಗುತ್ತೆ ಪಾತ್ರಗಳು. ಅವರು ತಮ್ಮ ಅಮೂಲ್ಯ ಒಂದು ಕೃತಿಗಳ ಮೂಲಕ ಇಂದಿಗೂ ನಮ್ಮೊಂದಿಗೆ ಇದ್ದಾರೆ, ಜೀವಂತವಾಗೇ ಇರ್ತಾರೆ ಅಂತಹವರು. ನಾವೆಲ್ಲ ಅವರ ಕಾದಂಬರಿಗಳನ್ನ ಮತ್ತೆ ಮತ್ತೆ ಓದುವುದೇ ಅವರಿಗೆ ನಾವು ಸಲ್ಲಿಸುವ ಶ್ರದ್ಧಾಂಜಲಿ ಅಂತ ಅನ್ಸುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜಯಮಾಲಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಬರೀ ಒಂದು ಮಾದರಿ ಅಷ್ಟೇ. ನಾನು ಆಗ್ಲೇ ಹೇಳಿದಂತೆ ಭೈರಪ್ಪನವರ ಕೃತಿಗಳು ನಮ್ಮ ಮನಸ್ಸಿನಲ್ಲಿ ಮಂಥನ ಮಾಡುವುದು ಅಷ್ಟೇ ಸತ್ಯ. ಈ ಮೂಲಕ ಅವರನ್ನ ನೆನೆಯುತ್ತಾ, ಗೌರವದಿಂದ ನಮಿಸುತ್ತಾ, ಅವರ ಎಲ್ಲ ಕೃತಿಗಳನ್ನು ಜಯಮಾಲಾ ಅವರು ಹೇಳ್ದಂಗೆ ನಾವೆಲ್ಲರೂ ಓದಿ ಈ ಸಾರಸ್ವತ ಲೋಕದ ಹೆಮ್ಮೆಯ ಸಾಹಿತ್ಯನ್ನ ಮತ್ತೆ ಮತ್ತೆ ನಮಿಬೇಕು ಅನ್ನೋದೇ ನಮ್ಮ ಆಶಯ. ಇಂದಿನ ವೆಬಿನಾರ್ ನಲ್ಲಿ ಅಭಿಪ್ರಾಯಗಳನ್ನು ಮಂಡಿಸಿದ ಮೂವರು ವಾಗ್ಮಿಗಳಿಗೂ, ಭಾಗವಹಿಸಿ ಕೇಳಿ ಆನಂದಿಸಿದ ನಿಮ್ಮೆಲ್ಲ ಕೇಳುಗರಿಗೂ, ಅಭಾಸಾಪದ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದೀಪಗಳ ಹಬ್ಬ ಬಂದಿದೆ. ತಮವನ್ನು ಕಳೆದು ಬೆಳಕಿನೆಡೆಗೆ ಕೊಂಡೊಯ್ಯುವ ಈ ಜ್ಯೋತಿ ನಮ್ಮೆಲ್ಲರಿಗೂ ಸಂಪದವನ್ನು ನೀಡಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತೆಲ್ಲ ಭೈರಪ್ಪನವರ ಕೃತಿಗಳ ಬಗ್ಗೆಯೇ ನೀವೆಲ್ಲರೂ ಮಂಥನ ಮಾಡಿ ಕಳೆಯಿರಿ, ದೀಪಾವಳಿಯನ್ನ ಶುಭವಾಗಿ ಆಚರಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು.